ನಮಸ್ತೆ ಗುರುಜಿ, ಸೋನುಜಿ ನಮಸ್ತೆ. ತುಂಬಾ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಕರೆ ಸಿಕ್ಕಿದ್ದಕ್ಕೆ. ನಾನು ನನ್ನ ಮಿಸ್ಸಸ್ ನಿಮ್ಮ ಅಪ್ಪಟ ಅಭಿಮಾನಿಗಳು ಗುರುಜಿ. ನಾನ ನಾನು ಗುರು ರಾಘವೇಂದ್ರ ಸಾಯಿಬಾಬಾ ಮತ್ತೆ ಗುರು ರಾಘವೇಂದ್ರನ ಅಪ್ಪಟ ಭಕ್ತ ಸೋನುಜಿ. ನಿಜ. ಮತ್ತೆ ಮತ್ತೆ ನಾನು 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 ಅನಿಗಮನಗಳು ಮತ್ತೆ ಹಾಡು ಬರೆಯದೆ ನನ್ನ ಹವ್ಯಾಸ ಗುರುಜಿ. ಮೂಲತಃ ನಾನು ಬಂದು ಆಟೋ ಡ್ರೈವರ್. ಅದ್ಭುತ 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 ಗುರುಜಿ, ನಿಮ್ಮ ಕಾರ್ಯಕ್ರಮ ನೋಡದೇ ಇರೋ ದಿನನೇ ಇಲ್ಲ ಗುರುಜಿ. ನನ್ಗೆ ಆಟೋ ಬಾಡಿಗೆ ಹೊಡೆಯಾಗ ಆಟೋ ಬಾಡಿಗೆ ಇಲ್ಲ ಅಂದಾಗ ನಿಮ್ಮ ಕಾರ್ಯಕ್ರಮನ ನೋಡ್ತಾನೆ ಇರ್ತೀನಿ. ಬ್ಲೂಟೂತ್ ಹಾಕೊಂಡು ನಂಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಆ ದೇವ್ರನ್ನ ಎಷ್ಟು ಬೇಡ್ತಿದೆ ಗುರು. ಒಂದೇ ಒಂದ್ಸಲ ನಿಮ್ ಕರೆ ಸಿಕ್ಬಿಟ್ರೆ ಸಾಕಪ್ಪ ಅಂತ ಸಾಯಿಬಾಬಾ ಮತ್ತೆ ಗುರು ರಾಘವೇಂದ್ರನ ತುಂಬಾ ಬೇಡ್ತಿದೆ ಗುರುಜಿ. ದೊಡ್ಡ ಗುಣ ಹಾಗೆ ಇಲ್ಲ ಗುರುಜಿ. ನನ್ಗೆ ಈಗ 43 ವರ್ಷ ಗುರುಜಿ. ನಾನ್ ಮೂಲತಃ ಮೈಸೂರಿನವನು. ನಾನು ನಿಮ್ಮ ಕಾರ್ಯಕ್ರಮ ಹೆಚ್ಚು ಕಡಿಮೆ 3-4 ವರ್ಷದಿಂದ ಕೇಳ್ತಾ ಬಂದಿದ್ದೀನಿ. ಹಿಂಗೆ ಫೇಸ್ಬುಕ್ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೇಳ್ತಾ ಇದ್ದೆ ಗುರುಜಿ. ಆಮೇಲೆ ಏನಿರ್ಬೋದು ಅಂತ ಕುತೂಹಲಕ್ಕೆ ಕೇಳ್ತಾ ಬಂದೆ ಗುರುಜಿ. ನಿಮ್ಮ ಈ ವಯಸ್ಸಿನ ಪ್ರತಿಭೆಗೆ ನನ್ನ ಶಿರಸ್ಸಾಂಗ ನಮಸ್ಕಾರಗಳು ಗುರುಜಿ. ನನ್ನ ಮತ್ತೆ ನನ್ನ ಕುಟುಂಬದವರ ಎಲ್ಲರ ಕಡೆಯಿಂದ ನಿಮ್ಗೆ ದೊಡ್ಡ ಗುಣ. ನಿಮಗೆ ನನ್ನ ಶರಣಾರ್ಥಿ. ನೋಡಿ, ಏನು ವಿಚಾರ ಕಂಡಾಗ ಅದನ್ನ ಪ್ರಶಂಸಿಸುವ ಗುಣ ಇದೆಯಲ್ಲ ಭಗವಂತನ. ಗುರುಜಿ, ಈ ಸಂದರ್ಭದಲ್ಲಿ ನಾನೇ ಬರ್ದಂತ ಒಂದು ಹಾಡ್ನ ನಿಮ್ಗೆ ಅದು ನಾನು ಗುರುಗಳಿಗೆ ಅಂತ ಬರ್ದಿದ್ದು, ಅದು ನಿಮ್ಗೂ ಕೂಡ ಅನ್ವಯಿಸುತ್ತೆ ಗುರುಜಿ. 4 ಲೈನ್ ಹೇಳ್ತೀನಿ. ಆಗ್ಬಹುದು. ಹೇಳಿ. ಮೊದಲ ವಂದನೆ ನಿಮಗೆ ಗುರುವೇ, ನೀವೇ ಮಹಾದೇವ. ಅಜ್ಞಾನವನಳಿಸಿ ಹಾಕುವವ ನೀವೇ ಗುರುದೇವ. ಮೊದಲ ವಂದನೆ ನಿಮಗೆ ಗುರುವೇ, ನೀವೇ ಮಹಾದೇವ. ಅಜ್ಞಾನವನಳಿಸಿ ಹಾಕುವವ ನೀವೇ ಗುರುದೇವ. ಜನನಿಯು ಮೊದಲನೇ ತಾಯಾದರೆ ನೀ, ಎರಡನೇ ಮಾತೆಯು ನೀವೇನೆ. ಜ್ಞಾನದ ಬೆಳಕನ್ನು ನಮ್ಮಲ್ಲಿ ತೋರಿದ ಮೊದಲನೇ ತಾಯಿಯು ನೀವು ತಾನೆ. ಜನನಿಯು ಮೊದಲನೇ ಗುರುವಾದರೆ ನೀ, ಎರಡನೇ ಮಾತೆಯು ನೀವೇನೆ. ಜ್ಞಾನನ ಬೆಳಕನ್ನು ನಮ್ಮಲ್ಲಿ ತೋರಿದ ಮೊದಲ ತಾಯಿಯು ನೀವು ತಾನೆ. ಮೊದಲ ವಂದನೆ ನಿಮಗೆ ಗುರುವೇ, ನೀವೇ ಮಹಾದೇವ. ಅಜ್ಞಾನವನಳಿಸಿ ಹಾಕುವವ ನೀವೇ ಗುರುದೇವ. ಪ್ರತಿಫಲ ಬೇಡದೆ ಮತಿಫಲ ನೀಡಿದೆ, ಸಹನೆಯಲ್ಲೆನ್ನನ್ನು ಸಂಸ್ಕರಿಸಿ. ಈ ಕಲ್ಲಿನ ಬೊಂಬೆಗೆ ವಿದ್ಯೆ ಎಂಬುವ ಜೀವವ ತುಂಬಿದೆ, ಮಮತೆಯಿಂದ ನೀ ಕಲಿಸಿ. ಮೊದಲ ವಂದನೆ ನಿಮಗೆ ಗುರುವೇ, ನೀವೇ ಮಹಾದೇವ. ಅಜ್ಞಾನವನಳಿಸಿ ಹಾಕುವವ ನೀವೇ ಗುರುದೇವ. ನೀವೇ ಗುರುದೇವ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸೋನು ಗುರುಜಿ. ಇದು ನಾನೇ ಸ್ವತಃ ಬರ್ದಿರೋದು. ನಾನು ನನ್ನ ಮಕ್ಕಳಿಗೆ ಅಂತ ಶಾಲೆ ಶಿಕ್ಷಕರಿಗೆ ನಿಮ್ಮ ಕಾರ್ಯಕ್ರಮ ಕೇಳಿದಾಗ ಅದು ನಿಮ್ಗೂ ಕೂಡ ಸಮರ್ಪಣೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಿಮ್ಗೆ ಹೇಳ್ದೆ ಗುರುಜಿ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಗುರುಜಿ, ಈಗ ಹೇಳ್ಕೊಳಕ್ಕೆ ಅಸಾಧ್ಯ. ನನ್ಗೆ ಈ ಕ್ಷಣದಲ್ಲಿ ನನ್ನ ಹತ್ರ 1 ಲಕ್ಷ ರೂಪಾಯಿ ಜೋಬಲ್ ದುಡ್ಡು ಇದ್ರು ನನ್ಗೆ ಅಷ್ಟು ಖುಷಿ ಆಗ್ತಿರ್ಲಿಲ್ಲ. ಅಷ್ಟು ಖುಷಿ ಆಗ್ತಿದೆ ನಿಮ್ ಕಾರ್ಯಕ್ರಮ. ಎಷ್ಟೋ ದಿನಗಳಿಂದ, ಹೆಚ್ಚು ಕಡಿಮೆ 6-7 ತಿಂಗಳಿಂದ ಸತತ ಪ್ರಯತ್ನ ಪಡ್ತೇನೆ ಗುರುಜಿ. ಪಡ್ತೇನೆ. ಆ ಬಾಬನ್ನ ಮತ್ತೆ ಗುರು ರಾಘವೇಂದ್ರ ಎಷ್ಟು ಬೇಡಿದ್ದೀನಿ ಅಂದ್ರೆ, ಅಪ್ಪ ಒಂದೇ ಒಂದ್ಸರಿ ಅವ್ರ ಕರೆ ಸಿಕ್ಬಿಟ್ಟು ಸಾಕು. ನನಗೆ ಭಗವಂತ ಇನ್ನೇನು ಇಲ್ಲ ಅಂತ. ನಿಮ್ಗೆ ಎಷ್ಟು ಮತ್ತೆ ನಿಮ್ಮ ನೆತ್ತ ತಂದೆ ತಾಯಿಗೆ ನನ್ನ ಮತ್ತು ನನ್ನ ಹೆಂಡತಿ ಕಡೆಯಿಂದ ತುಂಬ ಹೃದಯದ ಪ್ರಣಾಮಗಳು ಗುರುಜಿ. ನಿಮ್ಮ ಈ ವಯಸ್ಸಿನ ಅಗಾಧವಾದ ನಿಮ್ಗೆ ಎಲ್ಲಿ ಆ ರೀತಿ ಮಾತುಗಳಾಡ್ತೀರಾ, ಹೆಂಗ್ ಆಡ್ತೀರಾ ಅಂತ ನಾನು ಎಷ್ಟು ಆಲೋಚನೆ ಮಾಡ್ತೀನಿ ಅಂದ್ರೆ, ಆ ಪ್ರಬುದ್ಧತೆ ಎಲ್ಲರಿಗೂ ಬರಲ್ಲ ಗುರುಜಿ. ಆ ಗುರು ರಾಘವೇಂದ್ರರ ಇನ್ನೊಂದು ರೂಪನೇ ಅಂದ್ರೆ ತಪ್ಪಾಗ್ಲಾರ್ದು ನೀವು. ಪರಮಾತ್ಮ ಅಕ್ಷರಗಳಲ್ಲಿ ಅಭಿಷೇಕ ಮಾಡಿಬಿಡ್ರಿ ಯಪ್ಪ. ಒಬ್ಬ ಗುರುವಿಗೆ ಸಮರ್ಪಿಸಬಹುದಾದ ಹಾಡು, ಅದಕ್ಕೆ ನಾನು ಭಾಳ ದೂರದ ಮಾತು. ಆದರೆ ನೋಡಿ, ನಿಮ್ಮ ಆ ಸರಸ್ವತಿ ನಿಮ್ಮಮ್ಮ ನಾಲಿಗೆಯಲ್ಲಿ ಹೆಂಗಿದ್ದಾಳೆ ಅಂದರೆ, ಕರೆ ಸಿಕ್ಕ ತಕ್ಷಣ ಅದನ್ನು ಭಾಳ ಸುಲಲಿತವಾಗಿ ತುಂಬ ಸುಶ್ರಾವ್ಯವಾಗಿ ಹಾಡಿದ್ರಿ. ಆ ಗುರು ರಾಘವೇಂದ್ರರಿಗೆ ಅದು ಅರ್ಪಣೆ, ಕೃಷ್ಣನಿಗೆ ಅರ್ಪಣೆ. ಅದಕ್ಕೆ ಮೀರಿ ಕಷ್ಟಗಳು ಇರಬಹುದು, ಆದರೆ ಒಂದೇನು ಒಳ್ಳೆ ವಿಚಾರವನ್ನು ಅಥವಾ ಅಂದರೆ ನನಗನ್ಸುತ್ತೆ ಕೋಟಿ ಲಾಟ್ರಿ ಹೊಡೆದಾಗ ಆಗಬಹುದಾದ ಒಂದು ಸಂತೋಷಕ್ಕಿಂತ 100 ಪಟ್ಟು ಸಂತೋಷ ಒಬ್ಬ ಗುರುವಿನ ಹತ್ರ ಮಾತಾಡಬೇಕಾದ್ರೆ ಇರೋದಿದೆಯಲ್ಲ.
ಆ, ಅಬ್ಬಾ, ಎಂತ ಸಂಸ್ಕಾರ. ಮಕ್ಕಳಿಗೆ ಹೇಳಲಿಕ್ಕೆ ನಾನು ಬರೆದಿದ್ದೆ ಅಂತ ಹೇಳಿದ್ರಿ. ಒಂದು ಬರವಣಿಗೆಯೂ ಅದ್ಭುತ, ಮತ್ತು ಅದಕ್ಕೆ ಒಂದು ಕಂಪೋಸಿಷನ್, ಅದನ್ನು ರಾಗ ಸಂಯೋಜನೆ ಮಾಡಿರೋದು, ಮತ್ತು ಅದನ್ನು ಯಾವ ಉದ್ದೇಶಕ್ಕೆ ತಯಾರು ಮಾಡಿದ್ದೀರಿ. ನೀವು ಹೆಸರು ಮಾಡಲಿಕ್ಕಲ್ಲ, ಗುರುವಿಗೆ ಅರ್ಪಣೆ, ಮತ್ತು ಅದೊಂದು ಸಂಸ್ಕಾರದ ಪ್ರತಿರೂಪವಾಗಿ ಹಾಡನ್ನು ನಿಮ್ಮ ಎದೆಯ ಭಾವ ಅಕ್ಷರದಲ್ಲಿ ಹೊರಬಂದಿದೆ. ಭಾಳ ನೋಡಿ, ನನಗನ್ನಿಸುತ್ತೆ ಈ ಮೊದಲನೇ ಕರೆ ನನಗೆ ಭಾಳ ವಿಶೇಷ ಅನಿಸ್ಬಿಡ್ತು. ನಿಮ್ಮ ಆ ಜ್ಞಾನ ಅಥವಾ ನಿಮ್ಮ ಆ ಒಂದು ಅದ್ಭುತವಾದ ಪ್ರತಿಭೆಗೆ ನನ್ನ ನಮಸ್ಕಾರ. ಮತ್ತು ನಿಮ್ಮ ಶ್ರೀಮತಿಯವ್ರ ಕುರಿತು ಪದೇ ಪದೇ ಹೇಳ್ತಾ ಇದ್ದೀರಿ, ಎಂಥ ಅದ್ಭುತವಾದ ಗುಣ. ಶ್ರೀಮತಿಯವ್ರನ್ನು ಸೇರಿಸ್ಕೊಳ್ತಾ ಇದ್ದೀರಿ ಪುಣ್ಯಕ್ಕೆ. ಇಲ್ಲ ಗುರುಜಿ, ನಾನು ಪ್ರಥಮ ಮಾತಿಗೆ ನಾನ್ ಕೇಳಕ್ ಶುರು ಮಾಡ್ದೆ. ನಾನ್ ಕೇಳಕ್ ಶುರು ಮಾಡದ ಮೇಲೆ ನೋಡಮ್ಮ, ಇಲ್ಲಿ ಸೋನು ಗುರುಜಿ ಅವರು ಅಂತ ಈ ತರದ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದಾರೆ. ನೀನು ಕೆಲಸ ಕಾರ್ಯಗಳಿಲ್ದಾಗ ಅದನ್ನ ಕೇಳು, ನಿನ್ನ ಮನ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳ್ಕೊಟ್ಟಿ, ಅವರು ಕೂಡ ನಿಮ್ಮ ಅಭಿಮಾನಿ ಆದ್ರು ಗುರುಜಿ. ಏನಿಲ್ಲ, ಭಗವತ್ ಭಕ್ತರು ನೀವೆಲ್ಲ. ನಿಮ್ಮ ನೋಡಿ, ಕಲಿಯುಗದಲ್ಲಿ ನಿಮ್ಮಂಥವರ ಸಹವಾಸ ಸಿಗೋದು ಅಭಿಮಾನ ಅಲ್ಲ, ಅದು ಭಗವತ್ ಪ್ರೀತಿ. ಭಗವಂತನ ಆ ದಿವ್ಯತೆಯನ್ನ ನಮ್ಮ ಮೂಲಕ ಕಾಣ್ತೀರಿ, ಅದು ನಿಮ್ಮ ದೊಡ್ಡತನ ಅಷ್ಟೇ. ಗುರುಜಿ, ನಿಮ್ಗೆ ಎಷ್ಟು ಪ್ರಣಾಮಗಳು ಸಲ್ಲಿಸಿದ್ರು ಸಾಲಲ್ಲ, ಹೇಳ್ತಿಲ್ಲ ಗುರುಜಿ. ಈ ಕ್ಷಣದಲ್ಲಿ ನನ್ನ ಜೋಬಲ್ಲಿ 1 ಲಕ್ಷ ರೂಪಾಯಿ ಇದ್ರು ನನಗೆ ದುಡ್ಡು ಬೇಕೋ, ನೀವು ಸೋನುಜಿ ಅವ್ರ ಹತ್ರ ಮಾತಾಡ್ತೀರಾ ಅಂದ್ರೆ ನಾನು ಆಯ್ಕೆ ಮಾಡೋದೇ ನಿಮ್ ಜೊತೆ ಮಾತು ಅಂತ ಗುರುಜಿ. ಖಂಡಿತವಾಗ್ಲು ನನ್ಗೆ 2 ಮಕ್ಳಿದ್ದಾರೆ ಗುರುಜಿ. ನಾನು 2 ಮಕ್ಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ದುಡ್ಡಿಟ್ಟು ಪಕ್ಕದಲ್ಲ ಸೋನು ಅವ್ರ ಮಾತು ಬೇಕಾ, ಇಲ್ಲ ನಿನ್ಗೆ ದುಡ್ಡು ಬೇಕಂದ್ರೆ ಇಲ್ಲ, ನಂಗೆ ಸೋನು ಗುರುಗಳ ಮಾತೇ ಬೇಕು ಅಂತಾನೆ ಆಯ್ಕೆ ಮಾಡ್ತೀನಿ ಗುರುಜಿ. ದುಡ್ಡು ಇವತ್ತ ನಾಳೆ ಸಂಪಾದನೆ ಮಾಡ್ಬೋದು, ನಿಜ. ನಿಮ್ಮ ಈ ಕರೆ ಸಿಕ್ಕಿರೋದು ಆ 1 ಲಕ್ಷ ರೂಪಾಯಿಗಿಂತ ನನಗೆ ಹೆಚ್ಚು ಗುರುಜಿ. ಪ್ರಸನ್ನವಾಯ್ತು, ಮನಸ್ಸು ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಶ್ರೀಮತಿಯವರು ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ ಗುರುಜಿ. ಆದ್ರೆ ನನ್ನ ಇಲ್ಲಿ ಬಂದು ನನ್ನ ನೋವು ತುಂಬಾ ಇದೆ ಗುರುಜಿ, ತುಂಬಾ ಇದೆ. ಹಂಚ್ಕೊಳ್ಳೋದಿದ್ಯಾ? ಖಂಡಿತ ಗುರುಜಿ, ಖಂಡಿತ. ನನಗೆ ನಿಮ್ಮ ಕರೆ ಸಿಕ್ಕಿರೋದೇ ಒಂದು ಹೇಳಿದ್ನಲ್ಲ ಗುರುಜಿ, ಆ ಗುರು ರಾಘವೇಂದ್ರನೇ ಬಂದು ನನಗೆ ನಿಮ್ಮ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ ಅಂತ ಬಯಸ್ತೀನಿ ಗುರುಜಿ. ಆ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದೀನಿ ಗುರುಜಿ ನಿಮ್ನ. ನೀವು ಎಷ್ಟು ತಿಳುವಳಿಕೆ, ನಿಮ್ಮ ಅಗಾಧವಾದ ತಿಳುವಳಿಕೆಗೆ ಏನ್ ಕೊಟ್ರು ಸಾಲದು ಗುರುಜಿ. ನಾವು ದೊಡ್ಡ ಮಾತು. ಆ ರಾಘವೇಂದ್ರ ಸ್ವಾಮಿಗಳು ದೊಡ್ಡವರು, ನೀವು ಅವರ ಅನುಯಾಯಿಗಳು. ನಿಮ್ಮ ಪಾದಕ್ಕೆ ನಮಸ್ಕಾರ. ಹೇಳಿ, ನಿಮ್ಮ ಮನಸ್ಸಿಂದ ಏನೇ ವಿಚಾರ ಇದ್ರು ಹಂಚ್ಕೊಳ್ಳಿ ಗುರುಜಿ. ನಾನು ಮೂಲತಃ ಬಂದು ನಾವು ಹುಟ್ಟಿ ಬೆಳೆದಲ್ಲ ಮೈಸೂರೇ ಗುರುಜಿ. ನನ್ಗೀಗ 43 ವರ್ಷ. ನನ್ ಮದುವೆ ಆಗಿ ಆಟೋ ಡ್ರೈವರ್ ಗುರುಜಿ. ಮೊದ್ಲು ನಾನು ಗಾರೆ ಕೆಲಸ ಮಾಡ್ತಿದ್ದೆ, ಆಪರೇಷನ್ ಆಯ್ತು ಅಂತ ಈಗ ಆಟೋಗ್ ಬಂದೆ. 13 ವರ್ಷ ಆಯ್ತು ಜೀವನಕ್ಕೆ ಊಟ ತಿಂಡಿಗೆ ಏನು ಕೊರತೆ ಇಲ್ಲ. ಭಗವಂತ. ಮೊದ್ಲೇನ್ ಮಾಡ್ತಿದ್ರಿ? ಗಾರೆ ಕೆಲಸ ಮಾಡ್ತಿದ್ದೆ ಗುರುಜಿ, ಗಾರೆ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಆಪರೇಷನ್ ಆಯ್ತು ಅಂತ ಆಟೋಗ್ ಬಂದೆ ಗುರುಜಿ. ಆಟೋದಲ್ಲಿ ನನ್ನ ಜೀವನಕ್ಕೆ ಊಟ ತಿಂಡಿ ಬಟ್ಟೆ ಮಕ್ಕಳಿಗೆ ಏನು ಕೊರತೆ ಇಲ್ಲ ಗುರುಜಿ. ನನಗೆ 3 ಜನ ಅಕ್ಕಿಂದ್ರು ಗುರುಜಿ. ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ಗುರುಜಿ 4 ಜನ ಇದ್. ನಮ್ ತಂದೆ ತಾಯಿಗೆ 4 ಜನ, 3 ಜನ ಅಕ್ಕಿಂದ್ರು, ನಾನೇ ಕೊನೆಯವನು ಗುರುಜಿ. ಎಲ್ಲಾರ್ಗು ಮದುವೆ ಆಗಿ ಎಲ್ಲಾರ್ಗು ಬೇರೆ ಬೇರೆ ಇದಾರೆ. ನಾನು ಚಿಕ್ಕ ಅಕ್ಕ ಒಬ್ರು ನಮ್ ಜೊತೆಲೆ ಇದ್ದಾರೆ. ಅವರು ಗಂಡನ ಜೊತೆ ಸ್ವಲ್ಪ ಡಿಸಪಾಯಿಂಟ್ ಆಗಿ ಅವ್ರು ನಮ್ ಜೊತೆಲೆ ಇದಾರೆ ಗುರುಜಿ. ಅವ್ರದ್ದೇನ್ ಸಮಸ್ಯೆ ಇಲ್ಲ, ಎಲ್ಲಾ ಚೆನ್ನಾಗಿದೀವಿ, ಜೊತೆಲೆ ಇದೀವಿ ಗುರುಜಿ. ನಮ್ಮ ಮನೇಲಿ ಬಟ್ಟು ಬಂದು ನನ್ನ ತಾಯಿ, ನನ್ನ ಅಕ್ಕ, ನನ್ನ ಹೆಂಡತಿ, ನನ್ನ ಮಕ್ಳಿಬ್ರು ಗುರುಜಿ. ಎಲ್ಲಾರು ಚೆನ್ನಾಗಿದೀವಿ. ಆದ್ರೆ ಈಗ ನಂದು ಬಂದು ಗುರುಜಿ ಲವ್ ಮ್ಯಾರೇಜ್. 23 ವರ್ಷ ಆಯ್ತು. ನಾನು ಮತ್ತೆ ನನ್ನ ಶ್ರೀಮತಿ ಅವರು ತುಂಬಾ ಅನ್ಯೋನ್ಯವಾಗಿದ್ದೀವಿ ಗುರುಜಿ. ಅದ್ರಲ್ಲಿ ಏನು ಸಂಶಯ ಇಲ್ಲ. ಮತ್ತೆ ಯಾವುದೇ ಎಡ್ರು ತೊಡ್ರುಗಳಿಲ್ಲ. ನಮ್ಮನ್ನ ನೋಡಿ ಇನ್ನೊಬ್ರು ಕಲಿಬೇಕು. ನೋಡಪ್ಪ, ಲವ್ ಮಾಡಿ ಮದುವೆ ಆದ್ರೂ ಇವ್ರಂಗಿರ್ಬೇಕು ಅಂತ ಒಬ್ರಿಗೆ ತುಂಬಾ ಇಲ್ದಾರು ಗುರುಜಿ. ಒಬ್ರಿಗೆ ಮಾರ್ಗದರ್ಶನವಾಗಿದೀವಿ ಗುರುಜಿ ನಾವು. ಆದರ್ಶ ದಂಪತಿಗಳಾಗಿ. ಹೌದು ಗುರುಜಿ, ಅದ್ರಲ್ಲಿ 2ನೇ ಮಾತೇ ಇಲ್ಲ. ಯಾಕಂದ್ರೆ ನೋಡ್ದವ್ರೆಲ್ಲ ಲವ್ ಮಾಡೋದಕ್ಕಾಗಿ ನೀವು ಚೆನ್ನಾಗಿದ್ದೀರಾ ಅಂತ ನಮ್ಮನ್ನ ಆಶಿಸ್ತಾರೆ. ಆದ್ರೆ ಇಲ್ಲಿ ನನ್ನ ಸಮಸ್ಯೆ ಏನಾಗಿರೋದು ಒಂದು ಗುರುಜಿ, ನನ್ ಮಗ ಬಂದು ಸ್ಪೆಷಲ್ ಚೈಲ್ಡ್ ಗುರುಜಿ. ಅಂದ್ರೆ ಅವನಿಗೆ ಸ್ವಲ್ಪ ಬುದ್ಧಿಮಾಂದ್ಯತೆ. ಯಾವ ರೀತಿಯಲ್ಲಿ ಗುರುಜಿ? ಅವನಿಗೆ ಈಗ 17 ವರ್ಷ. ಈ ನೆಕ್ಸ್ಟ್ 23 ಬಂದ್ರೆ ಅವ್ನಿಗೆ 18 ವರ್ಷ ತುಂಬುತ್ತೆ ಗುರುಜಿ. ಆದ್ರೆ ಅವನ ಮೈಂಡ್ ಮೆಚುರಿಟಿ ಇಲ್ಲ. 7 ವರ್ಷ 8 ವರ್ಷದ ಮಕ್ಳಂಗೆ ಗುರುಜಿ ಅವನ್ಗೆ. ಓಕೆ, ಬಟ್ ಅವರು ನಡೆದಾಡಬಲ್ಲರು ಅಥವಾ ಎಲ್ಲ ಮಾತಾಂಜಿ ಗುರುಜಿ. ಅದ್ರಲ್ಲಿ ಅವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಅವನು ಸ್ಪೆಷಲ್ ಚೈಲ್ಡ್ ಅಂತ ಗೊತ್ತಾಗೋದು ಗುರುಜಿ. ಇಲ್ಲ ಅಂದ್ರೆ ಹೊಸದಾಗಿ ನೋಡಿದವ್ರಿಗೆ ಯಾರು ಅವನು ಸ್ಪೆಷಲ್ ಚೈಲ್ಡ್ ಮತ್ತೆ ಆ ಮಗು ವಿಶೇಷ ಚೇತನ ಉಳ್ಳ ಮಗು ಅಂತ ಯಾರಿಗೂ ಗೊತ್ತಾಗಲ್ಲ ಗುರುಜಿ. ಅವನ್ಗೆ ಓದಕ್ಕೆ ಬರೆಯಕ್ಕೆ ಮತ್ತೆ ಈ ದುಡ್ಡು ಕಾಸಿನ ವ್ಯವಹಾರಗಳೆಲ್ಲ ಏನು ಗೊತ್ತಾಗಲ್ಲ ಗುರುಜಿ ಅವನ್ಗೆ. ಎಷ್ಟು ಜನ ಮಕ್ಳು ಅಂದ್ರಿ ನಿಮ್ಗೆ? 2 ಗುರುಜಿ. ಓಕೆ, ಇವ್ರು ಮೊದಲನೇವರು ಎರಡನೇವರು? ಮೊದಲನೇವನು ಗುರುಜಿ. ನನ್ನ ಮಗ ಬಂದು ಮೊದಲನೇವನು.
ಅವನಿಗೆ ಎರಡನೇ ಮಗಳು ಗುರುಜಿ, ಅವಳಿಂದಾನೇ ನನ್ ಮನೆಯೆಲ್ಲ ಹಾಳಾಗ್ತಿದೆ ಗುರುಜಿ. ಓಕೆ, ಮಗನ ಬಗ್ಗೆ ಮಾತಾಡೋಣ. ಇದು ಅಂದ್ರೆ ಸರಿ ಮಾಡಲಾರದ ಗರ್ಭದಿಂದಲೇ ಬಂದಿರುವ ಸಮಸ್ಯೆ. ಗುರುಜಿ, ಅವ್ನಿಗೆ 9 ತಿಂಗಳು ಮಗುವಾದಾಗ ಪಿಡಿಸು ಬಂದು ಅವನಿಗೆ ನರಕಾನೆಯಾಗಿ ನಾನು ಸತತ ಪ್ರಯತ್ನ ಪಟ್ರು ಈ ಒಂದು ನ್ಯೂನ್ಯತೆಗೆ ಯಾವುದೇ ಯಾವ್ದಂತ ಔಷಧಿಗಳಾಗ್ಲಿ ಮೆಡಿಸನ್ಗಳಾಗ್ಲಿ ಇಲ್ವಂತೆ ಗುರುಜಿ. ನಾನು ನಿಮ್ಹಾನ್ಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ ಅವನ್ನ. ಅಲ್ಲೇ ಅವರೇ ಹೇಳಿದ್ರು ಇವನ್ಗೆ ಈ ತರ ಕಾಯಿಲೆಗೆ ಯಾವ್ದೇ ರೀತಿ ಮೆಡಿಸನ್ ಇಲ್ಲಪ್ಪ, ನಿಮ್ಹಾನ್ಸ್ ಬಿಟ್ರೆ ನೀನ್ ಎಲ್ಲೇ ವಸ್ತು ಉತ್ಕ ಬಂದ್ರು ನಿನ್ನ ದುಡ್ಡು ಕಾಸೆಲ್ಲ ಖರ್ಚು ಮಾಡಿದೀವಿ ಗುರುಜಿ. ತುಂಬಾ ದುಡ್ಡು ಕಾಸೆಲ್ಲ ಖರ್ಚು ಮಾಡಿದೀವಿ ಅವನಿಗೋಸ್ಕರ. ಅದಕ್ಕೆ ಯಾವ್ದೇ ರೀತಿಯಾದಂತ ಮೆಡಿಸನ್ ಇಲ್ಲ ನಿಮ್ಗೆ ಕಣಪ್ಪ, ಇದು ಸರಿ ಹೋಗ್ಬೋದು, ಸರಿ ಹೋಗ್ದೇನು ಇರ್ಬೋದು ಅಂತಾನೆ ಹೇಳಿದಾರೆ ಗುರುಜಿ ಅವರು. ಆಗ್ಲಿ, ತೊಂದ್ರೆ ಇಲ್ಲ. ಈಗ ಅವ್ರಿಗೆ 17 ವರ್ಷ, ನೆಕ್ಸ್ಟ್ 23 ಬಂದ್ರೆ 18 ವರ್ಷ ಗುರುಜಿ. ಅಂದ್ರೆ ಇನ್ನೊಂದು ತಿಂಗಳಿಗೆ ಗುರುಜಿ. ಬಟ್ ಆ ಮಗುವಿಗೆ ಸ್ವಯಂ ಅದನ್ನ ಫೀಲ್ ಮಾಡುವ ಭಾವನೆ ಕೂಡ ಇಲ್ಲ. ಇಲ್ಲ ಅಂದ್ರೆ ಅವ್ನ್ ಗುರುಜಿ, ಅವ್ನ್ ನೋಡಿದವ್ರು ಯಾರು ಅವನ್ನ ಐಡೆಂಟಿಫೈನೇ ಮಾಡಲ್ಲ ಗುರುಜಿ. ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಓಡಾಡ್ತಾನೆ, ಅವ್ನ ಕೆಲಸ ಕಾರ್ಯಗಳು ಮಾಡ್ಕೊತಾನೆ ಎಲ್ಲ. ಆದ್ರೆ ನಾವು ಈಗ ನಮ್ಮ ಮನೆಯಿಂದ 1-2 ಕಿಲೋಮೀಟರ್ ಅವನ್ನ ಬಿಟ್ಬಿಟ್ಟು ಬಂದ್ರೆ ಬರಕ್ ಗೊತ್ತಾಗಲ್ಲ ಗುರುಜಿ ಅವ್ನ್ಗೆ. ಅಂದ್ರೆ ತಾನು ಇಂತ ಬೌದ್ಧಿಕವಾಗಿ ಯಾಕೋ ನತದೃಷ್ಟ ಅನ್ನೋ ಭಾವನೆ ತೋಡ್ಕೊಂಡಿದ್ದಾರ? ಇಲ್ಲ ಗುರುಜಿ, ಅವ್ನಿಗೆ ಗೊತ್ತಾಗಲ್ಲ ನನ್ಗೇನೋ ಸಮಸ್ಯೆ ಇದೆ ಆತರ ಎಲ್ಲ ಅವ್ನಿಗೇನು ಅರಿವಿಲ್ಲ ಗುರುಜಿ. ಅವನಿಗೆ ನನ್ನ ಶ್ರೀಮತಿಯವರು ಪ್ರಪಂಚ ಗುರುಜಿ. ಓಕೆ, ನಿಮ್ಮ ಹೊರತಾಗಿ ಅವನಿಗೆ ಪ್ರಪಂಚದ ಬೇರೆ ಯಾವುದೇ ವ್ಯಕ್ತಿ ಸಹಾಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ನಿಮ್ಮನ್ನು ಹಚ್ಕೊಂಡಿದ್ದಾರೆ. ಹೌದು ಗುರುಜಿ, ನಮ್ಮನ್ ಬಿಟ್ರೆ ಅವ್ನು ಬೇರೆ ಯಾರನ್ನು ಅಷ್ಟು ಹಚ್ಕೊಳ್ಳೋದು ಇದು ಮಾಡೋದು ಇಲ್ಲ ಗುರುಜಿ. ನಾನು ನಮ್ಮ ಮನೆಯವರು ಅವ್ನೆಲ್ಲೂ ಕಳ್ಸಕ್ ಹೋಗಲ್ಲ ಗುರುಜಿ. ಒಬ್ಬನೇ ಇಂಡಿಪೆಂಡೆಂಟ್ ಆಗಿ ಅವ್ನಿಗೆ ಹೋದ್ರೆ ಬರಕ್ ಗೊತ್ತಾಗಲ್ಲ. ನೀವು ಎಲ್ಲಾದ್ರೂ ಹೋದ್ರೆ ಸಂಬಂಧಿಕರ ಮನೆ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀವಿ ಗುರುಜಿ. ಮೊದ್ಲು ತುಂಬಾ ಹಠ ಮಾಡ್ತಿದ್ದ, ಅಲ್ಲಿ ಬರಲ್ಲ ಅಂತ. ಆದ್ರೆ ಸ್ವಲ್ಪ ಅವನಿಗೆ ಬೆಳವಣಿಗೆ ಆಗ್ತಾ ಇದ್ದಂಗೆ ಸ್ವಲ್ಪ ಮೊದ್ಲಿಗಿಂತ ನಮ್ಗೆ ಬೆಟರ್ ಆಗಿದ್ದಾನೆ ಅನ್ಸುತ್ತೆ ಗುರುಜಿ. ಅವನೀಗ ನಮ್ಗೆ ಒಳ್ಳೇದಾಗುತ್ತೆ. ಸಮಾರಂಭಗಳಿಗೆ ಕರ್ಕೋದ್ರೆ ಅವ್ನ ಇಟ್ಕೊಳ್ಳೋದೇ ಒಂದರ ದುಸ್ಥಿರವಾಗಿರ್ತಿತ್ತು ಗುರುಜಿ. ಎಲ್ಲಾರು ಬಿಟ್ಬಿಟ್ಟು ಹೋಗ್ಬೇಕು ಅಂದ್ರೆ ನಮ್ಗೆ ಮನೇಲಿ ಭಯ ಆಗ್ತಿತ್ತು. ಈಗ ಮೊದ್ಲಿಗಿಂತ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ನಮ್ಗೆ. ಮತ್ತೆ ಅವನ ಕಲಿಕೆ ಎಲ್ಲ ಗುರುಜಿ ಚಿಕ್ಕ ಮಕ್ಳಿಗಿಂತ ಕಮ್ಮಿನೇ. ಈಗ ಗುರುಜಿ ಇತ್ತೀಚೆಗೆ ಕೆಲವೊಂದೆರಡು ವರ್ಷಗಳಲ್ಲಿ ಕೆಲವೊಂದು ಪದಗಳು ಮಾತ್ರ ಓದಬಲ್ಲ ಗುರುಜಿ. ನಿಮ್ಗೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಕನಕ, ಕದ ಆ ತರ ಮಾತ್ರ ಓದಬಲ್ಲ ಗುರುಜಿ. ಇನ್ನೇನು ಬರೋದಿಲ್ಲ ಅವನಿಗೆ. ಆಗ್ಲಿ, ನೀವು ಒಟ್ಟಾರೆಯಾಗಿ ಸಮಗ್ರವಾಗಿ ಆ ಜೀವವನ್ನು ನೀವು ಬುದ್ಧಿಮಾಂದ್ಯ ಅಂತಲ್ಲಿ ಪರಿಗಣಿಸಿ ಬೇರೆ ಯಾವ ಬೆಳವಣಿಗೆ ಅಥವಾ ಉದ್ಧಾರವನ್ನು ನೀವು ಅಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಬಟ್ ನೀವು ನಿಮ್ಮ ಜೀವಿತಾವಧಿಯ ಕೊನೆಯವರೆಗೂ ನಿಮ್ಮ ಮಡಿಲಲ್ಲೇ ಇರಬೇಕಾದದ್ದು, ಅದ್ರ ಹೊರಗೆ ದಾರಿ ಇಲ್ಲ. ಹೌದು, ಇದರಲ್ಲಿ ಪರಿವರ್ತನೆ ಅಥವಾ ಮುಂದೆ ಪವಾಡಗಳು ಅಥವಾ ಇನ್ನೇನೋ ಆಗಬಹುದಾ ಅದರ ಬಗ್ಗೆ ನಿರೀಕ್ಷೆ ಇಟ್ಟಿರಿ. ನಾನು ಅದನ್ನು ಪೂರ್ಣವಾಗಿ ಬೇಡವೇ ಬೇಡ ಅಂತ ಹೇಳಲ್ಲ, ಆದ್ರೆ ಒಂದ್ ತಿಳ್ಕೊಳ್ಳಿ, ಅದಕ್ಕೆ ನೀವೇ ಆಧಾರ. ಹೌದು ಗುರುಜಿ, ಹೌದು ಗುರುಜಿ, ಅದು ಯಾವತ್ತಿದ್ರು ಸತ್ಯ. ಬಟ್ ಇದೇನಿದು ಮಗಳ ವಿಚಾರ ಏನು ಗುರುಜಿ? ಅವಳು ಬಂದು ಈಗ 16 ವರ್ಷ ಗುರುಜಿ. ಪ್ರಥಮ PUC ವ್ಯಾಸಂಗ ಮಾಡ್ತಿದ್ದದ್ದು. ಆದ್ರೆ ಈ ವಯಸ್ಸಿಗೆ ಅವಳು ಪ್ರೀತಿ ಪ್ರೇಮ ಅಂತ ಎಲ್ಲ ತಲೆ ಕೆಡ್ಸಿ 10th ಅಲ್ಲಿ ಯಾವ್ದೇ ರೀತಿ ಟ್ಯೂಷನ್ಗೆ ಹಾಕಿರ್ಲಿಲ್ಲ ಗುರುಜಿ. ಅವಳು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಲು. ಓಕೆ, 10ನೇ ಕ್ಲಾಸಲ್ಲಿ ಅವರು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ರು. ಬಟ್ ಆಗ ಶುರುವಾದದ್ದು ಏನಲ್ಲ, ಅವಾಗ ಚೆನ್ನಾಗೇ ಇದ್ರು. ಇಲ್ಲ ಗುರುಜಿ, ಇವಳ್ದು ನಮಗ್ ಗೊತ್ತಾಗಿದ್ದ ಅವಾಗ. ಇವಳು ಎಷ್ಟು ಇವಳು ನಮಗೆ ಈಗ ಅರಿವು ಬಂದಿದ್ದೇನು ಅಂದ್ರೆ ಇವಳು 8-9ನೇ ಕ್ಲಾಸಲ್ಲೇ ಪ್ರೀತಿ ಪ್ರೇಮ ಅಂತ ಮುಳುಗೋಗಿ ನಾವು ಯಾರಿಗೂ ಬೇಡ ಗುರುಜಿ. ಅವಳಿಗೆ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾಳೆ. ನಾನೇ ಸ್ವತಃ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಅಲ್ಲಿಂದ ತಗೊಳ್ತೀನಿ. ಅಂದ್ರೆ ನೀವು ಈಕೆಗೆ ಬೇರೆ ಯಾರನ್ನು ಸಂಪರ್ಕಿಸೋಕೆ ಫೋನ್ ಇತ್ತಾ ಅಥವಾ ಇಲ್ಲ ಗುರುಜಿ. ಈಗ 8-9 ಈಗ ಒಂದೇ ಕ್ಲಾಸ್ ಅಲ್ಲಿ ಇರೋದ್ರಿಂದ ಅಲ್ಲೇ ಸ್ಕೂಲಲ್ಲಿ ಮಾತುಕತೆ ಹಂಗೆಲ್ಲ ಆಗ್ತಿತ್ತು. ನಾವೇನು ಗಮನಕ್ಕೂ ಬಂದಿರ್ಲಿಲ್ಲ ಇದು ಗುರುಜಿ. ಮೇಷ್ಟ್ರು ಇವ್ರು 4 ಜನನ್ನ ಇವಳನ್ನ ಸ್ಟಾರ್ಟಿಂಗ್ ಸ್ಕೂಲ್ ಸೇರ್ಸ್ದಾಗ ತುಂಬಾ ಹೊಗಳ್ತಿದ್ದವ್ರು. 10th ಬಂದಾಗ ಗುರುಜಿ ಇವ್ರು 4 ಜನ ನಡವಳಿಕೆ ಸರಿ ಇಲ್ಲ ಅಂದ್ರು. ಆದ್ರೆ ನಾವೇನ್ ಅನ್ಕೊಂಡ್ವಿ, ಮಾತುಕತೆ ಗಲಾಟೆ ಆ ವಿಚಾರದಲ್ಲಿ ಅನ್ಕೊಂಡ್ವಿ ಗುರುಜಿ. ಆದ್ರೆ ಇವಳು ಪ್ರೀತಿ ಪ್ರೇಮ ಅಂತ ಮುಳುಗೋಗಿದ್ದಾಳೆ ಅಂತ ನಮ್ಗೆ ಗೊತ್ತಿಲ್ಲ ಗುರುಜಿ. ಖಂಡಿತವಾಗ್ಲೂ ಆ ಬಾಬುನಾಣಗೂ ಗುರು ರಾಘವೇಂದ್ರ ಅಣ್ಣಗೂ ಗೊತ್ತಿಲ್ಲ ಗುರುಜಿ ನಮ್ಗೆ. ಆಯ್ತು, ಬಟ್ ನಿಮಗೆ ಮನೆಯಲ್ಲಿ ಅಂತ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣ್ಲಿಲ್ಲ, ವಿಚಿತ್ರ ಅನ್ಸ್ಲಿಲ್ಲ ಅಂದ್ರೆ ಆಗ? ಇಲ್ಲ ಗುರುಜಿ, ಅವಳು 10ನೇ ಕ್ಲಾಸ್ ವರೆಗೂ ಬರೋಗೂ ನಮ್ಗೆ ಆತರ ಅರಿವಿಗೆ ಬಂದಿಲ್ಲ. ಆದ್ರೆ ಇವಳು ನನ್ನ ಪ್ರಕಾರವಾಗಿ 8-9 ಶುರು ಮಾಡ್ಬಿಡ್ತಾಳೆ ಗುರುಜಿ. ಇವಳು ನಿಮ್ಗೆ ಹೇಗ್ ಗೊತ್ತಾಯ್ತು? ನಮಗೆ ಗೊತ್ತಾಯ್ತು ಅಂದ್ರೆ ಗುರುಜಿ, ಒಂದಿನ ಇವಳನ್ನ ಬೆಳಿಗ್ಗೆ ಹೊತ್ತು ನಾನೇ ಕರ್ಕೊಂಡು ಹೋಗಿ ಆಟೋದಲ್ಲಿ ಡ್ರಾಪ್ ಮಾಡ್ತಿದ್ದೆ. ಒಂದೊಂದ್ಸರಿ ಸಂಜೆ ಹೊತ್ತು ಹೋಗ್ತಿದ್ದೆ. ಇವಳು ಸಂಜೆ ಹೊತ್ತು ನಿನ್ ಬರೋದೇನ್ ಬೇಡಪ್ಪ, ನನ್ನ ಫ್ರೆಂಡ್ ಎಲ್ಲ ಬರ್ತಾರೆ, ನಾನು ಅವ್ರ ಜೊತೆನೆ ಬರ್ತೀನಿ. ತುಂಬಾ ದಿನಗಳ ಕಾಲ ಮಾಡ್ತೀವಿ. ಒಂದಿನ ಹಿಂಗೆ ಬಂದಿದ್ದೆ ಬೇಗ ಅಂತ ಹೋದೆ ಗುರುಜಿ.
ಹೋಗ್ಬೇಕಾದ್ರೆ ಇವಳು ರಸ್ತೆ ಮಧ್ಯದಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ರು ಗುರುಜಿ. ಹೊಸ ವರ್ಷದ ದಿನಾನ ಕೇಕ್ ಕಟ್ ಮಾಡ್ತಾ ಇದ್ರು ಗುರುಜಿ. ರಸ್ತೆ ಮಧ್ಯದಲ್ಲಿ ಇವಳು ಒಬ್ಳು 4-5 ಜನ ಹುಡುಗರು. ನಾನ್ ಹೋದ ತಕ್ಷಣ 4-5 ಜನ ಹುಡುಗರು ಹೋಗ್ಬಿಟ್ರು ಗುರುಜಿ. ಇವಳಿಗೆ ಚೆನ್ನಾಗ್ ಹೊಡೆದೆ. ಅವತ್ತೇ ಗೊತ್ತಾಗಿದ್ ಗುರುಜಿ ಇವಳು ನನ್ನ ಮಗಳು ಆದಿ ತಪ್ಪಿದ್ದಾಳೆ ಅಂತ. ಒಂದ್ ನಿಮಿಷ ಅಂದ್ರೆ ಅವತ್ತು ಹೊಸ ವರ್ಷ, ಬಟ್ ನೀವು ಹೋಗೋದು ಅವ್ರಿಗೆ ಆಶ್ಚರ್ಯ, ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ, ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಸುಳಿವೇ ಇರ್ಲಿಲ್ಲ? ಇಲ್ಲ ಗುರುಜಿ, ಅವಳು ಗೊತ್ತಿಲ್ಲ ನಮ್ ತಂದೆ ಬರ್ತಾರೆ ಅಂತ ಅವಳು ಗೊತ್ತಿಲ್ಲ ಗುರುಜಿ. ಕೇಕ್ ಕಟ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಗುರುಜಿ? ಯಾರು ಇಲ್ಲ, ಇವಳೊಬ್ಳು 5 ಜನ ರಸ್ತೆ ಮಧ್ಯದಲ್ಲಿ ಗುರುಜಿ, ಯಾವ್ದೋ ಮನೆಗಳ ಮುಂದೆ. ಬಟ್ ನಿಮಗೆ ಸ್ಕೂಲು ಅಥವಾ ಶಾಲೆ ಬಿಟ್ಟ ತಕ್ಷಣ, ಕಾಲೇಜ್ ಬಿಟ್ಟ ತಕ್ಷಣ ಮನೆಗೆ ಬರೋ ಹುಡುಗಿ ಅಂತ ನೀವು ಅಲ್ಲಿವರೆಗೂ ಭಾವಿಸಿದ್ರಿ? ಹೌದು ಗುರುಜಿ, ಹೌದು ಗುರುಜಿ. ಹುಡುಗಿರ್ ಜೊತೆ ಅವ್ರ ಮನೆಗ್ ಬರ್ತಾಳೆ, ಅವ್ರ ಜೊತೆ ಹಂಗ್ ಬರ್ತಾಳೆ ಬಳಸ್ಕೊಂಡ್. ಆಮೇಲೆ ಇವಳು ನಮ್ಮ ಮನೆಗ್ ನೇರವಾಗಿದ್ ರಸ್ತೆ ಇದ್ರಿ, ಇವಳು ಬಳಸ್ಕೊಂಡ್ ಬರ್ತಿದ್ಲು ಗುರುಜಿ ಇವಳು. ಓಕೆ, ಆ ದಿನ ಹೋದ್ರಿ, ಬಟ್ ಅಲ್ಲಿ ಒಬ್ಬಂಟಿಯಾಗಿ ಸಿಗಾಕೊಂಡು. ಬಟ್ ಮಿಕ್ಕಿದ ಹುಡುಗರು ಗಟ್ಟಿಯಾಗಿ ನಿಲ್ಲಿಲ್ಲ, ಅವ್ರು ಓಡ್ಬಿಟ್ರು ಗುರುಜಿ. ಆಮೇಲೆ ಇವಳು ನಮ್ಮ ಫ್ರೆಂಡ್ ನ ಕೇಳಿದಾಗ ಹಿಂಗೆಲ್ಲಾ ಆಗ್ತಿದೆ ಅಂತ, ಹಿಂಗೆಲ್ಲಾ ವಿಚಾರಗಳು ಗೊತ್ತಾಯ್ತು ಗುರುಜಿ. ಗೊತ್ತಾಗಿ ಇವಳಿಗೆ ನಾನು ಚೆನ್ನಾಗ್ ಹೊಡೆದ್ಬಿಟ್ಟು ಕರ್ಕ ಬಂದೆ. ಸ್ಕೂಲಲ್ಲೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಅವರು ಹೋದ್ರು, ನೀನ್ ಹೋದ ಹುಡುಗಿ ಯಾಕೆ ಹಿಂಗ್ ಮಾಡಿದೆ ಅಂತ. ಆಯ್ತು ಸರಿ, ನಾನ್ ಸರಿಯಾಗಿ ಇರ್ತೀನಿ ಅಂತ ಅಂದ್ಲು ಗುರುಜಿ. ಆಯ್ತು, ಅದ್ರಲ್ಲೂ ಯಾವ್ದೇ ರೀತಿ ಟ್ಯೂಷನ್ಗಾಗ್ಲಿ ಮತ್ತೊಂದು ಮಗದೊಂದು ಎಲ್ಲೂ ಸೇರ್ಸಿಲ್ಲ ಗುರುಜಿ. 472 ತೆಗೆದು ಪ್ರಥಮ ದರ್ಜೆಯಲ್ಲೇ ಪಾಸ್ ಆದ್ಲು ಗುರುಜಿ ಇವಳು. ವೆರಿ ಗುಡ್. ತೆಗೆದು ಪಾಸ್ ಆದ್ಲು. ನಾವು ಅವಳನ್ನ ಕೇಳಿದ್ವಿ ಗುರುಜಿ, ನೀನ್ ಏನ್ ಓದ್ತೀಯ, ಏನ್ ಮಾಡ್ತೀಯ, ಏನೋ ಅದೊಂದ್ ತಪ್ಪನ ಅಲ್ಲೇ ಕ್ಷಮಿಸ್ವಿ ಗುರುಜಿ. ನಾವೇನೋ ಅದನ್ನ ದೊಡ್ಡ ವಿಚಾರ ಮಾಡ್ಲಿಲ್ಲ ಗುರುಜಿ ನಾವು. ಓಕೆ, ಸಹಜ ಅಂದ್ಕೊಂಡ್ರಿ? ಸಹಜ, ಏನೋ ಅದು ಸಹಜ ಅಲ್ವ ಗುರುಜಿ, ಫ್ರೆಂಡ್ಶಿಪ್ ಅಲ್ಲಿ ಏನೋ ಕಟ್ ಮಾಡಿದಾರೆ ಅಂತ. ಅವತ್ತೊಂದ್ ದಿನ ಬಿಟ್ರೆ ಅದನ್ನ ಬಗ್ಗೆ ನಾವೇನ್ ಚರ್ಚೆ ಮಾಡೋದಾಗ್ಲಿ ರಗಳೆ ಮಾಡೋದಾಗ್ಲಿ ಮಾಡ್ಲಿಲ್ಲ ಗುರುಜಿ. ಅವಳನ್ನ ಕೇಳಿದ್ವಿ, ಏನ್ ಮಾಡ್ತೀಯ ಅಂತ ಅಂದಾಗ ನಾನು ಓದ್ತೀನಿ ಅಂತ ಅಂದ್ಲು ಗುರುಜಿ. ಆಮೇಲೆ ಕೆಲವ್ರು ಅಂದ್ರು ಸೈನ್ಸ್ ತಗೊಂಡ್ರೆ ಬಹಳ ಮುಂದಕ್ಕೆ ಒಳ್ಳೇದಾಗತ್ತೆ ಅವಳಿಗೆ, ಸೈನ್ಸ್ ಸೇರ್ಸಿ ಅಂತ ಹೇಳಿದ್ರು ಗುರುಜಿ. ಅವಳನ್ನ ಸೇರ್ಸೋಕು ಮುಂಚೆನೆ ನಾನು ನನ್ನ ಶ್ರೀಮತಿರು ಎಷ್ಟು ಸರಿ ಹೇಳಿದ್ವಿ, ನಾಳೆ ನಮ್ಮನ್ನ ದೂರಬಾರ್ದು ನೀವ್ ಹೇಳಿದ್ರಿ ಅಂತ, ಬಲವಂತ ಮಾಡಿದ್ರಿ ಅಂತ, ನಿನ್ಗೆ ಏನ್ ಕಂಫರ್ಟಬಲ್ ಆಗುತ್ತೆ ಅದನ್ನೇ ತಗೋ ಅಂತ ಹೇಳಿದ್ವಿ ಗುರುಜಿ. ನಾನು ಇದಕ್ಕೂ ಮುಂಚೆನೆ ಈಗ 2 ವರ್ಷದಲ್ಲಿ ನನ್ನ ಶ್ರೀಮತಿ ಅವ್ರನ್ನ ಓದಿಸಿದೀನಿ ಗುರುಜಿ. ಟೀಚರ್ ಟ್ರೈನಿಂಗ್ ಮಾಡಿದ್ದಾರೆ ಅವರು. ಓಕೆ, ಬಟ್ ಮದುವೆ ಆದ ಕಾಲದಲ್ಲಿ ಏನ್ ಗುರುಜಿ? ಅದು ಮದ್ವೆ ಆದ ಕಾಲದಲ್ಲಿ ಅಂದ್ರೆ ಅವ್ರು ನಮ್ ತಾಯಿಯವರು ಮನೆ ಕೆಲಸ ಮಾಡ್ಬೇಕಾದ್ರೆ ಇನ್ನೇನೋ ಬದುಕದೇ ಇಲ್ಲ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದ್ರು ಗುರುಜಿ. ಇದಾರೆ, ಈಗ್ಲೂ ಬದುಕಿದಾರೆ ಗುರುಜಿ, ಆ ಭಗವಂತನ ಆಶೀರ್ವಾದ ಬದುಕಿದ್ರು. ಆ ಟೈಮಲ್ಲಿ ಅವಳನ್ನ ಮದ್ವೆ ಆದಾಗ ಸೆಕೆಂಡ್ PUC ಡಿಸ್ಕಂಟಿನ್ಯೂ ಆಗಿತ್ತು ಗುರುಜಿ, ನನ್ ಮಿಸ್ಸಸ್ದು. ಅದನ್ನ ಕಟ್ಟಿ ಪಾಸ್ ಮಾಡಿಸ್ತೆ ಗುರುಜಿ, ಈಗ 3 ವರ್ಷದ ಹಿಂದೆ ಗುರುಜಿ. ಅದಾದ್ಮೇಲೆ ವಿಶೇಷ ಮಕ್ಕಳಿಗೆ, ಅದೇ ನನ್ನ ಮಗನಂತವ್ರಿಗೆ, ಅದೇ ಮಾತು ಬರ್ದಿದ್ದವ್ರು, ಕಿವಿ ಕೇಳಿದವರ ಮಕ್ಕಳಿಗೆ ಪಾಠ ಮಾಡಕ್ಕೆ ಅಂತ ವಿಶೇಷ ಶಿಕ್ಷಕರ ತರಬೇತಿ ಕೇಂದ್ರ ಅಂತ ಗುರುಜಿ ಮೈಸೂರಲ್ಲಿ, ಅಲ್ಲೇ ಕಟ್ಟಿ ಅಲ್ಲೇ 2 ವರ್ಷನೂ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದ್ರು ಗುರುಜಿ ಅವರು. ಅದೆಲ್ಲ ಆಯ್ತು ಸರಿ. ಇವಳನ್ನ ಕೇಳಿದ್ವಿ, ನಾಳೆ ದೂರಬಾರ್ದು, ನನ್ ಮಗಳನ್ನ ದೂರಬಾರ್ದಪ್ಪ, ನಿಂಗೆ ಏನ್ ಬೇಕಾದ್ ತಗೊಂಡ್. ಇಲ್ಲ ಆಯ್ತು, ನಾನು ಸೈನ್ಸ್ ಓದ್ತೀನಿ ಅಂತ ಓದ್ಲು ಗುರುಜಿ. ಅಂದ್ರೆ ನಿಮ್ ತಲೆಯಲ್ಲಿ ಇದ್ದಿದ್ದು ಸೈನ್ಸ್ ಕಷ್ಟ ಇದೆ, ಬಟ್ ಮಧ್ಯದಲ್ಲಿ ಎಲ್ಲೋ ಅಂದ್ರೆ ಅಂತದ್ದೇನೋ ಒತ್ತಡ ಆದಾಗ ನಮ್ ಮೇಲೆ ಬರಂಗಿಲ್ಲ. ಹೌದು ಗುರುಜಿ. ಈಗ ನಾನ್ ನಾಳೆ ದಿವಸ ನಮ್ ತಂದೆ ಮತ್ತೆ ನಮ್ ಶ್ರೀಮತಿ ಅವ್ರನ್ನ ದೂರಬಾರ್ದು ಅಲ್ವಾ ಗುರುಜಿ. ಇವಳು ನಿಮ್ಮ ಬಲವಂತಕ್ಕೆ ನಾ ಸೇರ್ಕೊಂಡೆ ಮಾಡ್ದೆ ಅಂತ ದೂರಬಾರ್ದು ಇವಳು. ಇಲ್ಲ ಆಯ್ತು ನಾನು ಮಾಡ್ತೀನಿ ಅಂತ ಗುರುಜಿ. ಇವಳು ಏನಾಗ್ಬಿಟ್ಟಿದೆ, ಇವಳು ಮೈಸೂರಲ್ಲಿ ಮಾರಾಣಿಸ್ ಗೊತ್ತಿರ್ಬೇಕು ಗುರುಜಿ ನಿಮ್ಗೆ, ಮಾರಾಣಿಸ್ ಕಾಲೇಜ್, ಅಲ್ಲಿಂದ ಸೇರ್ಸಿದೀನಿ. ಇಲ್ಲಿ ಈ ಸ್ಕೂಲಲ್ಲಿ ಅದೇ ಗುರುಜಿ, ಈ ಸ್ಕೂಲಲ್ಲಿ ಇದ್ನಲ್ಲ, ಅದೇ 8-9ರಲ್ಲಿ ಪರಿಚಯ ಆಗಿ 8ನೇ ಕ್ಲಾಸಲ್ಲಿ ಪರಿಚಯ ಆಗಿದ್ನಲ್ಲ, ಅವನು ಮಹಾರಾಜ ಸೇರ್ಕೊಂಡಿದ್ದಾನೆ, ಇವಳು ಮಾರಾಣಿಗೆ ಸೇರ್ಕೊಂಡಿದ್ದಾಳೆ ಗುರುಜಿ. ಬಟ್ ಮಹಾರಾಣಿ ಕಾಲೇಜಿನ ಆಯ್ಕೆ ನಿಮ್ಮದು, ಆ ಹೆಣ್ಮಗಳು ಗುರುಜಿ ನಮ್ದೇ. ಯಾಕೆ ಅಂದ್ರೆ ನಮ್ದು ಬಂದು ನಾಯಕ ಜನಾಂಗ ST ಕ್ಯಾಟಗಿರಿಗೆ ನಮ್ಗೆ ಫ್ರೀ ಸೀಟ್ ಸಿಕ್ಕಿತ್ತು. ಒಂದು 6,000 ರೂಪಾಯಿದೊಳಗೆ ನಮ್ಗೆ ನಮ್ಮ ಖರ್ಚು ವೆಚ್ಚಗಳೆಲ್ಲ ತೀರಿತ್ತು ಗುರುಜಿ ಅಲ್ಲಿ. ಆಗ್ಬೋದು. ಅದರಿಂದಾಡಿ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ನಮ್ಗೆ ಉಚಿತವಾಗಿ ಅವ್ರಿಗೇನ್ ಅಷ್ಟ್ರೊಳಗೆ 6,000 ರೂಪಾಯಿ ಒಳಗೇನೆ ನಮ್ಮ ಹತ್ರ ದುಡ್ಡು ಇದು ಮಾಡಿದ್ರು ಗುರುಜಿ ಅಲ್ಲಿ. ಸೊ ನೀವು ಆ ನಿಟ್ಟಿನಲ್ಲಿ ಹೌದು ಗುರುಜಿ. ಅಲ್ಲಿ ತುಂಬಾ ಚೆನ್ನಾಗಿದೆ ಗುರುಜಿ, ಏನು ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಗೌರ್ಮೆಂಟ್ ಕಾಲೇಜ್ ಆದ್ರೂ ತುಂಬಾ ಚೆನ್ನಾಗಿದೆ ಅಂತಾನೆ. ಯಾಕಂದ್ರೆ ಅಲ್ಲೆಲ್ಲ ತುಂಬಾ ಅಫಿಷಿಯಲ್ ಗಳೆಲ್ಲ ನಮ್ಮ ಆಟೋದಲ್ಲಿ ಬಂದಾಗ್ಲೆಲ್ಲ ನಾನು ಆ ಕಾಲೇಜಲ್ಲಿ ಓದ್ದೆ, ನನ್ಗೆ ಆ ಕಾಲೇಜ್ ಬಗ್ಗೆ ಸ್ವಲ್ಪ ಹೆಮ್ಮೆನೆ ಇತ್ತು ಗುರುಜಿ, ಒಳ್ಳೆ ಕಾಲೇಜು ಅಂತ. ಹಂಗಾಗಿ ಸೇರಿಸ್ತೀವಿ ಗುರುಜಿ. ಅಲ್ಲೇನಾಗ್ಬಿಟ್ಟಿದೆ, ಇವಳು ಅವನು ಮಹಾರಾಜ ಸೇರ್ಕೊಂಡಿದ್ದಾಳೆ, ಇವಳು ಮಾರಾಣಿ ಗುರುಜಿ. ಆಮೇಲೆ ನನಗೇನೊಂದು ಆಶ್ಚರ್ಯ ಅಂದ್ರೆ, ನಾನೇ ಕರ್ಕೊಂಡ್ ಹೋಗ್ತಿದ್ದು ಗುರುಜಿ ಅವಳನ್ನ ಒಬ್ಬಳನ್ನ ಕಳಿಸ್ತಿರ್ಲಿಲ್ಲ, ನಾನೇ ಕರ್ಕೊಂಡ್ ಹೋಗ್ತಿದ್ದೆ, ನಾನೇ ಕರ್ಕೊಂಡ್ ಬರ್ತಿದ್ದೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಗುರುಜಿ.
ಸ್ಕೂಲಲ್ಲೂ ಅಷ್ಟೇ ಗುರುಜಿ, ಸ್ಕೂಲಲ್ಲೂ ಬೆಳಿಗ್ಗೆ ಹೊತ್ತು ನಾನೇ ಬಿಡ್ತಿದ್ದು. ಅಷ್ಟ್ರ ಮಧ್ಯೆ ಇವ್ರು ಎಲ್ಲಿ ಭೇಟಿ ಆಗ್ತಿದ್ರು ಅಂತಾನೆ ಗೊತ್ತಿಲ್ಲ ಗುರುಜಿ. ಅವನು ಇವಳು ತುಂಬಾನೇ ಭೇಟಿಯಾಗಿ ಪರಸ್ಪರ ಮಾತುಕತೆ ಆಡಿದ್ರೆ, ಯಾಕಂದ್ರೆ ಇವಳು ಇಷ್ಟೊಂದು ಮುಂದುವರೆದಿದ್ದಾಳೆ ಅಂದ್ರೆ ಅಷ್ಟೆಲ್ಲ ಇಲ್ದೇನೆ ಸಾಧ್ಯನೇ ಇಲ್ಲ ಗುರುಜಿ. ಫೋನ್ ಅಂತೂ ಕೊಟ್ಟೆ ಇಲ್ಲ. ಆಮೇಲೆ ತಗೊಳ್ತೀನಿ. ಬಟ್ ಇಲ್ಲಿ ಈಗ ಸೇರಿಸಿದ್ರಿ, ಅದಾದ ಮೇಲೆ ಅಂದ್ರೆ ಪ್ರೀತಿ ಬಗ್ಗೆ ಅಲ್ಲಿವರೆಗೂ ನಿಮಗೆ ಕನ್ಫರ್ಮೇ ಇರ್ಲಿಲ್ಲ? ಅದೇ ಅವ್ಳಿಗೆ ಹೊಡೆದಿದ್ ಬಿಟ್ರೆ ಅದಾದ್ಮೇಲೆ ಇಷ್ಟೊಂದೆಲ್ಲ ಮುಂದುವರೆದಿದ್ದಾಳೆ ನನ್ನ ಮಗಳು ಅಂತ ಗೊತ್ತಿಲ್ಲ ಗುರುಜಿ ನನಗೆ. ಓಕೆ, ಅದು ಗೊತ್ತಾಗಿದ್ಯಾ ಯಾವಾಗ? ಗುರುಜಿ ಹಿಂಗೆ ಇವಳು PDF ಕಳಿಸ್ತಾರೆ ಅಂತ ಮೊಬೈಲ್ ಇಸ್ಕೊಳ್ಳೋದು ನಮ್ಮ ಮನೆಯವ್ರ ಹತ್ರ. ರಾತ್ರಿ 12 ಗಂಟೆ ಓದ್ತೀನಿ, 1 ಗಂಟೆ ಓದ್ತೀನಿ ಅಂತ ಇದು ಮಾಡ್ತಾನೆ ಇದ್ಲು. ಆಮೇಲೆ ಇವಳು ಪ್ರಥಮ ಮಾಮೂಲಿ ಮಧ್ಯ ಪರೀಕ್ಷೆಗಳೇ ಬರ್ತಾರಲ್ಲ ಗುರುಜಿ, ಅದ್ರಲ್ಲೆಲ್ಲ ಫೇಲ್ ಆಗ್ತಾ ಬಂದ್ಲು. ನಮ್ಗೆ ಆಗ ಸ್ವಲ್ಪ ಡೌಟ್ ಬಂದು ಇವಳು ಯಾಕೋ ಸರಿಯಾಗಿ ಗೊತ್ತಿಲ್ಲ ಅಂತ ನಾವು ಒಂದೊಂದಿನ ಕೆದಕಿಕ್ ಶುರು ಮಾಡಿದಾಗ ಆ ಹುಡುಗನ ವಿಚಾರ ಬಂತು ಗುರುಜಿ. ಯಾರು ಹೇಳಿದ್ದನ್ನ? ಅವಳೇ ಹೇಳಿದ್ಲು ಗುರುಜಿ, ಮನೆಗೆ ಕರ್ಸಿದ್ಲು ಧೈರ್ಯವಾಗಿ. ನಾನು ಅದ್ಯಾರು ಕರ್ಸಮ್ಮ ಅದೇನ್ ಕೇಳ್ತೀನಿ ಮಾತಾಡ್ತೀನಿ ಅಂತ ಅಂದಾಗ ಮನೆಗೆ ಕರ್ಸಿದ್ಲು ಗುರುಜಿ ಇವಳು. ಹುಡುಗನ್ನ 16 ವರ್ಷ ಗುರುಜಿ ಅವಳಿಗೀಗ. ಅವನಿಗೂ 16 ವರ್ಷನೇ ಇರೋದು? ಅವನಿಗೂ 16 ವರ್ಷ. ಓಕೆ, ಮನ್ಯಾಗ ಬಂದ. ನಾನಂದೆ, ನೋಡಪ್ಪ ಇವೆಲ್ಲ ನಿಮ್ಗೆ ತರವಲ್ಲ, ಈ ವಯಸ್ಸಲ್ಲಿ ನೀವು ತುಂಬಾ ನಿಮ್ಗೇನ್ ಬಹಳ ವಯಸ್ಸಾಗಿಲ್ಲ, ಮೆಚುರಿಟಿ ಇರ್ಬೇಕು. ಅದು ಅಲ್ದೆ ನೀವು ಮಾಡ್ತಿರೋ ಕೆಲ್ಸ ಏನು ನನ್ನ ಮಗಳು ಸರಿಯಾಗಿ ಗೊತ್ತಿಲ್ಲ, ಇದೆಲ್ಲ ಚೆನ್ನಾಗಿರಲ್ಲ ಅಂತ ಗೌರವಯುತವಾಗಿ ಮನ್ಯಾಗ ಕರೆದು ಗುರುಜಿ ಅವ್ನಿಗೊಂದ್ ಲೋಟ ಕಾಫಿ ಮಾಡ್ಕೊಟ್ಟಿ ಒಂದ್ ಒಳ್ಳೆ ತಂದಲ್ಲಿ ಹೇಳ್ ಕಳಿಸ್ತು. ಇಲ್ಲ ಅಂಕಲ್ ನಾಳೆಯಿಂದ ನಾವ್ ಮಾಡಲ್ಲ ಹಂಗೆ ಅಂತ. ಆಮೇಲೆ ನಾನು ಹಂಗೆಲ್ಲಾ ಹೇಳಿ ಹೋದ್ರು ಗುರುಜಿ. ಇವಳು ಏನ್ ಮಾಡ್ಬಿಟ್ಟು ನನ್ ಅವತ್ತು ಬೋಧೆ ಗುರುಜಿ, ಚೆನ್ನಾಗಿ ಬೋಧೆ ಇವಳಿಗೆ ನನ್ ಮಗಳಿಗೆ. ಇವಳು ಏನ್ ಮಾಡ್ಬಿಟ್ಟಿದ್ದಾಳೆ ಗುರುಜಿ, ಮಾದ್ರೆ ನುಂಕಾಬಿಟ್ಟಿದ್ದಾಳೆ. ಓ, ಹಂಗಂದ್ರೆ ಹಾಗೆ ನೀವು ಬೈದ ಆ ಹುಡುಗ ಹೋದ್ಮೇಲೆ ನೀವು ಈಕೆಗೂ ಒಂದ್ ಸ್ವಲ್ಪ ಬುದ್ಧಿ ಹೇಳಿದ್ವಿ ಗುರುಜಿ. ಹೇಳದಾದ್ಮೇಲೆ ಚೆನ್ನಾಗಿ ಬೋಧೆ ಗುರುಜಿ. ಅಂದ್ರೆ ಇವಳು ನಾಳೆ ಕಾಲೇಜ್ಗೆ ಹೋಗ್ತೀನಿ ಅಂದ್ಲು. ನಮ್ಮ ಮನೆಯವ್ರು ಆಯ್ತು ಕಳ್ಸಿ ಅಂದ್ಲು. ಇಲ್ಲ ನಾನ್ ಕಳ್ಸಲ್ಲಮ್ಮ, ಇವಳು ನಡವಳಿಕೆ ಸರಿ ಇಲ್ಲ, ಇವಳು ಹೋಗ್ತಿರೋ ದಾರಿ ಸರಿ ಇಲ್ಲ, ನಂಗೆ ಸರಿ ಕಾಣ್ತಿಲ್ಲ, ನಾನ್ ಕಳ್ಸಲ್ಲ ಅಂತ ಚೆನ್ನಾಗಿ ಬೋಧೆ ಗುರುಜಿ. ನನ್ ಬಾಯಿ ಬಂದಂಗೆ ಬೋಧೆ, ಒಂದೆರಡು ಕೆಟ್ಟ ಪದಗಳನ್ನ ಉಪಯೋಗಿಸಿ ಬೋಧೆ ಗುರುಜಿ ನಾನು. ಅಷ್ಟಕ್ಕೆ ಇವಳು ಹೋಗಿ ಮಾದ್ರು ನುಂಕಬಿಟ್ಟಿದ್ದಾಳೆ ಗುರುಜಿ. ನಮ್ಮ ಮಿಸ್ಸಸ್ ಅವ್ರ ಅತ್ತೆ ಮನೆ ಇದೆ ಇಲ್ಲಿ. ಅತ್ತೆ ಅಂದ್ರೆ ನನ್ನ ಹೆಂಡತಿ ಅವರ ಸೋದರ ತಂದೆ ತಂಗಿಯರಿದ್ದಾರೆ ಗುರುಜಿ, ಪಕ್ಕದ ಮನೆಯಲ್ಲಪ್ಪ. ಅಲ್ಲಿ ಹೋಗಿ ಅವ್ರ ಮನೇಲಿ ಮಾರಿ ನುಂಕಾಬಿಟ್ಟು ಗುರುಜಿ. ಆಮೇಲೆ ಇವಳೇ ಇಮಿಡಿಯೇಟ್ಲಿ ಹುಡುಗನ್ ಫೋನ್ ಮಾಡ್ಬಿಟ್ಟಿದ್ದಾಳೆ, ನಾನ್ ಮಾರಿ ನುಂಕೊಂಡಿದ್ದೀನಿ ಅಂತ. ಗುರುಜಿ ಅವ್ನ್ ಬಂದ ಗುರುಜಿ. ನಾನು ರಂಪ ಮಾಡಬಾರ್ದು ಅಂತ ಆದಿ ಬೀದಿಯಲ್ಲಿ ಸುಮ್ನೆ ಆದೆ ಗುರುಜಿ. ಕರ್ಕೊಂಡ್ ಹೋದೆ. ನಾನ್ ನಮ್ಮ ಬ್ರದರ್ ಇದಾರೆ ಇಲ್ಲೇ ನಮ್ಮ ಮನೆ ಹತ್ರ 1-2 ಕಿಲೋಮೀಟರ್ ಹತ್ರದಲ್ಲೇ ಖಾಸಗಿ ಹಾಸ್ಪಿಟ್ಲ್ ಇದೆ ಗುರುಜಿ. ಅಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ವಾಂತಿ ಮಾಡ್ಸಿ ಬಂದ್ವಿ ಗುರುಜಿ. ಅಷ್ಟಕ್ಕೆ ಬಿಡ್ಲಿಲ್ಲ ಗುರುಜಿ. ಅವಳು ತಿರ್ಗಾ ಅದ್ರ ನಾಳೆ ಅದೆಲ್ಲ ಸ್ವಲ್ಪ ಆಯ್ತು. ಅದ್ರ ನಾಳೆಗೆ ಬಂದು, ಇಲ್ಲ ಅಂಕಲ್ ನಾನು ಇನ್ನೊಂದ್ಸರಿ ಹಂಗ್ ಮಾಡಲ್ಲ, ಹಂಗೆ ಹಿಂಗೆ ಬಿಡಿ, ನನ್ ಪಾಗ ಏನೋ ಒಂದು ಜಾಬ್ ತಗೊಂಡ ಆಮೇಲೆ ನೋಡೋಣ ಅಂತ ಹೋದ ಗುರುಜಿ. ನಾವು ಈ ವಯಸ್ಸಲ್ಲಿ ಇನ್ನು ತಲೆ ತಿನ್ನೋದ್ ಬೇಡ, ಈಗಲೇ ಆಗಿರೋದು ಅದಂತ ಸಾಲದು ಅಂತ ಇವಳಿಗೂ ತಿಳುವಳಿಕೆ ಹೇಳಿ ಅವನಿಗೂ ಹೇಳಿ ಕಳಿಸ್ತೀವಿ ಗುರುಜಿ. ಮತ್ತೆ ಗುರುಜಿ ನಮ್ಮ ಮನೆಯವರು ನನ್ನ ಬಲವಂತ ಮಾಡಿಲ್ಲ, ಅವಳು ಹೋಗ್ಲಿ ಅವಳ ಜೀವನ ಹಾಳಾಗತ್ತೆ ಅಂತ ಹೇಳಿ ನಮ್ಮ ಮನೆಯವರು ನಮ್ಮ ಅತ್ತೆರೆಲ್ಲ ಹೇಳಿ ಗುರುಜಿ ಕಾಲೇಜಿಗೆ ಕಳಿಸ್ ನಾಳೆಗೆ ತಿರ್ಗಾ ಇಬ್ರು ಭೇಟಿ ಆಗಿದಾರಲ್ಲ ಗುರುಜಿ ಇವರು. ನಿಮ್ಗೆ ಹೆಂಗ್ ಗೊತ್ತದು ಗುರುಜಿ? ನಿಮ್ಗೆ ಹೇಗ್ ಗೊತ್ತದು ಒಂದೇ? ಅವಳೇ ಹೇಳಿದ್ಲು ಗುರು. ನಮ್ಮ ಮನೆಯವ್ರಿಗೆ ಡೌಟ್ ಬಂತು ಗುರುಜಿ. ಓಕೆ, ಅಂದ್ರೆ ನೀವು ಕಳಿಸಿದ್ರಿ ಕಾಲೇಜ್ಗೆ? ಓಕೆ, ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಡ್ತಾವ ವಿಚಾರ. ಇವ್ನು ಹೋಗಿ ಅಲ್ಲಿ ಭೇಟಿ ಮಾಡಿದಾನೆ ಅಂತ. ನಾನ್ ಬಿಡಲ್ಲ, ನೀನ್ ಕರ್ಕೊಂಡ್ ಹೋಗ್ಬಿಡು ಅಂದಾಗ ಇವಳು ಅಲ್ಲಿ ಇರ್ಲಿಲ್ವಂತೆ ಗುರುಜಿ ಕಾಲೇಜ್ ಹತ್ರ. ಇವನ್ ಜೊತೆ ಎಲ್ಲೋ ಅಲ್ಲೇ ಆಸುಪಾಸಲ್ಲಿ ಮಾತಾಡ್ತಾ ನಿಂತಿದ್ದಾಳೆ. ಅದು ನಮ್ಮ ಮನೆಯವ್ರಿಗೆ ಗೊತ್ತಾಗಿ, ಇಲ್ಲ ಅವಳು ಸರಿ ಹೋಗಲ್ಲ ಅನ್ಬಿಟ್ಟು ಅವಾಗ ದೊಡ್ಡರಾದ ಅಂತ ಗುರುಜಿ ಅವಾಗಿಂದ ಕಾಲೇಜಿಗೆ ಕಳಿಸ್ತಾ ಇಲ್ಲ ಗುರುಜಿ. ಕಾಲೇಜಿಗೆ ಕಳಿಸ್ತಾ ಇಲ್ಲ ಗುರುಜಿ. ಇವಳು ಮನೇಲಿ ಒಂದು ಕೆಡ್ಡ ಕೆಲ್ಸನೂ ಮಾಡಲ್ಲ ಗುರುಜಿ. ಎಲ್ಲೋ ಒಂದಿನ ಅವಳಿಗೆ ಮೂಡ್ ಚೆನ್ನಾಗಿತ್ತು ಅಂದ್ರೆ ಕೆಲಸ ಮಾಡ್ತಾಳೆ, ಇಲ್ಲ ಅಂದ್ರೆ ಇಲ್ಲ. ಈಗ ಅವಳಿಗೆ ನಾವು ಬೇಡವೇ ಬೇಡ ಗುರುಜಿ. ಅವಳಿಗೆ ನಮಗ್ ಬೇಡವೇ ಬೇಡ. ಇಷ್ಟೆಲ್ಲ ಆಯ್ತಲ್ವಾ ಗುರುಜಿ? ಇಷ್ಟೆಲ್ಲ ಆದ್ಮೇಲೆ ಈಗ ಸ್ವಲ್ಪ ದಿನಗಳಲ್ಲಿ ಅದ್ ಹೆಂಗ್ ಭೇಟಿ ಮಾಡಿದ್ರೆ ಏನೋ ಅವನೇ ಫೋನ್ ತಂದು ಕೊಟ್ಟಿದ್ದ ಗುರುಜಿ. ಈಗ ಒಂದು ತಿಂಗಳಲ್ಲಿ ನಡೆದಿರೋದು ಕೆಲಸ ಗುರುಜಿ. ಇಷ್ಟೆಲ್ಲ ಅವಳನ್ನ ಕಾಲೇಜಿಗೆ ಕಳಿಸ್ತಾ ಇಲ್ಲ. ಇನ್ನೊಂದ್ ಎಷ್ಟೆಲ್ಲ ಆಯ್ತು ಗುರುಜಿ. ಅದಾದ್ಮೇಲೆ ನಾನೇ ಸ್ಟೇಷನ್ಗೆ ಹೋದೆ ಒಂದ್ಸರಿ ಗುರುಜಿ. ಇವಳು ಕಾಟ ತಡಿ ಇನ್ನಾರ್ದೆ ನಾನ್ ಹಂಗ್ ಮಾಡ್ಕ. ಇವಳು ಆಮೇಲೆ ಏನ್ ಮಾಡ್ತಾಳೆ, ನಮ್ಗೆ ಎದುರಿಸೋ ಗುರುಜಿ, ಬಾಗ್ಲ ಹಾಕೊಳ್ಳೋದು ಮಾಡೋದು ಹಿಂಗ್ ಎದುರಿಸೋದು ಮಾಡ್ತಾ ಇದ್ಲು. ನಾನು ಇವಳು ಕಾಟ ತಡಿನಾರ್ದೆ ನಾನೇ ಸ್ಟೇಷನ್ಗೆ ಹೋದೆ ಗುರುಜಿ. ಲಾಸ್ಟ್ ಟೈಮ್ ಹೋಗ್ಬಿಟ್ಟು ಸ್ಟೇಷನ್ ಕೊಟ್ಟೆ. ಇವ್ರು ಅಬ್ನಾರ್ಮಲ್, ಇವ್ರಿಗೆ ಮೇಲೆ ಏನು ಕ್ರಮ ತಗೊಳಕ್ ಆಗಲ್ಲ ಅಂತ ಹೇಳಿ ಗುರುಜಿ. ಮಹಿಳಾ ಠಾಣೆ ಇರುತ್ತಲ್ಲ ಗುರುಜಿ. ಯಾರು ಅಬ್ನಾರ್ಮಲ್? ಇವಳು ನನ್ನ ಮಗಳು 16 ವರ್ಷ ಅಲ್ವಾ ಗುರುಜಿ. ಅವ್ರ ಮೇಲೆ ಯಾವ್ದೇ ರೀತಿ ಕಾನೂನು ಕ್ರಮ ತಗೊಳಕ್, ಅವ್ರಿಗೇನು ಏನು ಮಾಡಕ್ ಆಗಲ್ಲ ಅಂತ ಮಹಿಳಾ ಠಾಣೆ ಕಳಿಸಿ ಅಲ್ಲಿ ಇವ್ರಿಗೆ ಕೌನ್ಸಿಲಿಂಗ್ ಕೊಡ್ಸಕ್ ಹೇಳಿದ್ರು ಗುರುಜಿ. ಅಲ್ಲಿ 2-3 ದಿನ ಕರ್ಕೊಂಡು ಹೋದ್ಯ ಗುರುಜಿ. ಅವ್ರು ಏನೆಲ್ಲ ಹೇಳಿದ್ರು, ಇವಳು ತಲೆಗೆ ಏನು ಹೋಗ್ತಿಲ್ಲ ಗುರುಜಿ. ಅವ್ನ್ ಬಿಟ್ರೆ ತಲೆಯಲ್ಲಿ ಏನು ಇಲ್ಲ. ಅಷ್ಟೆಲ್ಲ ಆಯ್ತು. ಹಂಗೆಲ್ಲ ಆಗಿ ಅಲ್ಲೂ ಹೋಗಿ ಏನು ಪ್ರಯೋಜನ ಆಗ್ಲಿಲ್ಲ ಗುರುಜಿ. ನಮ್ ಪಳಗ್ ನಾವಿದ್ದೇವೆ, ಅವಳ ಪಳಗ ಅವಳು ಇದ್ಲು, ಸುಮ್ನೆ ಇದ್ಲು. ನಾನು ಅವಳು ಮಾತಾಡ್ಸಿ 8-10 ತಿಂಗಳಾಯ್ತು ಗುರುಜಿ.
ಅಂದ್ರೆ ಒಂದೇ ಮನೇಲಿ ಇರ್ತೀರಿ, ಒಂದೇ ಮನೇಲಿ ಇರ್ತೀವಿ ಗುರುಜಿ. ಒಂದೇ ಮನೇಲಿ ಇರ್ತೀವಿ. ನಾನು ಅವಳು ಮಾತಾಡ್ತಾ ಇಲ್ಲ ಗುರುಜಿ. ಅವಳಿಗೆ ಬೇಕಾಗಿಲ್ಲ ಗುರುಜಿ ನಮ್ ತಂದೆ ತಾಯಿ, ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾಳೆ. ಅದೇ ತಂದೆ ಅನ್ನೋದು ಏನಿಲ್ಲ. ಬೇಕಾದ್ರೆ ಈ ಕ್ಷಣಕ್ಕೆ ಅವ್ನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗಕ್ ರೆಡಿ ಆಗಿದ್ದಾಳೆ ಗುರುಜಿ ಅವಳು. ಈ ಕ್ಷಣಕ್ಕೂ ಈ ಗಳಿಗೆಗೂ ಗುರುಜಿ ನಿಮ್ ಜೊತೆ ಮಾತಾಡ್ತಿದ್ದೀನಿ. ಈಗ ಅವ್ನು ಬಂದ್ ಕರೆದ್ರೆ ಅವ್ಳು ಹೋಗಕ್ ರೆಡಿ ಆಗಿದೆ. ಆಮೇಲೆ ನಾನು ಸಾಕಷ್ಟು ಸಾರಿ ನಿಮ್ಮ ಕಾರ್ಯಕ್ರಮನ ಅವಳಿಗೆ ಕೇಳ್ಸು ಅಂತ ನಮ್ಮ ಮನೆಯವ್ರಿಗೆ ಅವಳಿಗೆ ಏನೋ ಒಂದು ಕತೆ ಕೇಳ್ದಂಗ ಆಗುತ್ತೆ ಗುರುಜಿ. ನೀವು ಮಾತಾಡಿರೋದು, ನೀವು ಇನ್ನೊಬ್ರು ಬುದ್ಧಿ ಒಳದ ಹೇಳಿರೋದು, ಅವಳಿಗೆ ಕತೆ ಕೇಳ್ದಂಗ ಆಗುತ್ತೆ. ಏನೋ ಒಂದ್ ಕತೆ. ಅವ್ರು ಗುರುಜಿ ನಾನು ಎಷ್ಟು ಕತೆಗಳು ಕೇಳಿದೀನಿ ಅಂದ್ರೆ ನಿಜ ನಾನು ನಿಮ್ನ ಎಷ್ಟು ಅಪ್ರಿಶಿಯೇಟ್ ಮಾಡ್ತೀನಿ ಅಂದ್ರೆ ಹಬ್ಬ ಈ ತರ ತಾಳ್ಮೆ, ಈ ತರ ಒಂದು ಮನೋವಿಕಾಸ ನಿಜ ಇವತ್ತಿನ ಜನರೇಷನ್ ಯಾರಿಗೂ ಬರಕ್ ಸಾಧ್ಯ. ನಿಮ್ಮ ರೂಪ ಇನ್ನೊಂದ್ ಜನ್ಮಕ್ಕೆ ಯಾರಿಗೂ ಬರಲ್ಲ ಗುರುಜಿ. ನಾನ್ ಸಾಕಷ್ಟು ನೋಡ್ ಅವಳು ಕೇಳ್ಸಮ್ಮ ಮನೋರ್ಗೆ ಅದೇ ಹೇಳ್ತಿರ್ತೀನಿ ಗುರುಜಿ. ಅವಳಿಗೆ ಹೇಳು ಕೇಳು ಗುರುಜಿ ಮಾತ್ನಾ ಅಂತ. ಅದೆಲ್ಲ ನಿಮ್ ಕೇಳಿದ್ರು ಅವಳಿಗೆ ಏನೋ ಒಂದ್ ಕತೆ ಕೇಳ್ದಂಗೆ. ಅವಳಿಗೇನೋ ಕತೆ ಕೇಳ್ದಂಗೆ ಗುರುಜಿ. ಅವಳಿಗೆ ನಿಮ್ಮವ್ರ ಸ್ವಲ್ಪ ಅಂದ್ರೆ ನಿಮ್ಮ ಯಾರೋ ಹಿರಿಯರ ಮೂಲಕನು ನೀವು ಹೇಳಿಸಿದ್ರಿ, ಎಲ್ಲ ಆಯ್ತು ಗುರುಜಿ. ಎಲ್ಲ ಆಯ್ತು ಗುರುಜಿ. ನಮ್ ಕಳವ್ರಕೆಲ್ಲ ಎಲ್ಲ ಹೇಳಿಸ್ತು ಅವಳಿಗೆ ಅವನೇ ಪ್ರಪಂಚ ಅನ್ನೋರಂಗೆ ಆಡೋದು ಗುರುಜಿ. ತಂದೆ ತಾಯಿ ಇದನ್ನ ಮುಟ್ಸಿದೀರಾ ಗುರುಜಿ? ಅವ್ರ ಜೊತೆನು ಇದೆಲ್ಲ ಆದ್ಮೇಲೆ ಹೇಳಿದ್ಮೇಲೆ ಗುರುಜಿ ಈಗೆಲ್ಲ ಆಯ್ತು. ಒಂದಿನ ಏನಾಯ್ತು ಗುರುಜಿ, ನಮ್ಮ ಅಣ್ಣ ಇದ್ದಾರೆ. ಇವಳು ಅಂಗಡಿಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಇಲ್ಲೇ ನಮ್ಮ ಮನೆಯಿಂದ ಇಲ್ಲೇ ಸ್ವಲ್ಪ ಗುರುಜಿ ಒಂದ್ 500 ಮೀಟರ್ ಅಷ್ಟು ಇಲ್ಲ. ಅಲ್ಲಿ ಹೋಗಿ ಅವನ ಜೊತೆ ಇಷ್ಟೆಲ್ಲ ರಾಧಾ ಅಂತ ಆದ್ರೂ ಅವನ ಜೊತೆ ಮಾತಾಡ್ತಿದ್ದಾಳೆ ಗುರುಜಿ. ಗುರುಜಿ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನನ್ನ ಮಗ ಈ ತರ ಇರೋದ್ರಿಂದ ನಮ್ಗೆ ನಮ್ಮ ಸಂಬಂಧಿಕರ ಬೆಂಬಲ ಬೇಕೇ ಬೇಕು ಗುರುಜಿ. ಸತ್ಯ. ಮತ್ತೆ ಇಲ್ಲಿ ಏನಾಗ್ಬಿಟ್ಟಿದೆ, ಅವನ್ ಕ್ಯಾಸ್ಟೇ ಬೇರೆ, ನಮ್ ಕ್ಯಾಸ್ಟೇ ಬೇರೆ ಗುರುಜಿ. ನಾನು ಇಲ್ಲಿ ಜಾತಿ ಅಳಗಳಿತಿಲ್ಲ ಗುರುಜಿ. ನನ್ನ ಮಗನ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾವು ನಾಳೆ ಒಬ್ರು ಮನೆಗೆ ಹೋಗಿ ಒಬ್ರು ಸಹಾಯ ಕೇಳಲೇಬೇಕು ಗುರುಜಿ. ಹಾಸ್ಪಿಟಲ್ದಾಗ್ಲಿ ಹಣಕಾಸಿಂದಾಗ್ಲಿ. ಅದ್ರಿಂದ ನನ್ನ ಆಲೋಚನೆ ಅದು. ನಾನು ಅವಳಿಗೆ ಬಿಡಿಸಿ ಹೇಳಿದೀನಿ, ನೋಡಮ್ಮ ನಮ್ಮ ಜಾತಿನಾಗ್ಲಿ ಯಾರಾಗ್ಲಿ, ಬಡವ ಆಗ್ಲಿ ಬರ್ಲಿದಾಗ್ಲಿ, ನಮ್ಮ ಜಾತಿನಾದ್ರೆ ಖಂಡಿತ ನಾನು ತಂದೆಯಾಗಿ ಯಾರು ಬೇಡ ಅಂದ್ರು ನಾನು ಹೋಗಿ ಮಾತಾಡಿ ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನಂದು ಅಷ್ಟೇ ಗುರುಜಿ. ನನ್ನ ಕಳಕಳಿ ನಮ್ಮ ಜಾತಿನಾಗಿರ್ಬೇಕು. ನಾಳೆ ನನ್ನ ಮಗನಿಗೆ ನಾಳೆ ಸಮಸ್ಯೆ ಆದ್ರೆ ಯಾರು ನಮ್ಗೆ ಸಹಾಯ ಕೈ ಕಟ್ಕೊಂಡಂಗಿರ್ಬೇಕು ಮಗಳೇ. ನಾವೇನು ತುಂಬಾ ಶ್ರೀಮಂತರಲ್ಲ, ಅಲ್ಲಿ ದುಡ್ದು ಅಲ್ಲಿ ತಿನ್ನೋ ಅಂತವ್ರು. ನನ್ ಕಳಕಳಿ ಇಷ್ಟೇ ಗುರುಜಿ. ನಾಳೆ ನನ್ನ ಮಗನ ತೊಂದ್ರೆ ಆದ್ರೆ ಯಾರು ಬರ್ಬೇಕು ನಮ್ ಸಹಾಯಕ್ಕೆ ಗುರುಜಿ. ಹಿಂಗ್ ಇವಳು ಜಾತಿ ಮದ್ವೆ ಆದ್ರೂ ನಮ್ಮಲ್ಲಿ ಇನ್ನೂ ಸ್ವಲ್ಪ ಇದೆ ಗುರುಜಿ ಆ ತರ ಎಲ್ಲ. ನಾನ್ ಜಾತಿ ಬೇರೆ ಜಾತಿಯಿಂದ ಮದ್ವೆ ಆದ್ರೆ ನಿಮ್ಮವ್ರು ಸ್ವಲ್ಪ ನಿಮ್ಮಿಂದ ಅಂತರ ಕಾಪಾಡ್ಕೊಳ್ತಾರೆ ಗುರುಜಿ. ಯಾರು ಸೇರ್ಸಲ್ಲ ಗುರುಜಿ. ಅವ್ರು ನಾವು ಬಂದು ST, ಅವ್ರು ಬಂದು SC ಗುರುಜಿ. ನಾನು SC ಅಂತ ಅಳ್ಗಳಿತಿಲ್ಲ ಗುರುಜಿ. ಇಲ್ಲಿ ನನ್ನ ಮಗನ ಆರೋಗ್ಯ ಸಮಸ್ಯೆ ನನಗೆ ಮುಖ್ಯ ಗುರುಜಿ. ಭವಿಷ್ಯದ ಚಿಂತನೆ. ನಾವು ಇಂಡಿಪೆಂಡೆಂಟ್ ಇದ್ದಿದ್ರೆ ಆಯ್ತು ಬಿಡು ಮಗಳೇ, ನಿನ್ಗಿಂತ ಏನ್ ಹೆಚ್ಚಲ್ಲ ಅಂತ ನಾನು ಖಂಡಿತವಲ್ಲ ಅದಕ್ಕೆ ಒಪ್ಪ. ನಾವಿರೋದು ನೋಡಿದ್ರೆ ಜನಗಳ ಮಧ್ಯೆ ನನ್ನ ಮಗನಿಗೆ ಆರೋಗ್ಯ ಗುರುಜಿ. ನನ್ಗೆ ಅಕಸ್ಮಾತ್ ಇವತ್ತಿದ್ದವ್ರು ನಾಳೆಗಿಲ್ಲ, ನಾಳೆಗಿದ್ದವ್ರು ನಾಳಿದ್ದಿಲ್ಲ, ಆ ತರ ಆದಾಗ ನನ್ನ ಮಗನ ನನ್ನ ಮಿಸ್ಸಸ್ ಯಾರು ನೋಡ್ಕೊತಾರೆ ಗುರುಜಿ? ನನ್ ಕಳಕಳಿ ಅಷ್ಟೇ. ಇವಳು ನಾನು ಎಲ್ಲಾ ತರನು ಹೇಳಿದ್ದೀನಿ ಗುರುಜಿ. ನಾಳೆ ದಿವಸ ಮಗಳೇ ನಮ್ಮ ಮನೆ ಜವಾಬ್ದಾರಿ ನಿನ್ನ ಮೇಲೆ. ನೀನೇ ಮನೆಗೆ ವಾರಿಸ್ದಾರಳು. ನಮ್ಗೆ ಯಾರು ಇಲ್ಲ ಕಣವ್ವ, ನಮ್ಗೆ ಎಡಕ್ಕೆ ಬಲಕ್ಕೆ ಯಾರು ಇಲ್ಲ. ನೀನೇ ಮನೆ ಹೊರಸ್ತಾ. ನನಗೇನು ಹೆಚ್ಚು ಕಡಿಮೆ ಆದ್ರೆ ನಿಮ್ ಅಣ್ಣನ್ ನೋಡ್ಕೋಬೇಕಾದ ಜವಾಬ್ದಾರಿ ನಿಂದು, ನಿಮ್ ತಾಯಿ ನೋಡ್ಕೋಬೇಕಾದ ಜವಾಬ್ದಾರಿ. ಅವಳಿಗೆ ಏನ್ ಹೇಳಿದ್ರು ತಲೆಗೆ ಹೋಗ್ತಾ ಇಲ್ಲ ಗುರುಜಿ. ಅವಳಿಗೆ ಹಂಗೆಲ್ಲ ಆಯ್ತು ಗುರುಜಿ. ಅವ್ರು ನಮ್ಮ ಅಣ್ಣ ನೋಡಿದ್ರಂತೆ, ನನ್ಗೆ ಹೇಳಿದ್ರು ಹಿಂಗೇನಪ್ಪ ನೀನ್ ಅಷ್ಟೆಲ್ಲ ಬುದ್ಧಿ ಹೇಳಿದ್ರು ನಿನ್ ಮಗಳು ಇಲ್ಲಿ ಬಂದ್. ನಾನು ಅವತ್ತು ತಿರ್ಗಾ ಬೋದೆ ಗುರುಜಿ. ಅವಳಿಗೆ ಬೋದೆ ಅಂದ್ಬಿಟ್ಟು ಆಮೇಲೆ ಅವಳು ಮನೇಲಿ ಆವಾಗ ನೋಡ್ದು ಗುರುಜಿ ಮಂಕಾಗಿ ಏನೋ ಕಳ್ಕೊಬಿಟ್ಟೆ. ನನ್ನ ಜೀವನದಲ್ಲಿ ನನ್ಗೇನು ಇಲ್ಲ, ನಾನು ಏನೋ ಕಳ್ಕೊಬಿಟ್ಟಿದ್ದೀನಿ, ನನ್ಗೇನು ಗುರುಜಿ. ಇವಳೊಬ್ಳಿಂದ ಅಡಿ ನಮ್ಮ ಮನೆನೇ ಒಂಥರ ಸ್ಮಶಾನವಾಗ್ಬಿಡೈತೆ ಗುರುಜಿ. ಯಾರಿಗೂ ನಗು ಇಲ್ಲ, ತಪ್ಪಗಿರ್ತಾಳೆ ಗುರುಜಿ. ಯಾವಾಗ ಏನೋ ಕಳ್ಕೊಂಡೆ. ನಾನ್ ಹೇಳೋದು ಈ ವಯಸ್ಸಲ್ಲಿ ಉಣ್ಕೊಂಡು ಖುಷಿಯಾಗಿ ಗುರುಜಿ. ಅವಳೊಬ್ಳು ಖುಷಿಯಾಗಿದ್ರೆ ನಮ್ ಮನೇನೆ ನಮ್ಮ 6 ಜನ ಖುಷಿಯಾಗಿರ್ತೀವಿ ಗುರುಜಿ. ಅವಳೊಬ್ಳಿಂದ ಅಡಿ ನಮ್ಮ 5 ಜನಕ್ಕೂ ಒಂಥರ ಮನ್ಸೇ ಸರಿ ಇಲ್ಲ. ನಮ್ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಗುರುಜಿ, ಆಟೋದಲ್ಲಿ ದುಡಿದ್ರೆ ಮೈಕೈ ನೋವು, ಮನೆಗ್ ಬಂದ್ರೆ ಮನ್ಸಿಗೆ ನೋವು ಗುರುಜಿ. ನನ್ಗೆ ಮನೆಗೆ ಹೋಗ್ಬಾರ್ದಪ್ಪ ಅನ್ಸುತ್ತೆ. ಇನ್ನೇನ ಗುರುಜಿ ನಮ್ಮತ್ತೆ ನನ್ಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಒಂದ್ ಕುಡಿಯೋದು, ಬೀಡಿ ಸಿಗರೇಟ್, ಮತ್ತೊಂದು ಮಗದೊಂದು ಇಲ್ಲ ಹುಡುಗರ ಸವಾಸ ಏನು ಇಲ್ಲ ಗುರುಜಿ. ನಾನಾಯ್ತು, ನನ್ನ ಆಟ ಆಯ್ತು, ನನ್ ಮನೆ, ನನ್ ಮಗ, ಇಷ್ಟೇ ನನ್ ಪ್ರಪಂಚ ಗುರುಜಿ. ನಾನು ನಮ್ಮ ಕುಟುಂಬಕ್ಕೆ ತುಂಬಾ ಬೆಲೆ ಕೊಡ್ತೀನಿ ಗುರುಜಿ. ಕುಟುಂಬನೇ ನನಗ್ ಮುಖ್ಯ ಗುರುಜಿ. ನಮ್ ಮನೇಲಿ ನೆಮ್ಮದಿ ಇದ್ರೆ ಎಲ್ಲಾರು ನೆಮ್ಮದಿಯಾಗಿರ್ಬೇಕು ಅಂತ ತಿಳ್ಕೊಂಡ್ ಬಾಳ್ತಿರೋನ್ ನಾನು ಗುರುಜಿ. ಇವಳು ಮನೆಗ್ ಬಂದು ಯಾವಾಗ್ಲೂ ಗುರುಜಿ ಅವು ಸಪ್ಪಗಿರ್ತಾಳೆ. ಏನೋ ಕಳ್ಕೊಬಿಟ್ಟೆ, ನನ್ ಜೀವನದಲ್ಲಿ ಏನು ಇಲ್ಲ, ಇನ್ನು ಉಳ್ದೇ ಇಲ್ಲ ನನಗೆ ಅನ್ನೋರಂಗೆ ಇರ್ತಾಳೆ ಗುರುಜಿ. ಅದನ್ನ ನೋಡಿ ನಮ್ಗೆ ಸಹಿಸ್ಕೊಳಕ್ ಆಗಲ್ಲ. ಒಂದ್ಸರಿ ಇಲ್ಲ ಗುರುಜಿ, 4 ಸತಿ 5 ಸತಿ 6 ಸತಿ ಯಾವ ಫ್ರೆಂಡ್ಗಳಿಗೂ ಹೇಳಲ್ಲ, ಹಂಗೆ ಕೂತ್ಗೆ ಹೇಳಿದೀನಿ. ಅವ್ರ ಸ್ಕೂಲಲ್ಲಿ ಆಗ್ಲಿ ಗುರುಜಿ, ನನ್ನ ಮಗನ್ ಸ್ಕೂಲಲ್ಲಿ ಆಗ್ಲಿ, ನನ್ಗೆ ಮತ್ತೆ ನಮ್ ಶ್ರೀಮತಿಯವ್ರಿಗೆ ವಿಶೇಷವಾದ ಗೌರವ ಇದೆ ಗುರುಜಿ. ನೋಡಪ್ಪ ಪೇರೆಂಟ್ಸ್ ಅಂತ ಹಂಗಿರ್ಬೇಕು. ತುಂಬಾ ಅಂದ್ರೆ ನಾನು ಉಳ್ಕತಾ ಇಲ್ಲ ಗುರುಜಿ. ನಮ್ಮ ಮೇಲೆ ಒಂದು ನಾವು ಆತರ ಒಂದು ನನ್ನ ಮಗಳ ಸ್ಕೂಲೇ ಇರ್ಲಿ ಇಲ್ಲ ನನ್ನ ಮಗನ್ ಸ್ಕೂಲೇ ಇರ್ಲಿ, ಏನೋ ಒಂದು ವಿಶೇಷವಾದ ಒಂದು ಗೌರವ ಉಳಿಸ್ಕೊ ಬಂದಿದೆ ಗುರುಜಿ. ಅದನ್ನೆಲ್ಲ ಮಣ್ಪಾಲ್ ಮಾಡಾಕ್ಬಿಟ್ಲಿ ಇವಳು.
ಅವ್ರಿಗೆಲ್ಲ ಏರೇ ಗೊತ್ತಾ ಈಗ ಅದು? ಗೊತ್ತು ಗುರುಜಿ. ಇವಳೇ ಅವತ್ತು ಮಾತಾಡ್ ಕಂಡಾಗ ನಮ್ ರೋಡಲ್ಲಿ ಫೋನ್ ಮಾಡಿ ಕರ್ಸ್ದಾಗ ಅವ್ನು ಕಾರ್ ತಗೊಂಡು ಯಾವ ಫ್ರೆಂಡ್ ಫೋನ್ ಗುರುಜಿ. ಆಮೇಲೆ ಇನ್ನೊಂದೇನು ಅಂದ್ರೆ 16 ವರ್ಷ ಕುಡಿತಾನಂತೆ ಗುರುಜಿ ಅವನು. ಗೊತ್ತು ಅಂತ ಹೇಳಿ ಅದನ್ನ ಕೇಳಿದ್ರೆ ನನ್ಗೂ ಗೊತ್ತು ಅಂತ ಹೇಳಿ ಗುರುಜಿ ಇವಳು ನಾನ್ ಪರ್ಮಿಷನ್ ತಗೊಂಡೆ ಕುಡಿತಾನೆ ಅಂತ ಹೇಳಿ. ಇದು ಎಷ್ಟ್ರ ಮಟ್ಟ ಸರಿ ಗುರುಜಿ? 16 ವರ್ಷ ಕುಡಿತಾನೆ ಗುರುಜಿ. ನನ್ 43 ವರ್ಷ ಇವತ್ತಿನವ್ರಿಗೆ ಒಂದು ಹನಿ ಡ್ರಾಪ್ ಕುಡ್ದಿಲ್ಲ ಗುರುಜಿ. ನನ್ ಎಷ್ಟೇ ಸಮಸ್ಯೆ ಇರ್ಲಿ, ಎಷ್ಟೇ ಆರೋಗ್ಯ ಸಮಸ್ಯೆ ಇರ್ಲಿ, ಮಗದೊಂದು ನನ್ ಮಗನ ಇರೋ ಪರಿಸ್ಥಿತಿಗೆ ನಿಜ ನಾವು ಕುಡಿಯೋದ್ ಕಲಿಬೇಕು ಗುರುಜಿ. ಅಂತದ್ದು ಒಂದಿನ ಕುಡ್ದಿಲ್ಲ. ಆದ್ರೆ ಇವಳು 16 ವರ್ಷ ನನ್ಗೆ ಗೊತ್ತು ಕುಡಿಯೋದು, ನನ್ಗೆ ಗೊತ್ತು, ನಾನು ಪರ್ಮಿಷನ್ ತಗೊಂಡೆ ಕುಡಿತಾನೆ ಅಂತ ಹೇಳಲ್ಲ. ಇವಳು ಎಷ್ಟ್ರ ಮಟ್ಟಿಗೆ ಸರಿ ಗುರುಜಿ? ಅದಾಯ್ತು ಗುರುಜಿ. ಅದೇ ಬೇಕ್ರಿ ಹತ್ರ ಮಾತಾಡ್ತಿದ್ನಲ್ಲ ಗುರುಜಿ, ಅವತ್ತು ಬೋಧೆ ಮಾಡ್ದೆ. ಮತ್ತೆ ಆ ಹುಡುಗನ ಅವ್ರ ಚಿಕ್ಕಪ್ಪ ಒಬ್ಬ ಅಲ್ಲಿ ಮೆಡಿಕಲ್ ಸ್ಟಾಪ್ ಅಲ್ಲಿ ಕೆಲಸ ಮಾಡ್ತಾರೆ ಗುರುಜಿ. ಅವ್ರನ್ನ ಹತ್ರ ಹೋದೆ. ಇವಳೇ ಹೇಳಿದ್ಲು ಅಲ್ಲಿ ಅವ್ರಿಗೆಲ್ಲ ಗೊತ್ತು ಅಂದ್ಲು. ಹೋದೆ, ಅವ್ರು ಕರ್ಕ ಬಂದ್ ಮಾತಾಡ್ದೆ ಗುರುಜಿ. ಇವತ್ತಿನವರೆಗೂ ಅವನು ಅವ್ರ ತಂದೆ ತಾಯಿನೇ ಆಗ್ಲಿ ಯಾರನ್ನೇ ಆಗ್ಲಿ ಕರ್ಸಿ ನಮ್ಮ ಹತ್ರ ಮಾತಾಡಿಲ್ಲ. ನಾವು ಆದ್ರೂ ಮನೆ ಕರ್ಸಿ ಗೌರವಿತವಾಗಿ ಮಾತಾಡಿ ಕಳ್ಸಿದೀವಿ ಅವನು ಇವತ್ತಿನವರೆಗೂ ಅವ್ರ ತಾಯಿನೇ ಆಗ್ಲಿ ಅವ್ರ ಬರೀ ಸಬಾಬು, ಬರೀ ಏನನ್ನು ಬೇಜವಾಬ್ದಾರಿ ಉತ್ತರಗಳು. ನಮ್ ತಂದೆ ಎಲ್ಲ ಹೋಗೋರೆ, ನಮ್ ತಾಯಿ ಎಲ್ಲ ಅವ್ರೆ, ಅವ್ರ ಹತ್ರ ಫೋನ್ ಇಲ್ಲ, ಏನೇನು ಕಾರಣ ಒಂದಲ್ಲ 100 ಕಾರಣ ಕೊಡ್ತಾನೆ ಗುರುಜಿ. ಒಂದು ಕರೆಕ್ಟ್ ಆಗಿ ಪ್ರಾಮಾಣಿಕವಾಗೂ ಅವನು ಕರೆಕ್ಟ್ ಆಗಿ ನಡ್ಕೊಂಡಿಲ್ಲ ಗುರುಜಿ. ಅದಲ್ದೆ ಬೇರೆ ತರ ಕೆಟ್ಟ ಹ್ಯಾಬಿಟ್ಗಳಿವೆ. ಅದೆಲ್ಲ ಇವಳಿಗೆ ಬಿಡಿಸಿ ಹೇಳಿದ್ರೆ ಇವಳು ಕೇಳ್ತಿದ್ದೀನಿ ಗುರುಜಿ. ಅದನ್ನ ಯಾರು ಕಣ್ಣಾರ ಕಂಡಿದ್ರು, ಯಾರು ನೋಡಿದ್ರು ಅವ್ರ ಕೈಲಿ ಅವ್ರಿಗೆ ಫೋನ್ ಮಾಡಿ ಇವಳಿಗೆ ಕೇಳ್ತಿದ್ದೀನಿ, ನೋಡವ ನಿಮ್ ಹಿಂಗಾಯ್ತು ಅವ್ನ ಪರಿಸ್ಥಿತಿ ಅಂತ. ಆದ್ರೂ ಇವಳಿಗೆ ಅವ್ನ ಮನ್ಸಿಗೆ ಹೋಗ್ತಾ ಇಲ್ಲ. ಆಯ್ತಲ್ವ ಗುರುಜಿ, ಅವತ್ತಾಯ್ತು ಕರೆಸ್ತು ಮಾತಾಡ್ದು. ಅವತ್ತು ಅವ್ರ ತಾಯಿಗೆ ಫೋನ್ ಮಾಡ್ದೆ ಗುರುಜಿ, ಹುಡುಗನ್ ತಾಯಿಗೆ ಮಾಡ್ದೆ. ಏನಕ್ಕ ಇದೆಲ್ಲ ನಿಮ್ ಮಗ ಹಿಂಗೆಲ್ಲಾ ಮಾಡ್ತಾನೆ ಅಂದ. ಅವ್ರು ಒಂದೇ ಮಾತು ಗುರುಜಿ, ನಿಮ್ ಮಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅಂದ್ರು. ನಿಮ್ ಮಗಳನ್ನ ನೀವ್ ಸರಿಯಾಗಿರ್ಸ್ಕಪ್ಪ, ನಮ್ಗೆ ಹೇಳಕ್ ನಾವ್ ಇನ್ನೇನ್ ಹಂಗಂದ್ಮೇಲೆ ಇನ್ನೇನ್ ಮಾತಾಡಂಗಿದ್ದು ಗುರುಜಿ ಅವ್ರಿಗೆ. ಇವಳು ನಮ್ ಶ್ರೀಮತಿ ಅವರು ನೋಡ ಹಿಂಗೆಲ್ಲ ಅಂತಾರಲ್ಲ ಅವ್ರ ಅಮ್ಮ ಅಂದ್ರೆ ಇವಳು ಏನಂತಾಳಂತ ಗೊತ್ತಾ ಗುರುಜಿ ನಮ್ ಶ್ರೀಮತಿ ಅವ್ರಿಗೆ? ನಾನು ಅವ್ರ ಅಮ್ಮನ ಜೊತೆ ಸಂಸಾರ ಮಾಡ್ತೀನಿ, ಅವನ ಜೊತೆನೆ ತಾನೆ ಸಂಸಾರ ಮಾಡೋದು ನಾನು ಅಂದ್ಲಂತೆ ಗುರುಜಿ. ಸರಿನಾ ಗುರುಜಿ? ಇದು ಎಷ್ಟು ಮಟ್ಟಿಗೆ ಸರಿ ಗುರುಜಿ ಇವಳಿಗೆ? ಅಷ್ಟೆಲ್ಲ ಆಯ್ತು ಗುರುಜಿ. ತಿರ್ಗಾ ಹಂಗೆಲ್ಲ ಆಗಿ ಅದ್ರ ನಾಳೆ ತಿರ್ಗಾ ಬಂದು ನನ್ ಮಗಳು ತಿಳ್ಕೊತಾಳೇನೋ ಅಂತ ಮನೇಲಿ 1 ಗಂಟೆ 1.5 ಗಂಟೆ ಕೂತ್ಕೊಂಡ್ ಬುದ್ಧಿ ಹೇಳಿ ಅಷ್ಟೆಲ್ಲ ಹೇಳಿ, ಈಗೇನವ ನಿನ್ ಇಷ್ಟ ಅಂದ್ರೆ ತಿರ್ಗಾ ನನ್ಗೆ ಅವನೇ ಬೇಕು ಅಂತ ಹೇಳಿ ಗುರುಜಿ. ಅವತ್ತು ಬೋದೆ ನಿಂಗ್ ಅನ್ನಾಗಿದ್ ನೋಡು. ಅವಳ ಹೆಸರು ನಮನ ಅಂತ ಗುರುಜಿ. ಹಿಂಗೆಲ್ಲ ಆಡ್ಬೇಡ ನಮನ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಈಗಲೇ ಕಡ್ದೋ ಗುರುಜಿ. ಕೋಪ್ತಿಲ್ಲ ಅನ್ನೋದು ತಪ್ಪ ಹೇಳಿ ಗುರುಜಿ. ನೀವು ತಪ್ಪು ಅಂದ್ರೆ ನಾನು ತಿದ್ಕೋತೀನಿ. ನೀನ್ ಹಿಂಗೆಲ್ಲ ಆಡ್ಬೇಡ ನಮನ, ನೀನು ಹೋಗಂಗಿದ್ರೆ ಈಗಲೇ ಹೋಗು ಅಂದ್ರೆ ಅವತ್ತೇ ಹೊಟ್ಟೋಗ್ಬಿಟ್ಲು ಗುರುಜಿ ಇವಳು. ಹೋದ್ಲು ಅಂದ್ರೆ ಎಲ್ಲೂ ಹೋಗ್ಲಿಲ್ಲ ಗುರುಜಿ. ಅವ್ರ ಫ್ರೆಂಡ್ ಹತ್ರ ಹೋಗಿ ಫೋನ್ ಮಾಡಿಸಿ ಅವನ್ನ ಬರ ಹೇಳ್ಕೊಂಡು ಅವ್ನ ಜೊತೆ ಗುರಿ ನಾನು ಮನೇಲೆ ಬೇಜಾರಾಗ್ಬಿಟ್ಟು ಆಟೋಗೆ ಹೋಗದೆ ಒಂದ್ ಅರ್ಧ ಗಂಟೆ ಆತ ಮನೇಲಿ ಹಂಗೆ ಮಲಗಿದ್ದೀನಿ. ಅಷ್ಟೇ ಬೇಗ ಊಟ ಗುರುಜಿ ಇವಳು ಎದ್ದಿ. ನಾವೆಲ್ಲ ಇಲ್ಲ ಆಚೆ ಇದ್ದಾಳೆ ಅಂತ ನಾವು ಗುರುಜಿ. ಇವಳು ಹೆಂಗೆ ಗುರುಜಿ ನಾವು ಸಂಭಾಳಿಸೋದು? ಆಗ್ಲೇ ಎದ್ದೋಗಿ ಅವ್ನ ಫ್ರೆಂಡ್ ಫೋನ್ ಮಾಡಿ ಅವಳಿಂದ ಅವನು ಫೋನ್ ಮಾಡಿ ಅಲ್ಲಿ ಬರ ಹೇಳ್ಕೊಂಡೆ. ನಾವು ಅಲ್ಲೆಲ್ಲ ಹುಡುಕಿ ಮಾಡಿ ಕೊನೆಗೆ ಅವನು ಫೋನ್ ಮಾಡಿದ್ರೆ ಹ್ಞೂ ಅಂಟಿ ನಮ್ಮ ಮನೆಯವರು ತಡೀರಿ ಅವ್ನಿಗೆ ಮಾಡ್ತೀನಿ ಅಂತ ಮಾಡಿದ್ರೆ ಹ್ಞೂ ಅಂಟಿ ಇಲ್ಲ ಅವಳೆ ಊಟ ಮಾಡಿಸ್ತಾ ಇದೀನಿ ಅದು ಇದು ಅನ್ಕೊಂಡು ಏನೋ ನಾಟ್ಕೊಂಡ. ಸರಿ ಗುರುಜಿ ಹೋದ್ವಿ. ಅಲ್ಲಿ ಇದ್ರು ಇಬ್ರುನು. ನಮ್ಮ ಮನೆಗೆ ಒಂದೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇದ್ರು. ನಾನು ಇದ್ಯಾಕೋ ಸರಿ ಹೋಗಲ್ಲ ಬನ್ನಿ ಸ್ಟೇಷನ್ಗೆ ಹೋಗೋಣ ಅಂತ ಕರ್ದೆ ಗುರುಜಿ. ಅವ್ನ್ ಬರ್ಲಿಲ್ಲ. ಇವಳು ಬರಕ್ ರೆಡಿ ಇಲ್ಲ ಗುರುಜಿ. ಅವತ್ತು ಅವನ ಜೊತೆ ನಿಂತ್ಕೊಂಡು ಬರ್ತಾನೆ ಇಲ್ಲ. ನಾವು ಕರೆದ್ರು ಬನ್ನಿ. ನಾನು ಕೇಳಿ ಸಾಕೆ ಕೊನೆಗೆ ಏನ್ ಮಾಡಿದೆ ಗುರುಜಿ, ನಾನು ನಮ್ ಶ್ರೀಮತಿ ಹೋಗಿ ಸ್ಟೇಷನ್ಗೆ ಹೋದ್ವಿ ಗುರುಜಿ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಅಷ್ಟೊತ್ತಿಗೆ ಇವಳನ್ನ ಅವ್ರ ಚಿಕ್ಕಪ್ಪ ಕರ್ಕೊಂಬಂದ್ ಮನೆಗ್ ಬಿಟ್ಬಿಟ್ಟು ಹೊರಟಾಗಿದ್ದ ಗುರುಜಿ. ಯಾರನ್ನ? ನನ್ ಮಗಳನ್ನ. ಅವ್ನ್ ಬರ್ಲಿಲ್ಲ. ಹಿಂಗೆಲ್ಲಾ ಐತೆ ಅಂತ ಕಂಪ್ಲೇಂಟ್ ಕೊಟ್ಟೆ ಗುರುಜಿ. ಅವ್ರೇನು ಕಂಪ್ಲೇಂಟ್ ತಗೊಳ್ಳಿಲ್ಲ ಗುರುಜಿ. ಅವ್ರು ಕರ್ಸು ಬುದ್ಧಿ ಹೇಳೋಣ ಅಂತ. ಅದು ಗುರುಜಿ ಇವಳು ಬೆಳಿಗ್ಗೆ ಹೋದವಳು ನಾವು ಅಲ್ಲೇ ನಿಂತಿದೀವಿ. ಆದ್ರೆ ಇವನು ಗುರುಜಿ ಯಾರನ್ನ ಕರ್ಕೊಂಡ್ ಸಂಜೆ ಆದ್ರೂ ಬಂದಿಲ್ಲ ಗುರುಜಿ ಅಲ್ಲಿಗೆ ಸ್ಟೇಷನ್ಗೆ. ನಾನು ಇವಳು ಕಾಯ್ಕೊಂಡು ಅವ್ನ್ ಬರ್ಲಿ ಅನ್ಕೊಂಡು ಸಂಜೆ ಮೇಲೆ ಬಂದ ಗುರುಜಿ. ಹಂಗೆ ಹಿಂಗೆ ಅಂತೆಲ್ಲ ಬುದ್ಧಿ ಹೇಳಿ ಕಳಿಸ್ತರು ಗುರುಜಿ. ಅವನಿಗೂ ಹೇಳಿದ್ರು ಇವಳಿಗೂ ಹೇಳಿದ್ರು ನೀನ್ ಇಲ್ಲಿ ಇರಕ್ ಕೂಡ್ದು ಅಂತ. ಗುರುಜಿ ಎಷ್ಟೆಲ್ಲ ಆದ್ರೂ ಇವಳು ಅವ್ನ ಸವಸ ಬಿಡಕ್ ರೆಡಿ ಇಲ್ಲ ಗುರುಜಿ. ನನ್ನ ಮಗಳದೇ ಸರಿ ಇಲ್ಲ ಅಂತೀನಿ ಗುರುಜಿ. ಅವನ್ ವಿಚಾರ ನನಗ್ ಬೇಡ ಗುರುಜಿ. ಅವನು ಒಳ್ಳೆಯವನ ಕೆಟ್ಟವ್ ನನಗ್ ಬೇಡ. ನಮ್ಮನೆ ಪರಿಸ್ಥಿತಿಗೆ ನಾವಿರೋ ಪರಿಸ್ಥಿತಿಗೆ ನನ್ನ ಮಗಳೇ ಸರಿ ಇಲ್ಲ ಅಂತೀನಿ ಗುರುಜಿ ನಾನು. ಈಗ ಏನಾಗ್ತಿದೆ ಗುರುಜಿ, ಈಗ್ಲೂ ಅಷ್ಟೇ ಗುರುಜಿ. ಅವಳು ಏನು ಒಂದ್ ದಿನ ಅವಳಿಗೆ ಮನ್ಸು ಚೆನ್ನಾಗಿದ್ರೆ ಕೆಲಸ ಕಾರ್ಯಗಳ ಮಾಡಿರ್ತಾಳೆ. ಇಲ್ಲ ಅಂದ್ರೆ ಎಲ್ಲ ಹಂಗೆ ಬಿದ್ದಿರುತ್ತೆ. ತಂದೆಯನ್ನ ಗೌರವ ಇಲ್ಲ, ತಾಯಿಯನ್ನ ಗೌರವ ಇಲ್ಲ ಗುರುಜಿ. ಏನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ದೊಡ್ಡವರು ಚಿಕ್ಕವರು ಅನ್ನೋ ಗೌರವನೇ ಇಲ್ಲ ಗುರುಜಿ ಅವಳಿಗೆ. ಏನೋ ನನ್ನನ್ ಕೇಳಿದ್ರೆ ನಾನ್ ಯಾರು ಕಮ್ಮಿ, ನಾನ್ ಯಾರ ಹತ್ರ ಕೇಳ್ಬೇಕು ಭಿಕ್ಷೆ ಗುರುಜಿ. ನಾನ್ ಆಮೇಲೆ ಅಂತಾಳೆ ನಮ್ಗೇನು ಸ್ವಾತಂತ್ರ್ಯನೇ ಕೊಡ್ಲಿಲ್ಲ ನೀವು ಗುರುಜಿ. ಇವ್ಳಿಗೆ 16 ವರ್ಷಕ್ಕೆ ಎಂತ ಸ್ವಾತಂತ್ರ್ಯ ಗುರುಜಿ ಇವಳಿಗೆ? ಇವಳನ್ನ ಒಂದ್ ಏಜ್ ಬರೋವ್ರಿಗೆ ನಮ್ಮ ಜವಾಬ್ದಾರಿ ಅಲ್ವ ಗುರುಜಿ ಇವಳಿಗೆ. ಇವತ್ತಿನ ದಿವಸ ನಿಮ್ಗೆ ಗೊತ್ತೆ ಎಂತೆಂತ ಮಕ್ಕಳನ್ನೇ ನೋಡಿದಿರಲ್ಲ ಗುರುಜಿ. ಎಂತೆಂತ ಮಕ್ಕಳನ್ನೇ ಹಾಳು ಮಾಡಿ ಎಲ್ಲಾ ಮಾಡಿ ಕುಡ್ಸಿ ಎಲ್ಲಾ ಮಾಡಿರ್ತಾ. ಅದು ನಾವು ಕೇರ್ ಮಾಡೋದ್ ತಪ್ಪ. ನಮ್ಮ ಕೇರಿಂಗ್ ಅವಳಿಗೆ ಒಂಥರ ಹಿಂಸೆ ಅನ್ಸುತ್ತೆ ಗುರುಜಿ ಅವಳಿಗೆ.
ಹ್ಮ್ ಹ್ಮ್ ಹಾ ಹ್ಮ್ ಹ್ಮ್ ನಮ್ ಸ್ವಾತಂತ್ರ್ಯನೇ ಕೊಡ್ಲಿಲ್ಲ, ಎಲ್ಲ ನಿಮ್ ಇಷ್ಟ ಬಂದಂಗೆ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಏನ್ ಸ್ವಾತಂತ್ರ್ಯ ಅಂತೆ? ಬೇಕಂತ ಗುರುಜಿ, ಅವಳು ಇಷ್ಟ ಬಂದ್ ಕಾಲೇಜಿಗೆ ಸೇರ್ಸ್ಲಿಲ್ಲ ಅಂತಾಳೆ. ಮತ್ತೆ ಇನ್ನೊಂದೇನ್, ನಮ್ ಇಷ್ಟ ಬಂದಾಗ ಮಾಡಕ್ ಎಲ್ಲಿ ಹೋಗಕ್ ಬಿಟ್ಟಿದ್ದೀರಾ, ಎಲ್ಲಿ ಬರಕ್ ಬಿಟ್ಟಿದ್ದೀರಾ ನಮ್ನ? ಹ್ಮ್ ಹ್ಮ್ ಹಾ ಎಲ್ಲ ಏನು ಉಲ್ಟಾ ಪಲ್ಟಾನೆ ಮಾತಾಡ್ತಾಳೆ ಗುರುಜಿ. ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಗುರುಜಿ ಅವಳು. ನಾಳೆ ಮದುವೆ ಮಾಡ್ತೀವಿ ಅಂದ್ರು ಯಾರ ಕಣ್ಣು ಮುಚ್ಕೊಂಡು ಹೋಗ್ತಾರೆ, ಒಪ್ಕೊಂಡು ಹೋಗ್ತಾರೆ. ಅವಳು ಓದೋ ಬರಲ್ಲ ಗುರುಜಿ. ಇವಳು 16 ವರ್ಷಕ್ಕೆ ಮನ್ಸ್ ಕೆಡ್ಸ್ಕೊಂಡು ಈಗ 1 ವರ್ಷ ಆಯ್ತು ಗುರುಜಿ ಬಿಟ್ಬಿಟ್ಟು. ಇವಳನ್ನ ನಂಬಿ ರೋಡ್ ಕಳ್ಸೋದೇ ಭಯ ಆಗ್ಬಿಟ್ಟೈತೆ ಗುರುಜಿ ನಮ್ಗೆ. ಇವಳನ್ನ ನಂಬಿ ರೋಡ್ ಕಳ್ಸಕ್ಕೆ, ಇನ್ನೆಲ್ಲೂ ಹೊರಗಡೆ ಬೇಡ, ರೋಡ್ ಕಳ್ಸಕ್ ಭಯ ಇವಳನ್ನ. ಗುರುಜಿ ಇನ್ಯಾರು ಸ್ಫೂರ್ತಿ ಬಿಡ, ನನ್ ಮಿಸ್ಸಸ್ ಸ್ಫೂರ್ತಿ ಅಲ್ವಾ ಗುರುಜಿ. ನನ್ ಮದ್ವೆ ಆಗಿ 20 ವರ್ಷ ಆದ್ಮೇಲೆ ಓದಿ 3 ವರ್ಷ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ, ಅವ್ರಿಗಿಂತ ಸ್ಫೂರ್ತಿ ಯಾರು ಬೇಕು ಗುರುಜಿ? ನಾವ್ ಹೇಳೋದೇನು, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ ಫಸ್ಟ್ ಅಂತ ಒಂದು ಗುರುಜಿ, ಅದೊಂದಾಯ್ತು. ಮತ್ತೆ ನಮ್ಮವನೇ ಯಾರಾಗಿದ್ರು ನಮ್ದೇನು ಅಭ್ಯಂತರ ಇಲ್ಲ ಅನ್ನೋದೇ ನಮ್ಮ ಉದ್ದೇಶ ಗುರುಜಿ. ಜಾತಿ ಭೇದ ಮಾಡ್ತೀರಾ ನೀವು. ಆಮೇಲೆ ಗುರುಜಿ, ನನ್ ಮಗನಿಗೆ ಮೆಡಿಸಿನ್ ಕೊಡ್ಸೋದ್ ಲೆಕ್ಕ ಆಗ್ತಾಳೆ ಗುರುಜಿ. ಅವ್ನಿಗೆಲ್ಲ ಮೆಡಿಸಿನ್ ಕೊಡ್ತೀರಾ, ನನ್ಗೇನ್ ಮಾಡ್ತೀರಾ ನೀವು? ಅವ್ನ್ ಮೆಡಿಸನ್ ನ ಲೆಕ್ಕ ಹಾಕ್ತಿ ಇವಳಿಗೆ ಅಂತ ಇನಾಯ ಮನಸ್ಥಿತಿ ಗುರುಜಿ ಇವಳ್ದು. ಗುರುಜಿ ಈಗ ನನ್ ಮಗ ಚೆನ್ನಾಗಿದ್ದು ಇವಳಿಗೆ ಏನಾರ ಹಂಗಾದ್ರೆ ನಾನು ಬಿಸಾಕ್ಬಿಡ್ತಿದ್ನ ಗುರುಜಿ ಇವಳನ್ನ ಅದೇ ತರ ಆರೈಕೆ ಮಾಡ್ತಿದ್ವಿ ಅಲ್ವಾ ಗುರುಜಿ. ಈಗ ನಮ್ಮ ಮನೆಯಲ್ಲಿ ಗುರುಜಿ ನಿಜ ಯಾರಿಗೂ ನಿಮ್ದು ಇಲ್ಸಂಗ ಆಗ್ಬಿಟ್ಟಿದೆ ಗುರುಜಿ ಇವಳಿಂದ. ಮನ್ಸು ಗುರುಜಿ, ನಾವು ಒಬ್ಬರಿಗೆ ಬುದ್ಧಿ ಹೇಳಂಗಿರೋರು ಇವತ್ತಿನ ದಿವಸ ತಲೆ ತಗ್ಸಂಗ ಆಗ್ಬಿಟ್ಟಿದೆ ಗುರುಜಿ. ನಿಜ ಆಟೋ ಡ್ರೈವರ್ ಆದ್ರೂ ಒಂದು ಸ್ವಾಭಿಮಾನದ ಬದುಕ್ ನೋಡಪ್ಪ. ಅವ್ನ್ ನೋಡಪ್ಪ, ಅವ್ನ ಹೆಂಡತಿ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ, ಅವನಂಗ್ ಇರ್ಬೇಕು ಅಂತಿದ್ದವ್ರು ಇವತ್ತು ನಾವು ಅವ್ರ ಜೊತೆ ತಲೆ ಮಾತಾಡಂಗಿಲ್ಲ ಗುರುಜಿ. ಒಂದ್ ಜಗಳ ಆದ್ರೆ ಕರೆಯಪ್ಪ, ಅವನೊಂಚೂರು ಕರೀರಿ, ಅವ್ನ್ ಹೇಳಿ ಅನ್ನೋರು ನಾವ್ ಯಾವ ಮುಖ ಎತ್ಕೊಂಡು ಇನ್ನೊಬ್ರಿಗೆ ಬುದ್ಧಿ ಹೇಳಕ್ ಹೋಗೋದು ಗುರುಜಿ ಇವತ್ತಿನ ದಿನ. ನನಗಂತೂ ಸಾಕ್ ಹೋಗ್ಬಿಟ್ಟಿದೆ ಗುರುಜಿ. ಇವ್ಳಿಗೆ ಏನ್ ಹೇಳೋದು, ಯಾವ ತರ ಹೇಳೋದು, ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ಗುರುಜಿ. ಈಗ ಮತ್ತೆ ನೆನ್ನೆ ಮಾತಾಡ್ಬೇಕು ಅಂತ ನಮ್ಮ ಮನೆಯವ್ರ ಜೊತೆ ಹೇಳಿದ್ಲ ಅಂತ ಕರೆದು ಮಾತು ಏನ್ ಹೇಳವ ಅಂದ್ರೆ, ಕಾಲೇಜ್ ಸೇರ್ಕತಿ ಯಾವ ರೀತಿ ನಂಬ್ಲವ ನಿನ್ನ, ಹೆಂಗ್ ನಂಬ್ಲಿ ಹೇಳು ನಿನ್ನ, ಯಾವ ನಂಬಿಕೆ ಮೇಲಿಂದ ಕಳ್ಸ್ಲಿ ನಿನ್ನ. ಈಗ ಫೋನ್ ಕೇಳ್ತೀಯ, ಫೋನ್ ಕೊಟ್ರೆ ಮೊದ್ಲಂಗೆ ಮಾಡ್ತೀಯ. ಅವನು ಈಗ ಹೋದ್ ತಿಂಗಳು ಅವಳು ಬರ್ತಡೇ ಆಯ್ತು ಗುರುಜಿ. ಮೇ 8ರಲ್ಲಿ ಅವಳು ಒಂದು ಗೊಂಬೆ ಕಟ್ ಕಳ್ಸಿದ್ದಾನೆ. ನಿನಗ್ ನಾನ್ ಬೇಕಾ ಗೊಂಬೆ ಬೇಕಾ ಅಂದ್ರೆ ಆ ಗೊಂಬೆ ಬಿಸಾಕಕ್ ರೆಡಿ ಇಲ್ಲ ಗುರುಜಿ ಅವಳು. ಆ ಗೊಂಬೆ ಒಂದು ಟೆಡಿ ಬೇರ್ ಕೊಟ್ ಕಳ್ಸಿದ್ದಾನೆ ಗುರುಜಿ, ದೊಡ್ಡದು. ಅಂದ್ರೆ ಅವ್ನ್ ಕೊಟ್ಟಿಲ್ಲ, ಅವಳ ಫ್ರೆಂಡ್ ಗುರುಜಿ. ನಮಗ್ ಸಿಕ್ತವ್ರೆಲ್ಲ ಮೋಸ ಮಾಡಿದ್ರು ಗುರುಜಿ. ಇದ್ರಲ್ಲಿ ಯಾರ್ಯಾರ್ದು ನಮ್ಮವರೇ ಸಪೋರ್ಟ್ ಮಾಡ್ಬಿಟ್ಟಿದಾರೆ ಅವಳಿಗೆ. ಫ್ರೆಂಡ್ಗಳನ್ನ ಕರ್ಸಿ ಏನೋ ಬಂದು ಸಮಾಧಾನ ಮಾಡ್ತಾರೆ ಅಂತ ಗುರುಜಿ. ಅವ್ರು ಬಂದವ್ರು ಇವಳಿಗೆ ಸಮಾಧಾನ ಮಾಡೋದಲ್ಲ, ಅವ್ರ ಫೋನ್ಗಳಿಂದ ಅವನ್ನ ಕಾಂಟ್ಯಾಕ್ಟ್ ಮಾಡ್ಕೊಟ್ಟಿದ್ದಾರೆ ಇವಳಿಗೆ. ನಾವು ನಮ್ಮ ಮನೆಯವ್ರು ಒಳಗಡೆ ಇದ್ದು ಒಳಗಡೆ ಏನೋ ಮಾತಾಡ್ತಾರ, ಪಾಪ ಒಳಗೆ ಸಮಾಧಾನ ಮಾಡ್ತಾರೆ ಅಂತ ನಮ್ಮ ಮನೆಯವರು ಗುರುಜಿ. ಒಳಗೆ ಏನಾಗಿ ಈಗ ಆ ಟೆಡಿ ಬೇರ್ನ ಫ್ರೆಂಡ್ ಮುಖಾಂತರವಾಗಿ ಕೊಟ್ಟು ಕಳ್ಸಿದ್ದಾನೆ ಗುರುಜಿ. ನಮ್ಗಂತೂ ಮನೆ ನರಕ ಆಗ್ಬಿಟ್ಟಿದೆ ಗುರುಜಿ, ನರಕ. ನಾನು ಅಷ್ಟೇನೆ, ನಿಮ್ಮ ಕಾರ್ಯಕ್ರಮ ಕೇಳಿ ಅಪ್ಪ ನಿಜ ನನಗ್ ಮನ್ಸಿಗೆ ಎಷ್ಟು ಸಮಾಧಾನ ಆಗತ್ತೆ ಅಂದ್ರೆ ಗುರುಜಿ. ನಿಮ್ಮ ಎತ್ತ ತಂದೆ ತಾಯಿಗೆ ನನ್ನ ಕೋಟಿ ಪ್ರಣಾಮಗಳು ಗುರುಜಿ. ಯಾಕಂದ್ರೆ ನಾನು ಈಗ 4 ವರ್ಷದಿಂದ ಹೆಚ್ಚು 3-4 ವರ್ಷ ಆಯ್ತು ಗುರುಜಿ. ಅಂದ್ರಿ ಮೊದ್ಲೆಲ್ಲ ಸ್ವಲ್ಪ ಕೇಳ್ತಿದ್ದೆ. ಇತ್ತೀಚಿನ ದಿನಗಳಲ್ಲಿ ದಿನಕ್ಕೆ ಒಂದು ಕಾರ್ಯಕ್ರಮ ಕೇಳ್ತೀನಿ ಗುರುಜಿ. ಇತ್ತೀಚೆಗೆ 3-4 ತಿಂಗಳಿಂದ ಸತತ ಪ್ರಯತ್ನ ಮಾಡ್ತಿದ್ದೆ. ಗುರು ರಾಘವೇಂದ್ರ ನಮ್ ಕಾರ್ಯ ಸಿಗ್ಲಪ್ಪ, ಅವ್ರದ್ದು ಸಿಗ್ಲಿ ಅಂತ. ನರಕ ಹೇಳ್ನಿಲ್ಲ ಗುರುಜಿ. ನಿಮ್ಮ ಕಾರ್ಯಕ್ರಮ ಕೇಳು ಅಂದ್ರೆ ಅವಳಿಗೆ ಕತೆಗೆ ಏನೋ ಒಂದು ಯಾವ್ದೋ ಪುಸ್ತಕದಲ್ಲಿ ಓದ್ದಂಗ ಆಯ್ತ ಗುರುಜಿ. ಅವಳಿಗೆ ನಿಜ ಜೀವನದ ಕಥೆಗಳು ಅವಳಿಗೆ ಅರಿವಿಗೆ ಬರ್ತಾ ಇಲ್ಲ. ನನ್ಗೆ ಅವನೇ ಮುಖ್ಯ, ಜಾತಿ ಭೇದ ಮಾಡ್ತೀರಾ, ಅದು ಇದು ಏನು ಬರಲ್ಲ ಗುರುಜಿ. ಅವಳಿಗೆ ಒಂದ್ ಅಡ್ಗೆ ಬರಲ್ಲ, ಏನಿಲ್ಲ. ಏನಂದ್ರೆ ಏನು ಬರಲ್ಲ. 11 ಗಂಟೆ ಆದ್ರೂ ಮಲಗಿರ್ತಾಳೆ. ಎದ್ದು ನಮ್ಮ ಮನೆಯವ್ರಿಗೆ ಒಂದ್ ಸಹಾಯ ಮಾಡೋಣ, ಏನೋ ಒಂದ್ ಮಾಡ್ಕೊಡೋಣ, ನಮ್ಮಮ್ಮ ಒಬ್ರೇ ಮಾಡ್ತಾರೆ. ಏನು ಕೇಳ್ಬಿಡಿ ಗುರುಜಿ. ನಾವು ಯಾರ ಜೊತೆನಾರ ನಮ್ ಕಷ್ಟ ಹೇಳ್ಕೊಂಡ್ರೆ ನೀವು ನಾವು ಮೆಚ್ಚಿಸ್ಕೊಳ ಕೇಳ್ತೀವಿ ಅಂತ ಗುರುಜಿ. ಇನ್ನೊಬ್ಬರಿಗೆ ನಮ್ ಕತೆನ ಜನಗಳಿಗೆ ಏನೋ ನಮ್ ನೋವು ನಾವು ತೋಡ್ಕೊಂಡ್ರೆ ನಾವು ಮೆಚ್ಚಿಸ್ಕೊಳ ಕೇಳ್ತೀವಂತೆ. ಇವಳನ್ನ ಸರಿ ತಾರಿ ತರದೆ ನಮ್ಗೆ ಬಾಳ ಗುರುಜಿ. ನಮ್ ಮನೆ ನೆಮ್ಮದಿನೇ ಹಾಳಾಗ್ಬಿಡ್ತು ಗುರುಜಿ. ಒಂಥರ ಸ್ಮಶಾನ ಮೌನ. ಬರ್ತೀನ ನಾನು ಬಂದು ನನ್ ಮಗನ ಜೊತೆ ಮಾತಾಡ್ಕೊಂಡು ಇವಳು ಹೇಳ್ನಲ್ಲ ಗುರುಜಿ, ಕಾಲ್ ಮೇಲೆ ಕಾಲ ಹಾಕೊಂಡು ಇವಳದೇ ದರ್ಬಾರು ಅನ್ನೋರಂಗೆ ಗುರುಜಿ. ಯಾರಿಗೂ ತಗ್ಗಿ ಬಗ್ಗೆ ನಡೆದ ಗೌರವ ಅಲ್ವಾ ಗುರುಜಿ. ಇವಳಿಗೆ ಅದಿಲ್ವೇ ಇಲ್ಲ ಗುರುಜಿ. ಏನೋ ಒಂಥರ ದಕ್ಷತೆ, ನನ್ ಬಿಟ್ರೆ ಏನು, ನಾನ್ ಯಾರನ್ನ ಕೇಳ್ಬೇಕು, ಯಾರನ್ನ ಮಾಡ್ಬೇಕು. ನಾವ್ ಎಷ್ಟು ಸರಿ ಹೇಳಿದ್ವಿ ಗುರುಜಿ, ವಿನಯತೆಯನ್ನು ನಡ್ಕೋ, ವಿಧೇಯತೆಯನ್ನು ನಡ್ಕೋ, ದೊಡ್ಡವರು ಚಿಕ್ಕವರು ಒಂದ್ ಮರ್ಯಾದೆ ಕೊಡು. ಗುರುಜಿ ನನಗೆ 3 ಜನ ಹಾಕಿದ್ರು, ಎಲ್ಲಾರು ಇವಳನ್ನ ಎಷ್ಟು ಇಷ್ಟ ಪಡ್ತಾರ ಗುರುಜಿ ಗೊತ್ತು ಗುರುಜಿ. ನಮ್ ಸಂಬಂಧಿಕರು ತುಂಬಾ ಜನ ಇದಾರೆ.
ಇವಳನ್ನ ನೋಡಿ ತುಂಬಾ ಪ್ರೀತಿ ಮಾಡ್ತಾರೆ ಗುರುಜಿ. ನಮ್ ರಂಗಸ್ವಾಮಿ ಮಗಳು ಅಂತ ತುಂಬಾ ಲೈಕ್ ಮಾಡ್ತಾರೆ ಇವಳನ್ನ. ಇವಳಿಗೆ ಅದೆಲ್ಲ ಯಾವ್ದು ಬೇಡ ಗುರುಜಿ, ಎಲ್ಲಾರನು ಬಿಟ್ಟೋಗಕ್ ರೆಡಿ ಆಗಿದ್ದಾರೆ ಗುರುಜಿ ಅವಳು. ಎಲ್ಲಾರನು ಅವತ್ತು ಸ್ಟೇಷನ್ ಅಲ್ಲಿ ಗುರುಜಿ ನಾನು ನನ್ ಮಿಸ್ಸಸ್ ನನ್ ಮಗ ವಿಷ ತಗೊಂಡ್ ಕುಡಿದ್ರು ಇವಳಿಗೆ ಏನೂ ಬೇಕಾಗಿಲ್ಲ ಗುರುಜಿ, ಸತ್ರು ಸಾಯಿಲಿ ಅದ್ ಕೇರೇ ಇಲ್ಲ ಗುರುಜಿ. ಆ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಅವನೇ ಅಲ್ಲಿ ಪೊಲೀಸರು ಕೇಳಿದ್ರೆ 18 ವರ್ಷ ಆದ್ಮೇಲೆ ಆಯ್ತೀನಿ, ಅವನ್ನೇ 18 ವರ್ಷ ಆದ್ಮೇಲೆ ಆಯ್ತೀನಿ ಅಂತಾಳಲ್ಲ ಗುರುಜಿ. ಇವಳು ಎಂತವಳಿ ಗುರುಜಿ ಇವಳು. ಅವ್ರ ತಂದೆ ತಾಯಿ ನೋಡಿಲ್ಲ ಗುರುಜಿ. ಅವ್ರ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಅವ್ರ ತಾಯಿ ನೋಡಿದ್ರೆ ಹಂಗಂದ್ರು, ನಿಮ್ ಮಗಳನ್ನ ಯಾವಾಗ ಇಸ್ಕೊಳ್ಳಿ ಅಂದ್ರು. ಅವ್ನ್ ನೋಡಿದ್ರೆ 108 ಸುಳ್ಳುಗಳು ಗುರುಜಿ. ತುಂಬಾ ಈ ವಯಸ್ಸಿಗೆ ತುಂಬಾನೇ ಸುಳ್ಳುಗಳು ಹೇಳ್ತಾನೆ, ಒಂದು ಸತ್ಯಾಂಶ ಇಲ್ಲ. ನಾನ್ ನಮ್ಮ ಮನೆಗೆ ಕರ್ಕೊಬಪ್ಪ ನಿಮ್ ತಂದೆ ತಾಯಿನ, ಅವ್ರ ಜೊತೆ ಮಾತಾಡ್ತೀನಿ ಅಂದ್ರು, ಆ ಕರ್ಕೊಬತ್ತೀನಿ ಈ ಕರ್ಕೊಬತ್ತೀನಿ. ಒಂದು ದಿನ ಇವತ್ತಿನವರೆಗೂ ಗುರುಜಿ ಅವ್ರ ತಂದೆ ಹೆಂಗಿದ್ದಾರೆ ಅವ್ರ ತಾಯಿ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ. ಬೇಡ ನಿಮ್ಮನೆಗೆ ಕರ್ಕೊಂಡು ಹೋಗೋದು ಅದಕ್ಕೂ ರೆಡಿ ಇಲ್ಲ ಗುರುಜಿ. ಅವನು ಸುಮ್ನೆ ಏನೇನು ನೂರಾರು ಸಭಾ ಹೇಳ್ತಾನೆ. ಇವಳಿಗೆ ತುಂಬಾ ತಲೆ ವಾಶ್ ಮಾಡ್ಬಿಟ್ಟಿದ್ದಾನೆ ಗುರುಜಿ. ತುಂಬಾ ಅಂದ್ರೆ ತುಂಬಾ, ಅವ್ನ್ ಬಿಟ್ರೆ ಪ್ರಪಂಚವೇ ಇಲ್ಲ, ನನ್ಗೆ ಓದು ಬೇಡ ಬರಹನು ಬೇಡ ಅನ್ನೋ ಮಟ್ಟಿಗೆ ಮಾಡ್ಬಿಟ್ಟಿದ್ದಾನೆ ಇವಳಿಗೆ. ಇವ್ಳಿಗೆ ಯಾವ ತರ ಗುರುಜಿ, ನಾನು ನಿಮ್ಮ ಕಾರ್ಯಕ್ರಮಗಳನ್ನ ಅವತ್ತು ಕೇಳ್ದೆ ಗುರುಜಿ. ಅದು ಹಾಸ್ಟೆಲ್ 16 ವರ್ಷ ಹುಡುಗಿ ಹಾಸ್ಟೆಲ್ ಇದ್ದು ಅವ್ರ ತಂದೆ ನಿಮ್ಗೆ ಹೇಳಿದ್ರಲ್ಲ ಗುರುಜಿ, ಅವ್ರ ಅಕ್ಕ ಮಾತಾಡಿದ್ರಲ್ಲ, ಅದೆಲ್ಲ ಕೇಳ್ದೆ. ಅದೆಲ್ಲ ಅದನ್ನ ಕೇಳಿ ನಮ್ಮ ಮನೆಯವ್ರಿಗೆ ಕಳ್ಸಿ ಅದನ್ನ ತೋರ್ಸಮ್ಮ ಅವಳಿಗೆ ಅಂತ. ಅವಳಿಗೇನೋ ಅದನ್ನ ಏನೋ ಒಂದು ಸ್ಟೋರಿ ಕೇಳ್ದಂಗ, ಸಿನಿಮಾದಲ್ಲಿ ಸ್ಟೋರಿ ನೋಡ್ದಂಗ ಆಗತ್ತೆ ಗುರುಜಿ ಅವಳಿಗೆ. ಅದು ಅವಳಿಗೆ ಈಗ ನೀವು ಮನೇಲಿ ಇದ್ದೀರಾ ಈಗ ಗುರುಜಿ? ನಾನು ನಮ್ಮ ಮನೆ ಮೇಲ್ ಬಂದ್ ಮಾತಾಡ್ತಾ ಇದ್ದೀನಿ ಗುರುಜಿ. ನನ್ ಪಕ್ಕನೆ ನನ್ ಮಿಸ್ಸಸ್ ನನ್ ಪಕ್ಕನೇ ಇದೆ. ಅವಳು ಲೈವ್ ಕೇಳ್ತಾ ಇದ್ದಾಳಂತೆ ಗುರುಜಿ. ನನ್ ಮಗಳು ಕೆಳಗಡೆ ಇನ್ನೊಂದ್ ಮೊಬೈಲ್, ನಮ್ ಮಿಸ್ಸಸ್ ಅವ್ರ ಮೊಬೈಲ್ ನಿಮ್ಮ ಕಾರ್ಯಕ್ರಮನ ಈಗ ಈ ಕ್ಷಣದಲ್ಲಿ ಲೈವ್ ಕೇಳ್ತಿದ್ದಾಳಂತೆ ಕೆಳಗಡೆ. ಗುರುಜಿ ಮಗಳು ಮಾತಾಡ್ತಾರ ಅಥವಾ ಸಾಧ್ಯತೆ ಇದೆಯಾ? ಮಾತಾಡ್ತಾಳಂತ ಕೇಳಮ್ಮ, ಕೇಳು ಕೇಳ್ತಾರೆ ಗುರುಜಿ. ಸಮಾಧಾನವಾಗಿ ಕೇಳಿ, ಏನ್ ತೊಂದ್ರೆ ಇಲ್ಲ, ಸಮಾಧಾನವಾಗಂತ ಕೇಳತ್ತೆ ಗುರುಜಿ. ಅವಳು ತುಂಬಾ ಈಗ ಒಂದು ಇರ್ಲಿ ಗುರುಜಿ, ನನ್ಗೆ ಅರ್ಥವಾಗುತ್ತೆ ಈಗ ನಿಮ್ಮ ವೇದನೆ. ಪಾಪ ನೀವು ಕಣ್ಣೀರ್ ಹಾಕುದ್ರಿ, ಸಮಾಧಾನವಾಗಿರಿ. ಇಲ್ಲ ಗುರುಜಿ, ನಮ್ ಮನನ ನೆಮ್ಮದಿನ ಗುರುಜಿ. ನನ್ ಮಗನ್ ಮೆಡಿಸಿನ್ ಲೆಕ್ಕ ಆಗ್ತಾಳಲ್ಲ ಗುರುಜಿ ಇವಳು. ಅಲ್ಲ ಇವಳ್ದಂಗ ಅವಳಿನ ಬಿಟ್ಬಿಡ್ತೀನ ಗುರುಜಿ ನಾನು. ನನ್ ಮಗನ್ ಮೆಡಿಸಿನ್ ಲೆಕ್ಕ ಆಗ್ತಾಳೆ ಅಂದ್ರೆ ಇವಳು ಮನಸ್ಸು ಎಷ್ಟು ಕೊಳೆ ಗುರುಜಿ ಇವಳಿಗೆ. ಹಾಗಂತಲ್ಲ ಮಗುನ ಬಿಟ್ಬಿಡಕ್ಕಾಗತ್ತೆ ಹೇಳಿ? ಒಂದ್ ರೋಡ್ ಹೋದ್ರೆ ಅವ್ನಿಗೆ ಮನೆಗ್ ಬರಕ್ ಗೊತ್ತಾಗಲ್ಲ ಗುರುಜಿ. ಅವ್ನ್ ಮೆಡಿಸಿನ್ ತತ್ತೀರಾ ನನ್ಗೇನ್ ಮಾಡ್ತೀರಾ ಅಂತಾಳಲ್ಲ ಗುರುಜಿ. ನಾನ್ ಹೇಳಿದೀನಿ ಗುರುಜಿ, ನೋಡುವ ಅವ್ನ್ ಚೆನ್ನಾಗಿದ್ರೆ ಅವ್ನಿಗೂ ಕಾಲೇಜ್ ಸೇರ್ಸಿ ಓದಿಸ್ಬೇಕು, ಅದನ್ನು ಖರ್ಚು ಮಾಡಿ ನಿನಗೆ ಓದಿಸ್ತೀನಿ, ನೀ ಮೊದ್ಲು ಚೆನ್ನಾಗ್ ಓದು, ನಿನ್ ಕಾಲ್ ಮೇಲೆ ನಿಂತ್ಕೊ ನೀನು ಅಂತ ಹೇಳಿದ್ದೀನಿ ಗುರುಜಿ. ಆಮೇಲೆ ನಾನು ಒಂದೇನ್ ತಪ್ಪು ಮಾಡ್ಬಿಟ್ಟೆ ಅವತ್ತು ನನ್ನ ಮಗಳ ಮೇಲೆ ನಂಬಿಕೆಯಿಂದ. ಹಿಂಗೆ ಒಂದು ವಿಚಾರ ಬಂದಾಗ, ಅದೇ ಸ್ಟಾರ್ಟಿಂಗ್ ಗೊತ್ತಾದಾಗ ಅಲ್ಲಿ ನಮ್ಗೆ ಗೊತ್ತಿರೋ ಒಬ್ರು ಮನೆ ಬಂದೆ ನೋಡಿ. ನೋಡಿ ಅವಳು ಯಾಕಂದ್ರೆ ನನ್ ಮಗಳ ಮೇಲೆ ನನ್ ನಂಬಿಕೆ ಅನ್ನೋ ಒಂದು ಉದ್ದೇಶ ಗುರುಜಿ. ನಮ್ಮ ಮಕ್ಕಳು ನಾವು ನಮ್ದು ಇನ್ಯಾರು ಅಂತಾರೆ, ಯಾವ ಜಾತಿ ಆದ್ರೂ ಕೇಳಲ್ಲ ಅನ್ಬಿಟ್ಟೆ ಗುರುಜಿ. ಅದೇ ನಾ ಮಾಡಿದ ತಪ್ಪು ಅಂದೆ ಗುರುಜಿ. ಆದ್ರೆ ಇವಳು ಅದೇ ಕ್ಷಣದಲ್ಲಿ ಏನಂದೆ, ಇವಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡು, ಒಂದ್ ಒಳ್ಳೆ ಜಾಬಲ್ ತಗೊಂಡು ನಾನು ಇಂತ ಒಳ್ಳೆ ಕೆಲಸದಲ್ಲಿ ಇದೀನಿ ಅಂತ ತೋರಿಸ್ದಾಗ ಅಂತ ಗುರುಜಿ ಅದು ಮಾಡ್ಲಿಲ್ವ ಗುರುಜಿ? ಫಸ್ಟ್ ಪಿ ಯು ಸಿ ಎಲ್ಲರಲ್ಲೂ ಫೇಲ್ ಆಗ್ತಾ ಬಂದಲ್ಲ. ಹೌದು ಈಗ ನೀವು ಅಲ್ಲಿ ಹೇಳಿದ್ ಸರಿ ಇತ್ತು. ಅಂದ್ರೆ ತನಗೆ ಇಚ್ಛಿಸಿದ ಬದುಕು ಬೇಕು ಅಂದ್ರೆ ತಾನು ಮೊದಲು ತನ್ನ ಜವಾಬ್ದಾರಿ ಪೂರ್ಣ. ಹೌದು ಗುರುಜಿ. ಅಂದ್ರೆ ನಾನು ನನ್ನ ಮಗಳ ಮೇಲೆ ನಂಬಿಕೆ ಐತೆ, ತಿದ್ಕತಾಳೆ, ಏನೋ ಗೊತ್ತಿಲ್ಲದೆ ಮಾಡಿದಾಳೆ ಅಂತ ಒಂದ್ ನಂಬಿಕೆ. ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿ ಗೊತ್ತು, ನನ್ನ ಮಗನ ಪರಿಸ್ಥಿತಿ ಗೊತ್ತು, ಎಲ್ಲಾ ತಿಳ್ಕತಾಳೆ ಅನ್ನೋ ಉದ್ದೇಶಕ್ಕೆ ಅವತ್ತು ಅದೊಂದು ಮಾತನ್ನ ನಾನು ಅಪ್ಪಿ ಆಡ್ದೆ ಗುರುಜಿ. ಯಾವ ಜಾತಿ ಏನು ಅಂತ ನೋಡಲ್ಲ ಅಂದ್ಬಿಟ್ಟೆ. ಆದ್ರೆ ನನ್ನ ಮಗಳು ಈ ತರ ಹೀನಾಯ ಮನಸ್ಥಿತಿ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಗುರುಜಿ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಅಪ್ಪಿತಪ್ಪಿಯೂ ಮಾತಾಡ್ತಿರ್ಲಿಲ್ಲ ಗುರುಜಿ. ಆಡ್ದೆ ಹೋಗಿ ಅದ್ರ ತಕ್ಕಂಗೆ ಇವಳು ಓದಿದ್ಲ ಗುರುಜಿ. ಏನು ಇಲ್ಲ, ಓದ್ತೀನಿ ಅಂತ ರಾತ್ರಿ 12 ಗಂಟೆ 1 ಗಂಟೆ ಮೊಬೈಲ್ ಇಟ್ಕೊಳ್ಳೋದು, ಅವನ ಜೊತೆ ಚಾಟಿಂಗ್ ಮಾಡ್ಕೊಳ್ಳೋದು ಗುರುಜಿ. ಬಟ್ ಅಂದ್ರೆ ನಿಮಗೆ ಖಾತ್ರಿ ಇದೆ ಇದು 8ನೇ ಕ್ಲಾಸಿನ ಆಸಪಾಸಲ್ಲೇ ಶುರುವಾಗಿರೋದು? ಹೌದು ಗುರುಜಿ, ಹೌದು. ಈಗ ಇತ್ತೀಚಿನ ನಮ್ಗೆ ಗೊತ್ತಾಗಿದೆ, ಇತ್ತೀಚಿನ 8ನೇ ಕ್ಲಾಸಲ್ಲೇ ಮಾತಾಡಲ್ವಂತೆ ಗುರುಜಿ. ನೋಡಿದ್ರ ಮಾತಾಡಲ್ವಂತೆ. ಆಯ್ತು, ಮಾತಾಡೋ ದಿನಗಳು ಬರ್ತವೆ, ಇಲ್ಲಿ ತೊಂದರೆ ಇಲ್ಲ. ನೋಡಿ, ನನಗೆ ಈ ಸಮಯದಲ್ಲಿ ನೀವು ಸ್ವಲ್ಪ ಗಮನ ಇಟ್ಟು ನನ್ನ ಮಾತನ್ನು ಕೇಳಿ. ಈ ಪರಿಸ್ಥಿತಿಗಳನ್ನು ನೀವು ತುಂಬ ಪ್ರಬುದ್ಧವಾಗಿ ನಿಭಾಯಿಸಬೇಕಾಗುತ್ತೆ. ತಂದೆ ತಾಯಿ ಭಾವನೆಯನ್ನು ಎಷ್ಟೊತ್ತು ಹಂಚಿಕೊಂಡ್ರೆ, ಅಥವಾ ಒಬ್ಬ ತಂದೆಯಾಗಿ ತಾಯಿಯಾಗಿ ನಿಮಗೆಲ್ಲ ಆಗ್ತಿರೋ ನೋವು, ನಿಮಗೆಲ್ಲ ಆಗ್ತಿರೋ ಧರ್ಮ ಸಂಕಟಗಳು ನಮಗೆ ಅರ್ಥವಾಗುತ್ತವೆ. ಆದರೆ ಇದನ್ನು ಮೀರಿ ಒಂದು ಜೀವವೇ ಹೊರಟೋಗುವುದು ಅಥವಾ ಒಂದು ಜೀವ ಹೋಗಲಿಕ್ಕೆ, ಒಂದು ಬದುಕಿನ ಹಾಳಾಗಲಿಕ್ಕೆ ನಾವು ನೇರ ಕಾರಣ ಆಗಬಾರ್ದು. ಅಂದರೆ ನೀವು ಯಾವ
ಭವಿಷ್ಯದಲ್ಲಿ ನಮ್ಮ ಸಂಬಂಧಿಕರು ನಮಗೆ ಏನೋ ಆಗಬೇಕು ಅಥವಾ ಹಿಂಗೇನೋ ಸ್ವಲ್ಪ ಜಾತಿ ಅದು ಇದು ಒಂಚೂರು ಗೊಂದಲ ಆದರೆ ನಮ್ಮನ್ನೆಲ್ಲ ದೂರ ಇಟ್ಟು ಬಿಡ್ತಾರೆ, ಅದು ಇದು. ನೋಡಿ, ನೀವು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ, ನಾನು ಮಗಳು ಮಾಡಿರೋ ಸರಿ ಅಂತ ಖಂಡಿತ ಹೇಳ್ತಾ ಇಲ್ಲ, ಆದರೆ ಬದುಕು ಇಲ್ಲಿ ಯಾರನ್ನೂ ನಂಬಿಕೊಂಡು ಬದುಕೋದಿಲ್ಲ. ನೀವು ಹೆತ್ತಿದ್ದೀರಿ, ಆ ಕಾರಣಕ್ಕೆ ಒಂದಷ್ಟು ಶಿಕ್ಷಣ ಸಂಸ್ಕಾರ ಅಥವಾ ಒಂದಷ್ಟು ಆಶ್ರಯ ಕೊಡ್ತೀರಿ, ಅನ್ನ ಕೊಡ್ತೀರಿ, ಆಶ್ರಯ ಕೊಡ್ತೀರಿ, ಇದು ಒಂದು ಕಡೆ. ಬಟ್ ಅವರು ಅಂದರು ನಿಮ್ಮ ಮಗು ಅಥವಾ ನಿಮ್ಮ ಪಾಪ ಬುದ್ಧಿಮಾಂದ್ಯ ಮಗು ನಾಳೆ ನಮಗೆ ಸಂಬಂಧಿಕರು ಬೆಂಬಲ ಬೇಕು, ನಾಳೆ ದಿನ ನಮಗೆ ನಮ್ಮವರು ತಮ್ಮವರು ಅಂತ ಬೇಕು, ಹೀಗೆ ನನ್ನ ಮಗಳು ಯಾವುದೋ ಬೇರೆ ಜಾತಿಯ ಹುಡುಗನ ಮದುವೆ ಆದಾಗ ನಮ್ಮನ್ನೆಲ್ಲ ದೂರ ಇಟ್ಟುಬಿಡ್ತಾರೆ, ಈ ಕಾರಣಕ್ಕೆ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ನೋಡಿ, ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು, ಈ ಹೆಣ್ಣು ಮಗಳಿಗೆ ಆಗಿರೋ ಮೈಂಡ್ ವಾಶ್ ಅಥವಾ ಬ್ರೈನ್ ವಾಶ್ ಅಥವಾ ಆಕೆ ಯಾವ ಮಟ್ಟಿಗೆ ಆಳವಾಗಿ ಅದರಲ್ಲಿ ಇಲ್ದಿದ್ದಾಳೆ ಅಂದರೆ ಒಂದು ಅರ್ಥ ಮಾಡಿಕೊಳ್ಳಿ, ಇಲ್ಲಿ ಆಕೆಯನ್ನು ನೀವು ಮಾತಿನ ಮೂಲಕ ಅಥವಾ ನಾನು ಸರಿ ಮಾಡಿಬಿಡ್ತೀನಿ ನೋ, ಸಾಧ್ಯವೇ ಇಲ್ಲ. ನೀವು ಇದನ್ನು ಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲಿ ತಂದೆ ತಾಯಿಯ ಕಣ್ಣೀರು ಸ್ವತಃ ಸ್ವಂತ ತಮ್ಮನೋ ಅಣ್ಣನವರು ಅಣ್ಣ ಗುರುಜಿ, ಆಮೇಲೆ ಗುರುಜಿ ನಾನು ಅವಳಿಗೆ ಕಾಲೆಲ್ಲ ಕಟ್ಬಿಟ್ಟಿದ್ದೀನಿ ಗುರುಜಿ. ಹಂಗಾದಾಗ ಕಾಲ್ ಕಟ್ಟಿದ್ದೀನಿ ಅವಳಿಗೆ, ಬೇಡ ಮಗಳೇ ನಿಂತ ಒಬ್ಬ ತಂದೆಯಾಗಿ ನಾನ್ ನಿನ್ ತಂದೆ ಅಲ್ಲ ನಿನ್ ಮಗ ಅನ್ಕೋಬಿಡು, ಈ ಕೆಲ್ಸ ಬೇಡ ಅಂತ ಕಾಲೆಲ್ಲ ಕಟ್ಬಿಟ್ಟಿದ್ದೀನಿ ಗುರುಜಿ. ನಮ್ಮ ಮನೆಯವ್ರ ಮುಂದೆನೆ ಕಾಲ್ ಕಟ್ಟಿದ್ದೀನಿ, ಅವ್ರ ಚಿಕ್ಕಪ್ಪ ಅನ್ನಲ್ಲ ಅವ್ರ ಮುಂದೆ ಕಟ್ಟಿದ್ದೀನಿ, ಆ ಹುಡುಗನ್ ಮುಂದೆ ಕಾಲ್ ಕಟ್ಟಿದ್ದೀನಿ ಅವಳಿಗೆ ಗುರುಜಿ. ಅದು ಎಳ್ಳಷ್ಟು ಇವಳಿಗೆ ಒಂದು ಕಿಂಚಿತ್ತು ನೋವು ಇಲ್ಲ ಗುರುಜಿ, ಪಶ್ಚಾತ್ತಾಪ ಅನ್ನೋದಿಲ್ಲ ಗುರುಜಿ ಇವಳಿಗೆ. ಭಗವಂತ, ಯಾವ ಮಕ್ಕಳಿಂದಲೂ ಕೂಡ ತಂದೆ ತಾಯಿಗೆ ಶಿಕ್ಷೆ ಬೇಡ. ನಿಜ ಗುರುಜಿ, ನನ್ ಮಗ ಒಬ್ಬ ಚೆನ್ನಾಗಿದ್ಬಿಟ್ಟಿರ ನಾವ್ ಇಷ್ಟೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ ಗುರುಜಿ. ಇರ್ಲಿ ಒಂದರ್ಥ ಮಾಡ್ಕೊಳ್ಳಿ, ಯಾರು ಕೂಡ ಚೆನ್ನಾಗಿರೋ ಮಗ, ಬುದ್ಧಿಮಾಂದ್ಯ ಮಗ, ನಮ್ಮ ಪಾಲಿಗೆ ಬಂದ ಕರ್ಮಶೇಷಗಳನ್ನು ನಾವು ಸವಿಸಲೇಬೇಕು. ನೋಡಿ, ನೀವು ಮೊದಲು ಈ ಮನಸ್ಥಿತಿಯಿಂದ ದಯವಿಟ್ಟು ಹೊರಗಡೆ ಬನ್ನಿ. ಯಾವುದು ನಿಮ್ಮ ಸಂಬಂಧಿಕರು ನೀವು ಎದುರಿಸ್ತಾ ಇರೋ, ಒಬ್ಬ ತಂದೆಯಾಗಿ ಒಬ್ಬ ತಾಯಿಯಾಗಿ ನೀವು ಎದುರಿಸ್ತಾ ಇರೋ ಪರಿಸ್ಥಿತಿಯನ್ನು ನಿಮ್ಮ ಕೆಲವು ಸಂಬಂಧಿಕರು, ಹೌದಪ್ಪ ಇವರೇ ಏನು ಬೇಕು ಅಂತ ಯಾವುದೋ ಇನ್ನೇನು ತಪ್ಪು ದಾರಿಯಲ್ಲಿ ಮಗಳನ್ನು ನಡೆಸಿಲ್ಲ, ಮಗಳು ಮಾಡಿರೋ ಎಡವಟ್ಟು, ಮಗಳು ಮಾರೋ ಕೆಲವು ತಪ್ಪು ಕೆಲಸಗಳಿಗೆ ಇವ್ರನ್ನ ಯಾಕೆ ನಾವು ದೂರ ಇಡಬೇಕು, ಇವ್ರನ್ನ ಯಾಕೆ ನಾವು ಈ ರೀತಿ ನಡೆಸ್ಕೊಳ್ಬೇಕು. ನಿಮ್ಮ ಸಮುದಾಯ ಅಥವಾ ನಿಮ್ಮ ಸಂಬಂಧಿಕರು ಅವರು ಹೀಗೆ ಧನಾತ್ಮಕವಾಗಿ ಆಲೋಚನೆ ಮಾಡಲಿ. ಬಟ್ ನಾನು ಹೇಳೋದು, ಮಗಳನ್ನು ನೀವು ಕಟ್ಟಾಕುವುದರಿಂದ ಸರಿ ಮಾಡಲಿಕ್ಕಾಗಲ್ಲ. ಅಂದರೆ ಸ್ವಲ್ಪ ಪ್ರಬುದ್ಧವಾಗಿ ಚಿಂತನೆ ಮಾಡಬೇಕು ನೀವಿಲ್ಲಿ. ನಿಮಗೆ ಅರ್ಥ ಅಂದರೆ ನೀವು ಹೇಳಿದ್ರೆ ರೋಡಿಗೆ ಕಳಿಸ್ಲಿಕ್ಕೂ ನನ್ನ ಭಯ ಇದೆ ಅಂತ. ಆಯಿತು, ನೀವು ಹೀಗೆ ಇಟ್ಟುಕೊಂಡು ಮುಂದೆ ಯಾರಿಗೋ ಒಬ್ಬರಿಗೆ ಮದುವೆ ಮಾಡಿಕೊಡ್ತೀರಿ ಅಂತಲೇ ಸುಮ್ಮನೆ ಅಂದ್ಕೊಳ್ಳೋಣ, ಅಲ್ಲಿ ಇನ್ನೊಂದು ಮನೆ ಹಾಳಾಗ್ಲಿಕ್ಕೆ ನೀವು ಕಾರಣ ಆಗ್ತೀರಲ್ವೇ? ಹೌದಲ್ಲ ಗುರುಜಿ? ಆಯ್ತು ಗುರುಜಿ, ಈಗ ನಿಮ್ಮ ಮಾತು ಸರಿ, ಆದ್ರೆ ಈಗ ಅವ್ರ ಮನೆಯಲ್ಲಿ ಇವಳನ್ನ ಸ್ವೀಕಾರ ಮಾಡಕ್ ರೆಡಿ ಇಲ್ಲ. ಅವಳು ಹೆಂಗ ಹೇಳಿಸ್ಕೊಳ್ಳಿ, ನಾನು ಅಲ್ಲಿವರೆಗೂ ಬಂದೇ ಇಲ್ಲ. ನಿಮ್ಮ ವೇದನೆ, ನಿಮ್ಮ ದುಃಖ, ಇದರ ನಡುವೆಯೂ ಕೆಲವು ಪ್ರಾಕ್ಟಿಕಲ್ ವಿಚಾರಗಳನ್ನು ನೀವು ಕೇಳಿಸಿಕೊಳ್ಳಲಾರದಷ್ಟು ಕುರುಡರಾಗಬಾರದು. ನಂಗೆ ಅರ್ಥವಾಗುತ್ತೆ. ಬಟ್ ಈ ಸಮಯದಲ್ಲಿ ಅವಳು ತುಂಬ ಇನ್ನು ದಾರಿಗೆ ಬರುವುದೇ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಸದ್ಯಕ್ಕೆ ನೀವು ನಿರೀಕ್ಷಿಸಿದ ಹಾಗೆ ನಿಮ್ಮ ಮಾತಿನ ಕಾರಣಕ್ಕೋ ಅಥವಾ ಯಾವುದೋ ಗುರುಗಳ ಮಾತಿನ ಕಾರಣಕ್ಕೋ ಇಲ್ಲ. ಅದೊಂದು ಪ್ರೇಮ ನಶೆ. ಅದಕ್ಕೆ ದೂರಾಲೋಚನೆ, ದೂರದೃಷ್ಟಿ ಅಥವಾ ಒಂದು ಭವಿಷ್ಯದ ಕುರಿತಾದ ಅಥವಾ ಒಂದು ಮನೆಯ ಹಿತವನ್ನು ಯೋಚನೆ ಮಾಡದ ಸಂತಾನಗಳು ಮನೆಯಲ್ಲಿ ಹುಟ್ಟಿದಾಗ ಅಲ್ಲಿ ಸಂಘರ್ಷ ಸಹಜವಾಗುತ್ತೆ. ಇಲ್ಲಿ ನಿಮ್ಮ ಮಗಳ ಕುರಿತಾಗಿ ನೀವೆಷ್ಟು ದಿನ ಇರ್ತೀರೋ ಅವರೆಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಮನೆ ಸ್ಮಶಾನವಾಗುವ ಈ ಸ್ಥಿತಿಗೆ ಕಾರಣವಾದ ಮಗಳನ್ನು ನಾನು ಕೇವಲ ಅವಳ ಹಾದಿಯಲ್ಲೇ ಹೋಗಿ ನೋಡಿ, ಇಲ್ಲಿ ನೀವು ತುಂಬ ಏನೇನೋ ನಮಗೆ ಅಂತ್ಯಕಾಲದಲ್ಲಿ ಅದು ಬೇಕು ಇದು ಬೇಕು ಹಂಗೆ ಬೇಕು ಹಿಂಗೆ ಬೇಕು ಅಂತ ಏನೇನೋ ಆಲೋಚನೆ ಮಾಡ್ತಾ ಹೋದರೆ ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ. ಇರೋಷ್ಟು ದಿನ ತುಂಬ ನರಕ ನೀವು ಮಾಡ್ಕೊಳ್ತೀರಾ. ಎಷ್ಟು ಜನ ತಂದೆ ತಾಯಿಗಳು ನಾನು ನೋಡಿದ್ದೀನಿ ಸರ್, ನನ್ನ ಕಾರ್ಯಕ್ರಮದಲ್ಲಿ ನಾನು ಕೇಳಿದ್ದೀನಿ, ಕೌನ್ಸಿಲಿಂಗಲ್ಲಿ ಪರ್ಸ್ನಲ್ಲಾಗಿ ಆಶ್ರಮಕ್ಕೆ ಬಂದಿದ್ದಾರೆ, ವೀಲ್ ಚೇರಲ್ಲಿರೋ ಮಗುವನ್ನು ನಂಬಿಕೊಂಡು ಗಂಡ ಹೆಂಡತಿ, ಅವರಿಗೆ ಮಗಳು ಇಲ್ಲ. ಗುರುಜಿ ಈಗ ಆಯ್ತು ಗುರುಜಿ, ಈಗ ನನ್ನದು ಏನು ಅಂದ್ರೆ ಈಗ ಆಯ್ತು, ಈಗ ಇವಳನ್ನ ಇಷ್ಟೆಲ್ಲ ಈಗ ನಾವು ಅಷ್ಟೆಲ್ಲ ಅವಳು ತಿಳುವಳಿಕೆ ಕೇಳಿ ಮೊದ್ಲು ಅವಳು ಅದಕ್ಕೂ ಅವಕಾಶ ಮಾಡ್ಕೊಡ್ದೇನೆ ಈಗ್ಲೇ ಅವನ ಜೊತೆ ಮಾತುಕತೆ ಅನ್ಕ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಅದಕ್ಕೆ ನೋಡಿ ನಾನು ಹೇಳೋದು,
ಮನೆ ಒಳಗಡೆ ಹಿಂಗಿಂಗ್ ಇರಬೇಕು ಅಂತ ಒಂದು ಶಿಸ್ತನ್ನು ರೂಪಿಸ್ಬೋದು. ಹೊಸ್ಲಿಂದ ಆಚೆ ಕಳಿಸಿದಾಗಲೂ ನೀವು 24 ಗಂಟೆ ಹಿಂದೆ ಓಡಾಡ್ಲಿಕ್ಕೆ ಆಗಲ್ಲ. ಹೌದು ಗುರುಜಿ. ಅರ್ಥ ಆಯ್ತಲ್ಲ? ಅಂದ್ರೆ ನೀವು ಮೊದಲೇ ಅರ್ಥ ಮಾಡ್ಕೊಳ್ಬೇಕು, ನಾನು ಅಂಗನವಾಡಿ ಹುಡುಗಿಯನ್ನು ನಿರ್ವಹಿಸ್ತಾ ಇಲ್ಲ, ಈಕೆ ಎಲ್ಲ ತಿಳಿದವಳು ಈಗ ಸದ್ಯಕ್ಕೆ. ಹೌದು ಗುರುಜಿ. ಮೋಸ ಮಾಡುವ ಎಲ್ಲ ಆಯಾಮಗಳು ಈಕೆ ಗೊತ್ತು. ಆದ್ರೆ ಒಂದರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೇ ಮನುಷ್ಯರನ್ನ ಹುಟ್ಟಿನಿಂದ ನಾವು ನೀವು ಯಾವ ಪರ್ಸೆಪ್ಷನ್ನಲ್ಲಿ, ಯಾವ ಭವಿಷ್ಯದ ಹಿತದಲ್ಲಿ ಹೇಳ್ತಾ ಇದ್ದೀರ ನನಗೆ ಅರ್ಥವಾಗುತ್ತೆ. ಆದರೆ ಆ ಹುಡುಗನನ್ನು ದೂರ ಇಡಲಿಕ್ಕೆ ನೀವು ಬೇರೆ ಕಾರಣ ಕೊಡಿ. ಈ ವಯಸ್ಸಿಗೆ ನನ್ನ ಮಗಳನ್ನು ಈ ರೀತಿಯಲ್ಲಿ ನೀನು ದಾರಿ ತಪ್ಪಿಸಿದ್ದೀಯಾ ಅಥವಾ ಬುದ್ಧಿ ಕೆಡಿಸಿದ್ದೀಯಾ, ನಿನ್ನನ್ನು ಜಾತಿಯ ಕಾರಣಕ್ಕಾಗಲ್ಲ, ನಿನ್ನ ಬುದ್ಧಿ ಹಾಗೂ ನಿನ್ನ ನಡತೆಯ ಕಾರಣಕ್ಕಾಗಿ ನಾವು ಇದನ್ನು ವಿರೋಧಿಸ್ತೀವಿ. ಅದಕ್ಕೆ ವಿರೋಧಿಸಿ. ನೋಡಿ, ನಿಮ್ಮ ಉದ್ದೇಶ ಸ್ವಯಂ ಕೃಷ್ಣನು ಇದನ್ನು ಸ್ಪಷ್ಟಪಡಿಸ. ಆಯ್ತು, ನಿಮ್ಮದೇ ದಾರಿಗೆ ಬರ್ತೀನಿ. ಅವತ್ತು ನೀವು ಮಹಾರಾಣಿ ಕಾಲೇಜಿಗೆ ಒಂದು ಇಡೀ ಶೈಕ್ಷಣಿಕ ವರ್ಷ 6,000 ಮುಗಿಯೋದಕ್ಕೆ ಕಾರಣ ಏನು ಗುರುಜಿ? ನಿಮ್ಮ ಮಗಳಿಗೆ ಸೀಟ್ ಸಿಗ್ಲಿಕ್ಕೆ ಏನು ಕಾರಣ? 6,000 ಸೀಟ್ ಸಿಗ್ಲಿಕ್ಕೆ ಅದೇ ನಮ್ದು ಕ್ಯಾಟಗಿರಿಗೆ ಗುರುಜಿ. ಅಂದ್ರೆ ನೀವು SC/ST ಸೇರ್ತೀರಾ ಅಂತ? ST ಗುರುಜಿ. ನಾಯಕ ಜನಾಂಗ ಬರುತ್ತೆ ಗುರುಜಿ, ನಮ್ದು ನಾಯಕ ಜನಾಂಗ ST. ಆಯ್ತು. ಅಂದ್ರೆ ಸವಲತ್ತಿನಲ್ಲಿ ನಿಮಗೆ ಆ ಸ್ಥಾನ ಇದೆ, ಹೌದಲ್ಲ? ಹೌದು ಹೌದು ಗುರುಜಿ. ಬಟ್ ಸಾಮಾಜಿಕವಾಗಿ ನೀವು ಸ್ವಲ್ಪ SC-ಗಿಂತ ಜಾಸ್ತಿ ಅಂತ ನಿಮ್ ಹೌದು ಗುರುಜಿ. ನಾನು ಜಾತಿ ಭೇದ ಮಾಡ್ತಿಲ್ಲ ಗುರುಜಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಬಟ್ ನಿಮ್ ಆತ್ಮಸಾಕ್ಷಿ, ನಾನು ಈ ಪರಿಹಾರಕ್ಕೆ ಆಮೇಲೆ ಬರ್ತೀನಿ. ನಾನು ಈ ಮೊದ್ಲು ಈ ಮನಸ್ಥಿತಿ ಬಗ್ಗೆ ಮಾತಾಡ್ತೀನಿ. ನೀವು ದುಃಖದಲ್ಲಿ ಇದ್ದೀರಾ, ನನ್ಗೆ ಅರ್ಥವಾಗುತ್ತೆ. ಬಟ್ ಲೋಕ ಇದನ್ನ ದಾಟಿ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ನೀವು ಆ ಬುದ್ಧಿಮಾಂದ್ಯ ಮಗು ಇರೋ ಕಾರಣಕ್ಕೆ ನಿಮ್ ಕೈ ಕಟ್ಟಾಕ್ತಂಗಾಗಿದೆ. ಎಷ್ಟೊತ್ತಿಗೆ ನೀವು ದಾರಿ ಮಾಡ್ತಾ ಇದ್ರೆ ನನಗೆ ಗೊತ್ತು. ಹೌದು ಗುರುಜಿ. ಇಲ್ಲ ಅವನೇ ಮಾಡ್ತಿದ್ದ ಗುರುಜಿ, ನಾನಲ್ಲ, ಅವನೇ ಮಾಡ್ತಿದ್ದ. ಇಲ್ಲ ಅವಳಿಗೆ ತಿಳುವಳಿಕೆ ಹೇಳ್ತಿದ್ದಿಲ್ಲ, ಅವನಿಗೆ ಹೇಳ್ತಿದ್ದ. ಖಂಡಿತ ನಾವು ಯೋಚನೆ ಮಾಡೋ ಅಗತ್ಯನೇ ಇರ್ಲಿಲ್ಲ ಗುರುಜಿ. ಪಾಪ ಈ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಮಗಳ ವಿಚಾರವಾಗಿ, ಯಾಕಂದ್ರೆ ನೋಡಿ ಸರ್, ಇವನ್ನೆಲ್ಲ ತುಂಬಾ ಜುಟ್ಟಿಡಿದು ಕಟ್ಟಾಕಿ ಒಡೆದು ಬಡ್ದು ನಾಳೆ ದಿನ ಇಬ್ಬರು ಬುದ್ಧಿಮಾಂದ್ಯರನ್ನು ಸಾಕ್ಬೇಕಾಗುತ್ತಷ್ಟೇ ನೀವು. ಗುರುಜಿ, ನಾನು ನಿಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಕಾರ್ಯಕ್ರಮಗಳಲ್ಲಿ ಹೆಣ್ಮಕ್ಳು ಗೋಳಾಡಿರೋದ್ ನೋಡಿ ನನ್ಗೆ ಸಂಕಟ ಗುರುಜಿ. ಯಾಕಂದ್ರೆ 1 ವರ್ಷ ಚೆನ್ನಾಗಿರ್ತಾರ, ಇಲ್ಲ 2 ವರ್ಷ ಚೆನ್ನಾಗಿರ್ತಾರ. ಒಂದ್ ವೇಳೆ ನಾವು ಆಯ್ತು ನೀನ್ ಇಷ್ಟ ಬಂದಂಗೆ ಈಗ ಮಾಡ್ಕೊಟ್ವಿ, ಈಗ 16 ವರ್ಷಕ್ಕೆ ಇಲ್ಲ. ನಾನು ಇನ್ನೂ ಹೇಳ್ತಾ ಇಲ್ಲ ಇಷ್ಟ ಬಂದಂಗೆ ಬಿಡಿ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಕಾಲೇಜಿಗೆ ಕಳಿಸಿದೆ, ಅಥವಾ ಈಗ ಅವ್ರು ಕಾಲೇಜಿಗೆ ನಿಜವಾಗ್ಲೂ ಹೋಗ್ತೀನಿ ಅಂತ ಅವ್ರ ಬಾಯಾರಿ ಬಂತು ಅಂದ್ರೆ ಕಾಲೇಜಿಗೆ ಕಳಿಸಿ. ಅಲ್ಲಿಂದ ಆಚೆಗೆ ಅವ್ರು ಓಡೇ ಹೋಗ್ತಾರ, ನೀವು ಅದನ್ನ ಎಷ್ಟು ದಿನ ತಡಿಬಲ್ಲಿರಿ? ನಾನು ಹೇಳ್ತಾ ಇದ್ದೀನಲ್ಲ, ಕಾಲೇಜಿಗೆ ಹೋಗ್ಲಿಕ್ಕೆ ಆಕೆ ತಯಾರಿದ್ದಾರಾ? ಹೋಗ್ತೀನಿ ಅಂದ್ಲಂತೆ ಗುರುಜಿ. ನೆನ್ನೆನೂ ನಾನು ಹೋಗ್ತೀನಿ ಅಂತಾನೆ ಅಂದ್ಲು ಗುರುಜಿ. ಅಂದ್ರೆ ಈಗ ನಾನು ಹೇಳೋದು, ಬಹುಶಃ ತಾವು ನಂಬಿರುವ ವ್ಯಕ್ತಿಯ ಇನ್ನೊಂದು ಕೆಟ್ಟ ಮುಖದ ತೀರಾ ಘೋರ ಪರಿಚಯ ಆಗದ ಹೆಣ್ಣು ಮಕ್ಕಳು ನೀವು ಹೇಳಿದ ಮಾತ್ರಕ್ಕೆ ಅದಕ್ಕೆ ಅಂದ್ರೆ ಅಯ್ಯೋ ಆತ ಸರಿ ಇಲ್ಲ, ಆತ ಇಂಥವನು ನೀವು ಹೇಳಿದ್ರೆ ಅದು ಗೊತ್ತಾಗಲ್ಲ. ಅಂದ್ರೆ ಎಂದಿಗೆ ನಮಗೆ ದರ್ಶನವಾಗದ ಹೊರತು, ನಮಗದ ಅನುಭವಕ್ಕೆ ಬರದ ಹೊರತು ಇಲ್ಲ ನನಗೆ ಗೊತ್ತು ಅವನು ಹಂಗಲ್ಲ ಅಂತಾನೆ ಹೇಳಿದಾರೆ, ಹೌದಲ್ಲ ಗುರುಜಿ? ಒಂದೇ ಒಂದು ಮಾತು ಗುರುಜಿ, ಇಷ್ಟ ಆಯ್ತಲ್ವಾ ನಿಮ್ಗೆ? ಮಧ್ಯದಲ್ಲಿ ನೋಡಿ ಏನೋ ಈಗ ಓದ್ತಿರ್ಬೇಕಾದ್ರೆ ಗುರುಜಿ ಇವಳೇನೋ ಸರಿಯಾಗಿ ಬಟ್ಟೆ ಹಾಕಿಲ್ಲ ಅಂತ ಕಪ್ಪಲ್ಲ ಕೆಲ ಹೊಡೆದಿದ್ದಾನಂತೆ, ಮತ್ತೆ ಅವಾಚ್ಯ ಶಬ್ದಗಳಿಂದೆಲ್ಲ ಬೋದಿದ್ದಾನಂತೆ ಗುರುಜಿ. ಇವ್ನಿಗೆ ಏನಾಗ್ತದೆ ಅದು ನಮ್ಗೆ ಈಗ ಅವ್ಳ ಫ್ರೆಂಡ್ಗಳು ಬಂದು ಅದು ಇದೆಲ್ಲ ಆಗಿ ಮನೆಗೆ ಅವಳನ್ನ ಸಮಾಧಾನ ಮಾಡಕ್ ಬಂದ ಇಷ್ಟೆಲ್ಲ ಆಯ್ತು ಅಂತ ಒಬ್ಬೊಬ್ರು ಒಂದೊಂದು ವಿಚಾರಗಳು ನಮ್ಗೇನ್ ಗೊತ್ತಿರತ್ತೆ ಗುರುಜಿ? ನೀವ್ ಹೇಳ್ದಂಗೆ ನಾವೆಲ್ಲ ದುಡಿಯಕ್ ಹೋಗಿರ್ತೀವಿ, ಅಷ್ಟೆಲ್ಲ ಮುಂದುವರೆದಿದೆ ಅಂದ್ರೆ ಅವ್ನು ಯಾರು ಗುರುಜಿ ನಮ್ಮ ಮಗಳು ಗುಡಿಯಕ್ಕೆ? ಅರ್ಥವಾಗುತ್ತೆ. ಬಟ್ ಮಗಳಾಗಿ ಅವಳ ಹೃದಯದಲ್ಲಿ ನಿಮಗಿಂತ ಅವರಿಗೆ ದೊಡ್ಡ ಸ್ಥಾನ ಇದೆ ಎಂದಾಗ ಹೌದು ಪಾಪ ಅದು ನೋವಾಗುವಂಥದ್ದೇ. ಬಟ್ ಅದೇ ಇವಳಿಗೆ ಅಯ್ಯೋ ನಾನು ಪ್ರೀತಿಸಿದ್ ಇಂಥವನ್ನ ಅಥವಾ ನಾನು ಹಿಂಗ್ ಬಂದ್ಬಿಟ್ನ, ಆ ಮಟ್ಟಿಗೆ ಆಕೆ ಅನುಭವಕ್ಕೆ ಬಾರದ ಹೊರತು ನೀವು ಈಗ ಹೇಳ್ಬೋದು ಇಲ್ಲಿ ಕೂತ್ಕೊಂಡು, ಹೌದು ನೀವು ಅಲ್ಲಿ ಅವ್ನು ನನ್ನ ಮಗಳು ಹೊಡೆಯಕ್ಕೆ ಅವ್ನು ಯಾರು ಅವ್ರು ಅವ್ನು ನನ್ನ ಮದುವೆ ಆಗೋ ಹುಡುಗ, ನೀವೇ ಅದನ್ನ ಕೇಳಕ್ಕೆ ಅಂತಂದ್ರೆ ನೀವೇನ್ ಮಾಡಂಗಿದ್ದೀರಾ? ಅಂದ್ರೆ ಈ ಪರಿಸ್ಥಿತಿ ಅಲ್ಲಿಗೆ ಬಂದ್ ನಿಂತಿದೆ ಗುರುಜಿ. ಅದೆಲ್ಲ ಆಗ್ಬಿಟ್ಟಿದೆ. ಅವತ್ತು ಹಾಸ್ಪಿಟಲ್ ಇಂದ ಬಂದಾಗ ಗುರುಜಿ ಅದೇ ಮಾತ್ರೆ ನುಂಗ್ಕೊಂಡ್ ಬಂದಲ್ಲ, ಅವಾಗ ಹುಡುಗನ ಹತ್ರ ಹೋಗಿ ನಿಂತ್ಕೊಂಡ್ಲ ಹೊರ್ತು ನಾವು ತಂದೆ ತಾಯಿ ಕಣ್ಣರ ಆಗ್ತಿದೀವಿ ಅಂತ ನಮ್ಮ ಹತ್ರ ಬಂದ್ ನಿಂತ್ಕೊಳ್ಳಿಲ್ಲ ಗುರುಜಿ. ಅವಳು ಆ ಹುಡುಗನ ಹತ್ರ ಹೋಗಿ ನಿಂತ್ಕೊಂಡ್ಲು.
ಎಂತ ಅಷ್ಟೆಲ್ಲ ಆದ್ಮೇಲೂ ಗುರುಜಿ, ಅಷ್ಟೆಲ್ಲ ಆಗಿ ಹಾಸ್ಪಿಟ್ಲ್ ಕರ್ಕ ಹೋಗಿ ವಾಂತಿ ಮಾಡಿಸಿ ಕರ್ಕ ಬಂದ್ಮೇಲೆ ಅವನು ಮನೆ ಹತ್ರ ಬಂದಿದ್ದ ಗುರುಜಿ. ನಾನು ಇಲ್ಲೆಲ್ಲ ಆದಿರಂಪ ಬೀದಿರಂಪ ಮಾಡೋದ್ ಬೇಡ ಸುಮ್ನೆ ಗುರುಜಿ. ಅವನಿಗೆ ಒಡೆಯೋದ್ ದೊಡ್ಡ ವಿಚಾರ ಅಲ್ಲ. ಅವ್ರ ತಂದೆ ತಾಯಿ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಇಲ್ಲ ಅವ್ರಿಗೆ ನೂರಾರು ಕಲ್ತ್ಕೊಂಡಿರ್ತಾರಲ್ಲ ಗುರುಜಿ. ಒಡೆಯೋದು ಬೆದರಿಸೋದು ಅದೆಷ್ಟು ಮಟ್ಟಿಗೆ ಸರಿ ಗುರುಜಿ? ನಮ್ಮ ಮಕ್ಕಳೇ ಸರಿ. ಕೇಳಿಸ್ಕೊಳ್ಳಿ, ಆಯ್ತು. ನೀವು ಈ ಸಮಯದಲ್ಲಿ ನಂಬಿರುವ ಪರಮಾತ್ಮನಿಗೆ ನಿಜವಾಗ್ಲೂ ನೀವಷ್ಟು ನಡ್ಕೊಳ್ಳೋದಾದ್ರೆ, ಇಲ್ಲಿ ಯಾರಿಗೋ ಹೊಡೆಯೋದು ಬಡಿಯೋದು ಬೆದರಿಸೋದು ನೋಡಿ. ಮಗಳು ಅನ್ನೋ ಭಾವನೆಯನ್ನು ಸ್ವಲ್ಪ ಬದಿಗಿಟ್ಟು ಸ್ವಲ್ಪ ನಿಮ್ಮದು ಕವಿ ಹೃದಯ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿ. ಯಾವುದನ್ನೂ ಕೂಡ ತುಂಬ ಬಲವಾದ ಮುಷ್ಟಿಯಲ್ಲಿ ಹಿಡಿದಿಡ್ಲಿಕ್ಕಾಗಲ್ಲ. ಅದರಲ್ಲಂತೂ ಮನುಷ್ಯರನ್ನು, ಅದರಲ್ಲಂತೂ ನಿಮ್ಮ ಸಂಬಂಧಗಳನ್ನು ತುಂಬ ಬಲವಾಗಿ ಹಿಡಿದಿಡೋ ಪ್ರಯತ್ನ ಮಾಡೋದೇ ಮೂರ್ಖತನ. ನೀವು, ನಿಮ್ಮ ಹೆಂಡತಿ, ನಿಮ್ಮ ಆಟೋ ಕೆಲಸ, ನಿಮ್ಮ ಮಗು, ಯಾರು ನೋಡಿ. ಕಡಗಾಲಕ್ಕೆ ಏನಪ್ಪ, ಆ ಕಡಗಾಲ ಬರುತ್ತೋ ಇಲ್ವೋ ನಿಮ್ಗೇನು ಗೊತ್ತು? ನಿಮಗೆ ಖಾತ್ರಿ ಇದೆಯಾ ನೀವು ತುಂಬ ಕಡಗಾಲದವರೆಗೂ ಅಥವಾ ತುಂಬ ಏನು ಕೈಯು ಕಾಲು ಎಲ್ಲ ಸೋತೋಗಿ ನಮಗೆ ಮುದಿ ವಯಸ್ಸು ಬಂದಾಗಲೂ ನಾವು ಬದುಕಿರ್ತೀವಿ, ಆವಾಗ ಯಾರೋ ಸಂಬಂಧಿಕರು ಬೇಕು ಅಥವಾ ನಮ್ಮ ಮಗನಿಗೆ ಯಾರೋ ಸಂಬಂಧಿಕರು ಬೇಕು? ನೋಡಿ, ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತ. ಈಕೆಯ ವಿಚಾರದಲ್ಲಿ ಮನೆಯನ್ನು ಸೂತಕ ಮಾಡಿಕೊಂಡು ಸ್ಮಶಾನ ಮೌನ ಮಾಡಿಕೊಂಡು ಈಕೆ ಒಬ್ಬಳಿಗೋಸ್ಕರ ನೀವು, ನಿಮ್ಮ ಹೆಂಡತಿ, ಆ ಮಗು, ನಿಮ್ಮ ಕಾಯಕ ಇವರೆಲ್ಲವೂ ಕೂಡ ವ್ಯಾತನಿಗೆ ಒಳಪಡೋದು, ನೊಂದ್ಕೊಂಡು ಕೂತ್ಕೊಳ್ಳೋದು ಮೂರ್ಖತನ. ಅರೆ, ಇನ್ನೊಂದು ಮನೆಗೆ ಹೋಗಲೇಬೇಕಾದವಳು ಹೋಗ್ಲಿ, ಈ ನೆಪ ಇಟ್ಟುಕೊಂಡು ನಿಮ್ಮನ್ನು ಹೊರಗಡೆ ಸಂಬಂಧಿಕರು ದೂರ ಇಡ್ತಾರೆ, ಪರವಾಗಿಲ್ಲ. ಅಂದರೆ ಇಷ್ಟೇ ನೋವು ತಿಂದ ಮೇಲೆ ಇನ್ನು ಕಳ್ಕೊಳಕ್ಕೇನಿದೆ? ಅಂದರೆ ನೀವು ಈ ಗಟ್ಟಿತನ ಮಾಡಿದ್ರೆ ಮಾತ್ರ ಪರಮಾತ್ಮ ಭಗವಂತ ನಿಮಗೊಂದು ದಾರಿ ತೋರಿಸ್ತಾನೆ ಹೊರತು, ಅಯ್ಯೋ ಈಕೆಯಿಂದ ನಮ್ಮ ಬದುಕು ಹಿಂಗಾಗ್ಬಿಡ್ತು, ಈಕೆಯಿಂದ ನಮ್ಮ ನೆಮ್ಮದಿ ಇಲ್ಲ, ಈಕೆಯಿಂದ ನೋಡಿ, ಯಾವತ್ತಿದ್ರೂ ಕೂಡ ಈಕೆ ನಮ್ಮವಳಲ್ಲ. ಈಕೆ ನಮ್ಮನ್ನು ಏನು ಒಂದು ಚಿಟಿಕೆಯಷ್ಟು ನಮಗೆ ಬೆಲೆ ಕೊಡಲಿಕ್ಕೆ ತಯಾರಿಲ್ಲ ಅಂದಾಗ ಆಕೆ ಜೀವನ ಆಕೆ ನೋಡ್ಕೊಳ್ಳಿ. ಅಂದರೆ ಈ ವಯಸ್ಸಿಗೆ 16-17ಕ್ಕೆ ಈ ನಿರ್ಧಾರ ಮಾಡಿರುವ ಆಕೆಯ ಭವಿಷ್ಯ ಅವಶ್ಯವಾಗಿ ದುರಂತವೇ ಇರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ನಿಮ್ಮ ಏಕಾಂತದಲ್ಲಿ ನೀವು ನಂಬಿರೋ ಭಗವಂತ ರಾಯರನ್ನೇ ಒಮ್ಮೆ ಕೇಳಿ ನೋಡಿ, ಅದನ್ನು ಸ್ಪಷ್ಟಪಡಿಸ್ತಾರೆ. ನನಗೆ ಆಕೆಯ ಕುರಿತು ಕರುಣೆ ಇದೆ, ಆದರೆ ಆಕೆ ಒಳ್ಳೆಯ ಮಾತಿಗೆ ಕಿವಿ ಕೊಡುವಷ್ಟು ವ್ಯವಧಾನ ಈಗ ಆಕೆಯಲ್ಲಿಲ್ಲ. ಅಂದರೆ ಅವಶ್ಯವಾಗಿ ಇದು ಮಾತಿಗಿಂತ ಪೆಟ್ಟು ಬೀಳೋ ಕಾಲ ಅತಿ ಶೀಘ್ರದಲ್ಲಿದೆ. ಬಟ್ ನೀವೇನು ಮಾಡ್ತೀರಾ? ನೀವು ಹೇಳ್ತಾ ಇದ್ದೀರಾ ನಿಮ್ಮದೊಂದು ಬದುಕು, ನೀವು ಈಕೆಯ ಕಾರಣಕ್ಕೆ ಮನೆಯಲ್ಲಿ ನೆಮ್ಮದಿ ಇಲ್ಲ, ಪರವಾಗಿಲ್ಲ, ನನಗೆ ಮಗಳೇ ಇಲ್ಲ ಅಂದುಕೊಂಡು ನಿಮ್ಮ ಪಾಡಿಗೆ ನಿಮ್ಮ ಬದುಕನ್ನು ರೂಢಿಸೋದು ಕಲ್ತ್ಕೊಳ್ಳಿ. ಅಂದರೆ ಈಕೆ ಒಬ್ಬಳಿಂದ ಒಂದು ಇಡೀ ಮನೆ ನರಕ ಯಾತನೆ ಆಗಿದೆ ಅಂದಾಗ ಅದು ಯಾವ ಧರ್ಮ ಅದು? ಗುರುಜಿ ಈಗ ಅದನ್ನು ಬದಿಗಿಟ್ಟು ಗುರುಜಿ, ಇವಳು ವಯಸ್ಸಿಗೆ ಬಂದಿರೋಳು ನಮ್ಮ ಮನೆಯವ್ರಿಗೆ ಕೆಲಸ ಕಾರ್ಯಗಳೆಲ್ಲ ಯಾವ್ದ್ರಲ್ಲಾರು ನೆರವಾಗಲ್ವಲ್ಲ ಗುರುಜಿ? ನಮ್ಮ ಮನೆಯವರೇ ಒಬ್ರು ಮಾಡಿ ಸಾಯ್ಬೇಕು, ಒಬ್ರು ಮಾಡ್ತಾ ಇರ್ಬೇಕು. ಈ ತಂದೆ ಮುಂದೆ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ಳೋ ಹೆಣ್ಣು ಮಗಳಿಂದ ನೀವೇನು ನಿರೀಕ್ಷೆ ಮಾಡ್ತೀರಿ? ನೋಡಿ, ನಿಮಗೆ ನಾನು ನಿಜವಾಗ್ಲೂ ಇರುವಷ್ಟು ಸಮಯ ನೆಮ್ಮದಿಯಿಂದ ಕಳಿಬೇಕು ಅಂದ್ರೆ ನೀವು ಈ ರೀತಿಯಲ್ಲಿ ನಡ್ಕೊಳ್ಳಿ. ಆ ಹೆಣ್ಮಗಳಿದ್ದಾಳಲ್ಲ, ಅವಳ ಕುರಿತಾಗಿ ಯಾವುದೇ ದೂರುಗಳನ್ನು ಹೇಳೋದನ್ನು ಮೊದಲು ಬಿಡಿ. ಈಗ ಮ್ಯಾಕ್ಸಿಮಮ್ ಒಂದು ಹೆಣ್ಮಗಳು ಏನು ನೋವು ಕೊಡ್ಬೋದು ಅದೆಲ್ಲ ಕೊಟ್ಟಾಯ್ತು. ಹೌದು ಗುರುಜಿ, ಇನ್ನೇನು ಉಳಿದಿಲ್ಲ ಅಲ್ಲಿ. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಾಗುತ್ತೆ. ನೋಡಿ, ಎಲ್ಲಿವರೆಗೂ ನಿಮ್ಮ ಆಟೋ ಚಕ್ರಗಳು, ನಿಮ್ಮ ಆಟೋ ವ್ಯವಹಾರ ಅಥವಾ ನಿಮ್ಮ ಆಟೋ ಜೀವನ, ನಿಮ್ಮ ದುಡಿಮೆ ಎಲ್ಲಿವರೆಗೂ ಚೆನ್ನಾಗಿ ನಡೆಯುತ್ತೆ, ಯಾರೂ ನಿಮಗೆ ಏನೂ ಮಾಡಲಿಕ್ಕಾಗಲ್ಲ, ಯಾರಿಗೂ ನೀವು ಹಂಗಲ್ಲಿರಲ್ಲ, ಯಾರಿಗೂ ನೀವು ಭಾರವಾಗಲ್ಲ. ಈ ಮಗಳಿಗೂ ಬುದ್ಧಿ ಬರೋ ದಿನಗಳು ಬರ್ತಾವೆ. ಭಗವಂತನ ಮೇಲೆ ನಂಬಿಕೆ ಇಡಿ. ಮನುಷ್ಯ ಪ್ರಯತ್ನ ಮೀರಿ ಆಯಿತು, ಎಂದೋ ಒಂದು ದಿನ ಎಲ್ಲೋ ಒಂದು ಕಡೆ ಮನಸ್ಸು ಮಾಡಿ ಏನೋ ಒಂಚೂರು ನಿಧಾನಕ್ಕೆ ನಿಮ್ಮ ಕಡೆ ಒಲಿತಾ ಇದ್ದಾಳೆ ಅನ್ನೋದು ಏನಾದರೂ ಕಂಡು ಬಂದರೆ ಒಂದು ಪ್ರಯತ್ನ ಮಾಡ್ಬೋದು, ಬುದ್ಧಿ ಹೇಳ್ಬೋದು. ಆದರೆ ಈಗ ಆಕೆ ತೀರ ಉತ್ಕೃಷ್ಟ ಸ್ಥಿತಿಯಲ್ಲಿದ್ದಾಳೆ. ಅಂದರೆ ಒಂದು ಹೆಣ್ಣುಮಗಳು ದಾರಿ ತಪ್ಪಿದಾಗ ಅಥವಾ ಒಂದು ಹೆಣ್ಣುಮಗಳು ತಂದೆ ತಾಯಿಗೆ ಬೆಲೆ ಕೊಡದೆ ತಾನು 17, 18 ಅಥವಾ 16, 17 ವಯಸ್ಸಲ್ಲೇ ಹೀಗೆ ತನ್ನ ಬದುಕನ್ನು ಹಿರಿಯರ ಮಾತು ಕೇಳದೆ ಕಾಲೇಜಲ್ಲಿ ಪ್ರೀತಿಸಿದೆ, ಸ್ಕೂಲಲ್ಲಿ ಪ್ರೀತಿಸಿದೆ, ಆತನಿಗೊಂದು ನೆಲೆ ಇಲ್ಲ, ಆತನಿಗೊಂದು ದಾರಿ ಇಲ್ಲ, ಆತನಿಗೊಂದು ಜೀವನ ಅಂದರೆ ಏನು ಗೊತ್ತಿಲ್ಲ, ಆತ ಕರ್ಕೊಂಡು ಹೋದರೆ ನನಗೆ ಒಂದೆರಡು ದಿವಸದ ಬದುಕು ಅಷ್ಟೇ, ಆಮೇಲೆ ನರಕ ಕಾಣಬೇಕು ನಾನು. ಇದು ಯಾವುದು ಬಗ್ಗೆನೂ ಆಯ್ತವ, ನನ್ನ ತಂದೆ ತಾಯಿ ನಾನು ಹೇಳಿದ್ದನ್ನು ಕೇಳಬೇಕು, ನನ್ನ ತಂದೆ ತಾಯಿ ನಾನು ಹೇಳಿದ್ದಕ್ಕೆ ಒಪ್ಪಬೇಕು ಅಂದರೆ ನನಗೊಂದು ಯೋಗ್ಯತೆ ಇರಬೇಕಲ್ಲ.
ನಾನೇನು ಕೆಲಸ ತಗೊಂಡಿರಬೇಕು, ಅಥವಾ ನಾನೇನು ದುಡಿತಾ ಇರಬೇಕು, ಅಥವಾ ನಾನೇನು ಮನೆ ಜವಾಬ್ದಾರಿ ನೋಡ್ಕೊಳ್ತಾ ಇರಬೇಕು. ಹೌದಪ್ಪ, ಇಂಥ ಮಗಳು ನಮ್ಮ ಮನೆಗೆ ಹುಟ್ಟಿದ್ದು ಸಾರ್ಥಕ ಆಗೋಯ್ತು, ಇಂಥವಳ ಒಂದು ಆಸೆಯನ್ನು ಈಡೇರಿಸೋಕೆ ನಾವ್ಯಾಕೆ ಮುಂದಾಗಬಾರ್ದು ಅಂತ ನೀವೇ ಅವಳ ಇಚ್ಛೆಯನ್ನು ಈಡೇರಿಸ್ತಿದ್ರಿ. ಖಂಡಿತ ಗುರುಜಿ, ನಾನು ಈಗ್ಲೂ ಅದೇ ಈಗ್ಲೂ ಮಾತಾಡ್ದಾಗ್ಲೂ ಅದೇ ಗುರು. ಅಮ್ಮ ಅವ್ವ ನೀನ್ ಹೇಳ್ದಂಗ್ ನಾವು ಕೇಳ್ಬೇಕು ಮಗಳೇ. ನಿಮ್ಗೆ ನಾವು ಬುದ್ಧಿ ಹೇಳಷ್ಟು ಪದೇ ಪದೇ ಹೇಳಷ್ಟು ದೊಡ್ಡಲ್ಲ. ನಾವು ತಪ್ಪುಗಳು ಮಾಡಿದ್ರೆ ಅಪ್ಪ ನೀನ್ ಹೋಗ್ತಿರೋ ದಾರಿ ಸರಿ ಇಲ್ಲ, ಅಮ್ಮ ನೀನ್ ಮಾಡ್ತಿರೋ ಸರಿ ಇಲ್ಲ ಅಂತ ನೀ ನಮಗ್ ಬುದ್ಧಿ ಹೇಳ್ಬೇಕು. ಎಲ್ಲಾ ತರ ಯಾವ ಮಗು ಕುಣಿಸ್ಕೊಂಡಂಗ್ ಹೇಳಿದೀವಿ ಗುರುಜಿ, ಮಗು ಕುಣಿಸ್ಕೊಂಡಂಗ್ ಹೇಳಿದೀವಿ. ಎಲ್ಲಾ ತರನು ಒಂದು ವಿಚಾರದಲ್ಲ ಗುರುಜಿ. ಒಂದ್ 8 ಸರಿನಾರ ಕುಣಿಸ್ಕ ಹೇಳಿದೀವಿ ನಾವು, 8 ಸರಿನಾರ. ಆ ನೋವು ತಡ್ಕೊಳಕ್ ಆಗ್ತಿಲ್ಲ ಗುರುಜಿ ನಮ್ಗೆ. ಎಷ್ಟು ಅನ್ನ ತಿನ್ನಕ್ ನೆಮ್ಮದಿ ಇಲ್ಲ ಗುರುಜಿ ಮನೇಲಿ ನಮ್ಗೆ. ಎಷ್ಟೋ ದಿನಗಳು ಅವಳನ್ನ ನೋಡಿ ಊಟ ಮಾಡಕ್ ಮನ್ಸಿಲ್ದೆ ಹೋಗಿ ಮಲಗಿದೀವಿ ಗುರುಜಿ. ಅಷ್ಟೆಲ್ಲ ಗುರುಜಿ ನಿಜನ ಕೇಳಿ. ನಾನ್ ಬೆಳಿಗ್ಗೆ 4:15 ಎದ್ದು ಹೋದ್ರೆ ಗುರುಜಿ ಸಂಜೆ ಬರೋದು 6 ಗಂಟೆ 6:30. ಒಬ್ಬರತ್ರ ಒಂದು ಚೂಚಿ ಅನ್ಸ್ಗಳಲ್ಲ, ಒಬ್ಬರತ್ರ ಒಬ್ರು ಸವಾಸ ಸೇರಲ್ಲ. ನಮ್ಮ ಮನೆಯವರೇ ಬೈತಿರ್ತಾರೆ, ಹೊರಗಡೆ ತಿನ್ನಿ ಉಣ್ಣಿ ನಿಮ್ದು ಯಾವಾಗ್ಲೂ ಇದ್ದಿದ್ದೆ ಮನೆ ಅಂತ ಇದು ಮಾಡಿಬಿಟ್ಟು. ನಮ್ ನನ್ ಹೆಂಡತಿನೇ ಬೈತಿರ್ತಾರೆ ಗುರುಜಿ. ಇಲ್ಲಮ್ಮ ನಮ್ಗೆ ಗುರುಜಿ ನಮ್ ಮನೆಯವ್ರು ನನ್ ಮಗನ್ನ, ನನ್ ಹೆಂಡತಿನ, ನನ್ ಮಗಳನ್ನ ಬಿಟ್ಟು ನಾನು ಒಬ್ನೇ ಅಂತ ಎಲ್ಲೂ ಓದನೇ ಇಲ್ಲ ಗುರುಜಿ. ನಾನ್ ಮೊದಲನೇ ಪ್ರಾಮುಖ್ಯತೆ ಇವ್ರು 3 ಜನ. ಅಷ್ಟೆಲ್ಲ ಇದ್ದು ನಮ್ಮ ಪ್ರೀತಿಲಿ ಏನ್ ಕೊರತೆ ಆಯ್ತು ಅನ್ನೋದೇ ನೋವು ಗುರುಜಿ ನನಗೆ. ನಮ್ ಪ್ರೀತಿಲಿ ಅವಳಿಗೆ ಏನ್ ಕಳ್ಕೊಂಡ್ಲು, ನಮ್ ಪ್ರೀತಿಲಿ ಅವಳಿಗೆ ಏನ್ ನೋವಾಯ್ತು ಅಂತಾನೆ ಗೊತ್ತಾಯ್ತಿಲ್ಲ ಗುರುಜಿ ನಮ್ಗೆ. ಆಗ್ಲಿ, ಈ ಸಮಯದಲ್ಲಿ ನನ್ನ ಜ್ಞಾನ, ನನ್ನ ತಪಶಕ್ತಿ, ನನ್ನ ಮಾತಿನಿಂದ ಒಂದು ಹಾರೈಕೆ ಇದೆ. ಇಲ್ಲಿ ಈ ಕಣ್ಣೀರನ್ನು ನೋಡಿ ಆದ ಮೇಲೂ ಆಕೆ ಇದೇ ದಾರಿಯಲ್ಲಿ ಮುಂದುವರಿತಾಳೆ, ಇದೇ ಹಠವನ್ನು ಮುಂದುವರಿಸ್ತಾಳೆ, ಅಥವಾ ಇದೇ ರೀತಿಯಲ್ಲಿ ಮನೆಯನ್ನು ಸ್ಮಶಾನ ಮಾಡ್ತಾಳೆ ಅನ್ನೋದಾದರೆ ಆಕೆ ತೆಗೆದುಕೊಂಡಿರೋ ನಿರ್ಧಾರಗಳೇ ಆಕೆಗೆ ಶಾಪವಾಗುತ್ತೆ. ಈಗ ಈ ಕ್ಷಣ ನಿಮಗೆ ನಾನು ಈ ಒಂದು ಮಾತು ಸ್ಪಷ್ಟಪಡಿಸ್ತೀನಿ. ಯಾವ ನಿಮ್ಮ ಜೀವನವನ್ನು ಈಕೆಯ ಕಾರಣಕ್ಕೋಸ್ಕರ ಇಷ್ಟು ದುರಂತ ಮಾಡಿಕೊಂಡು, ಇಷ್ಟು ಮನೆಯನ್ನು ಸ್ಮಶಾನಮಯ ಮಾಡಿಕೊಂಡು ಕೂತಿದ್ದೀರೋ, ಈ ಮನಸ್ಥಿತಿಯನ್ನು ನೀವು ಬದಲಾಯಿಸ್ಕೊಳ್ಳದೆ ಹೋದರೆ ನಿಮ್ಮ ಮನೆಯ ನಾಶಕ್ಕೆ ನೀವೇ ಕಾರಣ ಆಗ್ತೀರಾ. ಈ ಸಮಯದಲ್ಲಿ ಅವಳಿಗೆ ಬಂದಿರಬಹುದಾದ ಈ ಚಂಚಲ ಬುದ್ಧಿ ಅಥವಾ ಈ ಒಂದೇನೋ ಕೆಟ್ಟ ಬುದ್ಧಿ, ಆಕೆ ಒಂದು ಹಂತಕ್ಕೆ ತಾನೇ ಪೆಟ್ಟು ತಿಂದು ಸರಿ ಹೋಗುತ್ತಾಳೆ. ಅದಕ್ಕಿನ್ನು ಮಿನಿಮಮ್ ಅಂದರೂ 3 ರಿಂದ 4 ವರ್ಷ ಬೇಕು. ಆ ನಡುವೆ ಇನ್ನಷ್ಟು ಕೆಲವು ದುರಂತಗಳನ್ನು ನೀವು ನೋಡಬೇಕಾಗ್ಬೋದು. ಸ್ವಲ್ಪ ನನಗೆ ಅರ್ಥವಾಗುತ್ತೆ ಹೆತ್ತ ಕರಳಿಗೆ ಏನು ನೋವಾಗಬಹುದು ಅಂತ. ಆದರೆ ಇಲ್ಲಿ ಆಕೆಯನ್ನು ಸ್ವಲ್ಪ ಸ್ವತಂತ್ರ ಕೊಟ್ಟಿದ್ದೀರಿ, ಅಥವಾ ಕೊಟ್ಟರೆ ಏನಾಗುತ್ತೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು, ಕೇಳ್ತಾ ಇರೋರ್ಗೂ ಗೊತ್ತು. ನಾನು ಹೇಳ್ತೀನಿ, ಕೊಡಿ, ಬಿಡಿ. ಆದರೆ ಆತನ ಮದುವೆ ಆಯ್ತಾಳೆ, ಇನ್ನೇನಾಗುತ್ತೋ ಆಕೆಯ ವಿಚಾರದಲ್ಲಿ ನೀವು ಎಳ್ಳಷ್ಟು ತಲೆ ಹಾಕೋಕೆ ಹೋಗಬೇಡಿ. ಇಲ್ಲಿ ಏನಾಗುತ್ತೆ ಅಂತ ಒಂದು ಸ್ಪಷ್ಟಪಡಿಸ್ತೀನಿ. ಆ ಹೆಣ್ಮಗಳು ಅಂದರೆ ನಿಮ್ಮ ಮಗಳು ಈತನ ವಿಚಾರದಲ್ಲಿ ತಾನು ತೆಗೆದುಕೊಂಡಿರೋ ನಿರ್ಧಾರ ಸರಿಯೋ ತಪ್ಪೋ, ಅಥವಾ ತೆಗೆದುಕೊಂಡಿರೋದಕ್ಕೆ ಕಷ್ಟವೋ ಸುಖವೋ, ನಾನು ಅಲ್ಲೇ ಮುಂದುವರಿಬೇಕಾ, ಇಲ್ಲ ನಮ್ಮ ತಂದೆ ತಾಯಿ ಕಣ್ಣೀರು ಹಾಕಿಸ್ಬಿಟ್ಟೆ, ನಾನು ಎಂಥ ಪರಮ ಪಾಪಿ ಆದೆ ಅಂತ ಏನೋ ಒಂದು ಮುಂದಕ್ಕೆ ಹೋಗಲಿಕ್ಕೆ ಅಥವಾ ನಿಮ್ಮ ಪಾದ ಸೇರಲಿಕ್ಕೆ ಇನ್ನು 2 ವರ್ಷ ಬೇಕು. ಆಯ್ತಲ್ಲ, ಇನ್ನು 2 ವರ್ಷ ನೀವು ನಿಮ್ಮ ಮನೆಯನ್ನು ಅದು 2 ವರ್ಷ ಆದ ಮೇಲೂ ಅಥವಾ 2 ವರ್ಷ ಅಂದರೆ ಅದು ಮುಂದಕ್ಕೆ ಹೋಗಲಿ ಅಥವಾ ಈ ಕಡೆ ಬರಲಿ, ನಿಮ್ಮ ಮಗಳಿಂದ ನಿಮ್ಮ ನೆಮ್ಮದಿಯನ್ನು ನಿರ್ಧಾರ ನೀವು ಮಾಡಿಕೊಳ್ಬೇಡಿ. ನಿಮ್ಮ ಮಗಳಿಂದ ನಿಮ್ಮ ನೆಮ್ಮದಿ ಸಾಧ್ಯವೇ ಇಲ್ಲ. ನಿಮ್ಮ ಮಗಳ ಬಗ್ಗೆ ನಾನು ಕೇವಲ ಏನು ಹೇಳ್ತಾ ಇದ್ದೀನಿ ಅಂದರೆ, ಅವಳು ಎಲ್ಲೋ ಚೆನ್ನಾಗಿದ್ದಾಳೆ ಅನ್ನೋ ನಿಮ್ಮ ಕಿವಿಗೆ ಬೀಳಬಹುದೇ ಹೊರತು, ಆಕೆಯಿಂದ ನೀವು ನಿರೀಕ್ಷಿಸಿದ ಒಬ್ಬ ಗಂಡಿನ ರೀತಿಯಲ್ಲಿ, ಹುಡುಗನ ರೀತಿಯಲ್ಲಿ ಮನೆಯನ್ನು ನಿಂತು ನಿಭಾಯಿಸಲಿ ಅನ್ನೋ ಈ ನಿರೀಕ್ಷೆ ನೀವು ಇಟ್ಕೊಳ್ಳೇಬೇಡಿ. ಇಲ್ಲ ಗುರುಜಿ, ನಿಮ್ಮ ಮಗುವಿಗೆ, ಆ ಬುದ್ಧಿಮಾಂದ್ಯ ಮಗುವಿಗೆ ಎಲ್ಲಿಯವರೆಗೂ ನಿಮ್ಮ ಜೀವನದ ಕೊನೆ ಕ್ಷಣದವರೆಗೂ, ನಿಮ್ಮ ಜೀವನ ಅದು 100 ವರ್ಷನೋ ನಾಳೆನೋ ನಾಡಿದ್ದೋ ಬಿಡಿ, ಭಗವಂತ ಇದ್ದಾನೆ, ಯಾರ್ಯಾರು ಶಾಶ್ವತವಲ್ಲ. ಮೊದಲು ಆಸ್ಪತ್ರೆಯಲ್ಲಿ ಆಗ ತಕ್ಷಣ ಮಗುವನ್ನು ಹೆತ್ತು ಮರುಕ್ಷಣವೇ ತೀರು ಹೋದ ತಾಯಿ ಒಂದು ಕ್ಷಣ ಕಡೆ ಕ್ಷಣದಲ್ಲಿ ಅಂದ್ಕೊಂಡಿರ್ಬೋದಲ್ವ, ಅಯ್ಯೋ ನಾನೀಗ ಹೋಯ್ತಾ ಇದ್ದೀನಿ, ನನ್ನ ಮಗು ಯಾರು ನೋಡ್ಕೊಳ್ತಾರೋ ಏನೋ. ಇಲ್ಲ, ಆ ಮಗುವಿಗೂ ಏನೋ ಒಂದು ದಾರಿ ಮಾಡಿದ್ದ ಭಗವಂತ. ನೀವು ಈ ಹೆಣ್ಣು ಮಗಳ ವಿಚಾರದಲ್ಲಿ ಇಷ್ಟೊಂದು ನಿರಾಶಾದಾಯಕವಾಗಿ ಇನ್ನೇನೂ ದಾರಿ ಇಲ್ಲ ಅಂತ ಕೂತ್ಕೊಳ್ಬೇಡಿ. ಬದುಕು ಪವಾಡದ ರೀತಿಯಲ್ಲಿ ನಿಮ್ಮ ಬದುಕಲ್ಲಿ ರಾಯರೇ ನಿಮ್ಮ ಬದುಕಲ್ಲಿ ಒಂದು ದೊಡ್ಡ ಪವಾಡವನ್ನು ಮಾಡ್ತಾರೆ. ನೀವು ಅದನ್ನು ಕಾದು ನೋಡಿ. ಇನ್ನೂ 2 ವರ್ಷ ಸಮಯ ಕೊಡಿ.
ಆಕೆ ನಿಮ್ಮಿಂದ ದೂರವಾಗ್ತಾಳೆ ಅಥವಾ ಆಕೆ ನಿಮ್ಮಂತೆ ಬದುಕ್ತಾಳೆ ಅಥವಾ ನೀವು ಹೇಳ್ದಂಗೆ ನಡ್ಕೊಂಡು ಹೋಗ್ತಾಳೆ, ಇದೇನೇ ನಡಿಬೇಕಂದ್ರೂ 2 ವರ್ಷ. ಬಟ್ ನೀವು ಹೇಳ್ತೀರಿ ನಾವು ಕೂಡಾಕ್ತೀವಿ, ನಾವು ಇದು ಮಾಡ್ತೀವಿ, ನಾವು ಅದು ಮಾಡ್ತೀವಿ, ಅಥವಾ ನಾವು ಏನು ಅವಳ ಇಚ್ಛೆ ಅಂತ ಏನೂ ಆಗ್ಲಿಕ್ಕೆ ಬಿಡೋದಿಲ್ಲ. ಸರಿ, ನಾಳೆ ಒಂದು ದಿನ ಸುದ್ದಿಗೆ ನೀವೇ ಕಾರಣ ಆಗ್ತೀರಿ. ಯಾಕಂದರೆ ಅವರು ಒಂದು ಹಂತಕ್ಕೆ ಏಜ್ ದಾಟಿ ಆದಮೇಲೆ ನೀವು ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಕಾನೂನು ಕೂಡ ಹಾಗೆ ಇದೆ, ಹೌದಲ್ಲ? ಹೌದು ಗುರುಜಿ. ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ, ಮೊದಲು ಜಾತಿ ಗೀತಿ ಇದನ್ನ ಕಿತ್ತೆಸ್ಬಿಡಿ, ಯಾರೂ ಬರಲ್ಲ. ನೀವು ಅಂದ್ಕೊಳ್ತಾ ಆಯ್ತಪ್ಪ, ಇವತ್ತು ಇಷ್ಟು ದಿನ ಎಷ್ಟು ಜನ ಆದ್ರು ನಿಮ್ಮ ಬದುಕಿಗೆ, ಎಷ್ಟು ಜನ ನೆರವಾದ್ರು? ನೀವೇ ದುಡಿತೀರಿ, ನೀವೇ ಸಾಕ್ತಾ ಇದ್ದೀರಿ, ಹೌದಲ್ಲ? ಹೌದು ಗುರುಜಿ. ಒಂದಿನ ರಜಾ ಹಾಕಲ್ಲ ಗುರುಜಿ ನಾನು. ಹೌದು, ಈಗ ಸಂಬಂಧಿಕರಿದ್ದಾರೆ, ಎಲ್ಲ ನಿಜ. ಆದರೆ ನೀವು ಅಂದ್ಕೊಂಡಿರೋ ಥರ ಮಗಳು ಹಿಂಗೇನು ಮಾಡ್ಕೊಂಡ್ಬಿಟ್ರೆ ನಮ್ಮ ಸಂಬಂಧಿಕರು ದೂರ ಮಾಡ್ತಾರೆ, ಏನೋ ಆಗ್ಬಿಡುದು, ನಮಗೇನೋ ಏನೂ ಆಗಲ್ಲ. ಯಾರು ನಾನು ನೋಡಿದ್ದೀನಿ ಸರ್, ನಿಮ್ಮ ಅನುಭವ ದೊಡ್ಡದು, ಅದರ ನಡುವೆ ನನ್ನ ಪುಟ್ಟ ಅನುಭವದಲ್ಲಿ ಹೇಳ್ತೀನಿ, ಯಾರೂ ಆಗಲ್ಲ. ನಿಮಗೆ ನೀವು ಎಲ್ಲಿವರೆಗೂ ನಿಮ್ಮ ಜೀವನ ಇರುತ್ತೋ, ನಿಮ್ಮ ಮೈಯಲ್ಲಿ ಶಕ್ತಿ ಇರುತ್ತೋ, ಚೆನ್ನಾಗಿ ದುಡಿದಿರಿ, ಒಂದಷ್ಟು ಕೂಡಿಟ್ಕೊಳ್ಳಿ. ಆಪತ್ತು ಕಾಲಕ್ಕೆ ಅಂತ ಕೂಡಿಟ್ಕೊಳ್ಳಿ. ಯಾವ ಮಗಳು ಯಾರನ್ನೂ ನಂಬಂಗಿಲ್ಲ ನೀವು. ಹೌದು, ಎಲ್ಲ ನೋಡ್ಕೊಳ್ಬೋದು, ಗೊತ್ತಿಲ್ಲ ನಾಳೆ ಮಗಳೇ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅಯ್ಯೋ ನನ್ನ ತಪ್ಪಾಯಿತು, ನಾನು ಎಂಥ ಎಡವಟ್ಟು ಮಾಡ್ಕೊಂಬಿಟ್ಟೆ, ನನ್ನ ಜೀವನದಲ್ಲಿ ಮದುವೆನೇ ಬೇಡ, ನನಗೆ ನೀವೇ ಬೇಕು, ನಾನು ಇಂಥ ತಪ್ಪು ಕೆಲಸ ಮಾಡಿ ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ, ನಾಳೆ ಬರ್ಬೋದು, ಗೊತ್ತಿಲ್ಲ. ಆದರೆ ನೀವು ಬದುಕನ್ನು ನಾಳೆ ಬೆಳಿಗ್ಗೆನೇ ಸರಿ ಹೋಗಲಿ ಅಂತಿದ್ದೀರ. ಇಲ್ಲ, ಇದಕ್ಕಿಂತ ದುರಂತಮಯ ಆಗಿರೋ ಕಥೆಯನ್ನು ನಾನೇ ಕೇಳಿದ್ದೀನಿ. ಆದರೆ ಏನು ಮಾಡ್ತೀರಿ, ನಿಮಗೆ ಆ ವ್ಯವಧಾನ ಬೇಕು. ಹೌದು, ನಾನು ನನ್ನ ಈ ಪುಟ್ಟ ಅನುಭವದಲ್ಲಿ ನಾನು ಕಂಡುಕೊಂಡಿರೋದು ಏನಂದರೆ, ನಿಮಗಿಂತ ಹೀನ ಸ್ಥಿತಿಯಲ್ಲಿ ಏನು ಮಗಳು ಕೇವಲ ಪ್ರೀತಿಸಿರೋದಲ್ಲ, ನಿಮ್ದಿನ್ನು ಪ್ರೀತಿಸಿ ಮನೇಲೇ ಇದೆ, ಅಂಥದ್ದು ಹೆಂಗೋ ಮನೇಲಿ ನಡ್ಕೊಂಡು ಹೋಗ್ತಿದೆ. ಇನ್ನೂ ಯಾವ ಮಟ್ಟಿಗೆ ಅಂದರೆ ಏನು 19, 18, 20 ವರ್ಷಕ್ಕೆ ಗರ್ಭಿಣಿಯಾಗಿ ಅವನೆಲ್ಲೋ ತಾಳಿ ಕಟ್ಟಿರ್ತಾನೆ. ಆ ತಾಳಿಯನ್ನ ಮನೆಯವ್ರಿಗೆ ಗೊತ್ತಿಲ್ಲದೆ ಮುಚ್ಕೊಂಡು ಓಡಾಡ್ತಿರ್ತಾಳೆ. ಗರ್ಭಿಣಿ ಅಂತ ಒಂದಿವ್ಸ ಗೊತ್ತಾಗುತ್ತೆ. ಹೆಂಗಾಗಿರ್ಬೇಕು ಈ ತಂದೆ ತಾಯಿಗೆ? ಇವತ್ತು ಆ ಸ್ಥಿತಿಗೆ ಬಂದು ತಲುಪಿದ್ದೀವಿ. ನಿಮ್ಮ ಮಗಳ ಕುರಿತಾಗಿ ನೋಡಿ, ಭಗವಂತ ಎಲ್ಲದಕ್ಕೂ ಒಂದು ಕರ್ಮ ಧರ್ಮ ಅಂತ ಇದೆ. ಈ ಹೆಣ್ಮಗಳು ನಿಮ್ಮ ಕೈ ಸಿಗಬೇಕಾ, ಇಲ್ಲ ಕಂಡರ ಪಾಲಾಗಬೇಕಾ, ಅಥವಾ ಅವಳ ಜೀವನ ಅಲ್ಲಿಗೆ ಮುಗಿಬೇಕಾ, ಯಾರೂ ನಿರ್ಧಾರ ಮಾಡಲಿಕ್ಕಾಗಲ್ಲ. ಧರ್ಮರಾಯನಿಗೂ ಕೂಡ ದ್ಯೂತ ಆಡಬೇಡಪ್ಪ, ನೀನು ಜೂಜ್ ಆಡಬೇಡಪ್ಪ. ವಿದುರ ಅಂದರೆ ಧೃತರಾಷ್ಟ್ರ ಹೇಳಿ ಕಳಿಸ್ತಾನೆ, ಹೋಗು ಆ ಧರ್ಮರಾಯನನ್ನು ಕರ್ಕೊಂಡು ಬಾ, ದ್ಯೂತ ಆಡೋಣ. ಅಂದರೆ ಶಕುನಿ ದುರ್ಯೋಧನ ಧೃತರಾಷ್ಟ್ರನಿಗೆ ಕಿವಿ ಚುಚ್ಚಿರ್ತಾರೆ, ಹೆಂಗಾದ್ರೂ ಮಾಡಿ ದ್ಯೂತ ಆಡಿ ಅವನನ್ನು ಸೋಲಿಸಿ ಅವನ ಹತ್ರ ಇರೋದೆಲ್ಲವನ್ನು ಕಿತ್ಕೊಂಡು ಅವ್ರನ್ನ ಕಾಡಿಗೆ ಕಲಿಸ್ಬೇಕು ಅಂತ ಆ ಧೃತರಾಷ್ಟ್ರ ವಿದುರ ಅನ್ನೋ ಧರ್ಮವಂತನ ಬಳಿ ಹೇಳ್ತಾನೆ. ಹಿಂಗೆ ಧರ್ಮರಾಯನ ಕರ್ಕೊಂಡು ಬಾ, ಅವನನ್ನು ಜೂಜಾಡಿ ಸೋಲಿಸಿ ಅವನ ಹೆಂಡತಿ ಮಕ್ಕಳು ಅಥವಾ ತಮ್ಮಂದಿರು ಎಲ್ಲವನ್ನು ಕಿತ್ಕೊಂಡು ಅವ್ರನ್ನ ಕಾಡಿಗೆ ಕಳಿಸ್ಬಿಡೋಣ. ಆಗ ವಿದುರ ಹೇಳ್ತಾನೆ, ಎಂಥ ತಪ್ಪು ಕೆಲಸ ಮಾಡ್ತಾ ಇದ್ದೀರಿ ಧೃತರಾಷ್ಟ್ರ, ಇದು ತಪ್ಪಲ್ಲ. ಅವರು ಬೇರೆ, ನಿನ್ನ ತಮ್ಮನ ಮಕ್ಕಳು ಬೇರೆ ಅಲ್ಲ, ನಿನ್ನ ಮಕ್ಕಳು ಬೇರೆ ಅಲ್ಲ. ನಿನ್ನ ಮಕ್ಕಳ ಮೇಲಿನ ವ್ಯಾಮೋಹಕ್ಕೋಸ್ಕರ ತಮ್ಮನ ಮಕ್ಕಳಿಗೆ ಇಷ್ಟೊಂದು ಅನ್ಯಾಯ ಮಾಡೋದು ಒಳ್ಳೇದಲ್ಲ. ಅಂದರೂ ಕೂಡ ವಿದುರ, ನೀನು ಮಂತ್ರಿ, ನಾನು ರಾಜ, ನಾನು ಹೇಳ್ದಂಗೆ ನೀನು ಮಾಡಬೇಕಷ್ಟೇ. ಆಯಿತು, ಏನೋ ಹೇಳಿದ್ದಾನೆ ಅಂತ ಹೋಗ್ತಾನೆ. ವಾರಣಾವತಕ್ಕೆ ಅಥವಾ ಅಲ್ಲಿ ಧರ್ಮರಾಯ ಇರತಕ್ಕಂತಹ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೇಳ್ತಾನೆ, ಹಿಂಗೆ ರಾಜ ಧೃತರಾಷ್ಟ್ರ ನಿಮ್ಮನ್ನು ಜೂಜಾಟ ಆಡ್ಲಿಕ್ಕೆ ಕರಿತಾ ಇದ್ದಾನೆ, ನೋಡಿ ಏನು ಮಾಡ್ತೀರಾ. ಆದರೆ ನಂದೊಂದು ಸಲಹೆ ಇದೆ, ಜೂಜಾಡಿ ಉದ್ಧಾರ ಆದವ್ರು ಯಾರೂ ಇಲ್ಲ. ಧರ್ಮರಾಯ ಅವನೇನೋ ಕರಿತಾವನಪ್ಪ ಧೃತರಾಷ್ಟ್ರ, ಅವನ ಮಗನ ಮೇಲಿನ ವ್ಯಾಮೋಹ, ಅವನು ಕುರುಡ. ನಿನಗೆ ಹೇಳ್ತಾ ಇದ್ದೀನಿ, ಜೂಜಾಡಿ ಉದ್ಧಾರ ಆದವ್ರು ಯಾರೂ ಇಲ್ಲ. ಹಾಗಾಗಿ ನೀನು ಹೋಗದೇ ಇರೋದು ಒಳ್ಳೆಯದು. ಆದರೆ ಮಂತ್ರಿಯಾಗಿ ಕರೆಯೋದು ನನ್ನ ಕರ್ತವ್ಯ, ನಾನು ಕರೆದಿದ್ದೀನಿ. ಬಟ್ ವೈಯಕ್ತಿಕವಾಗಿ ನನ್ನ ಸಲಹೆ, ಬೇಡಪ್ಪ, ಹೋಗ್ಬೇಡಯ್ಯ, ನಿನ್ನ ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀಯ ಅಂತ ವಿದುರ ಸಾರಿ ಹೇಳ್ತಾನೆ ಧರ್ಮರಾಯನಿಗೆ. ಧರ್ಮರಾಯ, ಇಲ್ಲ, ಯಾರಾದರೂ ನನ್ನನ್ನು ದ್ಯೂತಕ್ಕೆ ಕರೆದ್ರೆ, ಜೂಜಾಡಕ್ಕೆ ಕರೆದ್ರೆ ಇಲ್ಲ ಅಂತ ನಾನು ಹೇಳಲ್ಲ ಅಂತ ಹಿಂದೆ ನಾನು ಶಪಥ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನಾನು ಜೂಜಾಡ್ತೀನಿ ಅಂತ ನಾವು. ಅಂದರೆ ಧರ್ಮರಾಯನಂಥ ಮಹಾನ್ ಭಾವ ಕೂಡ
ಅಯ್ಯೋ ಜೂಜಾಡಬೇಡವೋ ಹಾಳಾಗೋಯ್ತೀಯ ಅಂತ ಹೇಳಿದ್ರು ಕೂಡ ಅವನು ಬುದ್ಧಿ ಕಲಿಯಿಲ್ಲ. ಅವನು ಬುದ್ಧಿ ಕಲಿಯೋಕೆ ಎಷ್ಟು ವ್ಯತ್ಯೆ ಪಡಬೇಕಾಯ್ತು ಅಂದರೆ, ಜೂಜಾಡಿ ದ್ರೌಪದಿ ಹೆಂಡತಿ ಕಳ್ಕೊಂಡು, ಹೆಂಡತಿ ಮಾನಭಂಗ ಆಗಿ, ತಮ್ಮಂದಿರನ್ನ ಕಳ್ಕೊಂಡು, ರಾಜ್ಯ ಕಳ್ಕೊಂಡು, ಸಂಪತ್ತು ಕಳ್ಕೊಂಡು, ಎಲ್ಲ ಕಳ್ಕೊಂಡು, ವನವಾಸ ಮಾಡಿ, ಅಜ್ಞಾತವಾಸ ಮಾಡಿ, ಆಮೇಲೆ ಅವನಿಗೆ ಬುದ್ಧಿ ಬಂತು. ಅಯ್ಯೋ ನಾನು ಎಂಥ ತಪ್ಪು ಮಾಡಿ. ಅಂಥ ಧರ್ಮರಾಯನಿಗೆ ಬುದ್ಧಿ ಬರಲಿಕ್ಕೆ 14 ವರ್ಷ ಬೇಕಾಯಿತು ಅನ್ನೋದಾದರೆ ಮಗಳಿಗೆ ಒಂದಷ್ಟು ವರ್ಷ ಕೊಡೋದು ತಪ್ಪಿಲ್ಲ ಅಲ್ವೇ? ನಾನು ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಿಮ್ಮ ಸಮಾಧಾನಕ್ಕೆ ಈ ಮಾರ್ಗವನ್ನು ನೀವು ಹಿಡಿಯದೆ ಪ್ರಪಂಚವನ್ನೇ ಮರೆತು ಬಿಡಿ. ಯಾವ ಬಂಧು ಬಾಂಧವರು ಅವರಂತಾರೆ ಇವರಂತಾರೆ, ಇಲ್ಲಪ್ಪ ಈ ಮಗಳು ನಾವಿಲ್ಲದೆ ಹೋದ್ರೂ ಬದುಕ್ತಾಳೆ, ಆದರೆ ಇಲ್ಲಿರೋ ಬುದ್ಧಿಮಾಂದ್ಯ ಮಗು ನಾವಿಲ್ಲದೆ ಹೋದ್ರೆ ಬದುಕಲ್ಲ. ಹೌದಲ್ಲ? ಹೌದು ಗುರುಜಿ. ಇವಳು ನಾವಿಲ್ಲದೆ ಹೋದ್ರೂ ಬದುಕ್ತಾಳೆ. ನಾಳೆ ನಾವಿಬ್ಬರು ಹೆಣ ಆದರೂ ಕೂಡ ಮಣ್ಣು ಮಾಡಿ ಮುಂದಿನ ದಾರಿ ಅವಳು ನೋಡ್ಕೊಳ್ತಾಳೆ. ಆದರೆ ನಾವು ಅಸ್ತಿತ್ವವಾಗಿ ಅಥವಾ ನಮ್ಮ ಜೀವಂತಿಕವನ್ನು ಅಥವಾ ನಾವು ಉಳಿಬೇಕಾಗಿರೋದು ಈ ಮಗುವಿಗೋಸ್ಕರ. ನಾವು ಕೊರಗಿ BP ಶುಗರು ಏನೋ ತರಿಸ್ಕೊಂಡು ಹಾಸಿಗೆ ಹಿಡಿದು ಅಂದರೆ ನಾವು ನೋಡ್ಕೊಳ್ಬೇಕಿದ್ದ ಮಗು ನಮ್ಮನ್ನು ನೋಡ್ಕೊಳ್ಳೋ ಸ್ಥಿತಿಲಿ ಅದಿಲ್ಲ. ಹೌದು ಗುರುಜಿ. ನಾನು ಹೇಳ್ತೀನಿ, ಯಾರಿಗೆ ನೀವು ಬೇಡವೋ ಅವರಿಗೋಸ್ಕರ ಅಳುವುದನ್ನು ಬಿಡಿ, ಯಾರಿಗೆ ನೀವು ಬೇಕೋ ಅವರಿಗೋಸ್ಕರ ನಗಿ. ನಿಮ್ಮ ಜೀವನ ಕುಂತಿಯ ಥರ. ಹೌದು, ಅವಳಿಗೂ ಮಕ್ಕಳಿದ್ರು, ಆದರೆ ಕುಂತಿಯ ಮುಖದಲ್ಲಿ ನಗುವೇ ಇಲ್ಲ. ಮಕ್ಕಳು ಹುಡ್ತಾ ಗಂಡ ಸತ್ತೋದ, ಮಕ್ಕಳಿಗೆ ರಾಜ್ಯ ಬರಬೇಕು ಅನ್ನಂಗೆ ಈ ಅಣ್ತಂದಿರ ಕಾಟ, ಆಮೇಲೆ ವನವಾಸ, ಆಮೇಲೆ ಯುದ್ಧ, ಅಲ್ಲಿಂದ ಮುಗಿಸ್ಕೊಂಡು ಬಂದಾಗ ಮತ್ತೆ ಕುಂತಿ ಕಾಡಿಗೆ ಹೊರಟ್ಲು. ಅವಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಹೀಗೆ ಬದುಕಲ್ಲಿ ಯಾವುದೋ ಕಾರಣಕ್ಕೆ, ನಮ್ಮ ಕರ್ಮಗಳ ಕಾರಣಕ್ಕೆ ನಮಗೆ ಹಿಂಗೆ ನಡೆಯುತ್ತೆ. ಮಕ್ಕಳಿರ್ತಾರೆ, ಬಂಧು ಬಾಂಧವರು, ಮನೆಯಲ್ಲಿ ದುಡ್ಡಿರುತ್ತೆ, ನೆಮ್ಮದಿ ಇರಲ್ಲ. ಮನೆ ತುಂಬ ಜನ ಇರ್ತಾರೆ, ಮಕ್ಕಳಿರ್ತವೆ, ಸಂತೋಷ ಇರಲ್ಲ. ಸಂಬಂಧಿಕರಿರ್ತಾರೆ, ಆದರೆ ಒಬ್ಬರು ಉಪಯೋಗಕ್ಕೆ ಬನ್ನಿ ಅಥವಾ ಕಷ್ಟಕ್ಕೆ ಆಗಲ್ಲ. ಹಿಂಗಿರ್ತವೆ. ಜೇಬು ತುಂಬ ದುಡ್ಡಿದ್ರು ಅಥವಾ ಊಟ ಮಾಡೋ ಹೊಟ್ಟೆ ತುಂಬ ಹಸಿವಿದ್ರೂ ಕೂಡ ಅನ್ನ ಇರಲ್ಲ, ಅಥವಾ ಹೊಟ್ಟೆ ತುಂಬ ಊಟ ಮಾಡಿದ್ರು ಕೂಡ ಜೀರ್ಣ ಆಗಲ್ಲ. ಕೆಲವೊಬ್ಬರು ಬದುಕು ಹಿಂಗಿರುತ್ತೆ. ನಿಮ್ದು ಯಾಕೋ ಹಿಂಗಾಗಿದೆ. ಆದರೆ ನೀವು ಇಡೀ ಜೀವನವನ್ನೇ ಶಾಪ ಅಂತ ಭಾವಿಸೋದು ಬೇಡ. ಹೆಂಗೋ ಭಗವದ್ಗೀತೆ ಹೇಳುತ್ತೆ, ಹೆಂಗೋ ಹಲ್ಲು ಕಚ್ಕೊಂಡು ಈ ಜೀವನ ಕಳೆದುಬಿಡಿ. ಯಾಕೆ? ನಿಮ್ಮ ಕರ್ಮಶೇಷವನ್ನು ಸವಿಸ್ಲೇಬೇಕು. ಇಲ್ಲ ನನಗಿದನ್ನು ತಡೆಯೋಕ್ಕಾಗ್ತಿಲ್ಲ, ನಾನು ಏನೋ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಮತ್ತೆ ಬರಬೇಕಾಗುತ್ತೆ ಇದೇ ಕರ್ಮ ಅನುಭವಿಸೋಕೆ. ಹೀಗೆ ನೀವೇನು ಮಾಡ್ತೀರಾ? ಭಗವಂತನನ್ನು ನಂಬಿ ಈಕೆಯ ವಿಚಾರದಲ್ಲಿ ನೀನೇನು ಮಾಡ್ತೀಯೋ ಮಾಡು, ಹೆಂಗೆ ಮಾಡ್ತೀಯೋ ಮಾಡು, ನಮ್ಮ ಮನೆಯಲ್ಲಿ ಹಿಂಗಿರಬೇಕು. ನೀನು ಹೊರಗಡೆ ನೀನು ಕಾಲೇಜ್ಗೆ ಹೋಗ್ತೀಯಾ, ಅದು ಹೋಗ್ತೀಯಾ, ಇದು ಹೋಗ್ತೀಯಾ. ಆದರೆ ನಾನು ಹೇಳೋದು, ಈಕೆ ನಮ್ಮ ಮರ್ಯಾದೆಯನ್ನು ಹಾಳು ಮಾಡಿಬಿಡ್ತಾಳೆ, ಈಕೆ ನಮ್ಮ ಜೀವನ ಹಾಳು ಮಾಡಿಬಿಡ್ತಾಳೆ, ಈಕೆ ನಮ್ಮ ನೆಮ್ಮದಿ ಹಾಳು ಮಾಡಿಬಿಡ್ತಾಳೆ. ಈಗ ಈಕೆಯ ಕುರಿತಾಗಿ ನಿಮ್ಮ ನೆಮ್ಮದಿಯನ್ನು ನಿರೀಕ್ಷಣೆ ಮಾಡೋಂಗೇ ಇಲ್ಲ. ಆಕೆ ನೆಮ್ಮದಿಯನ್ನು ಅಥವಾ ನಿಮ್ಮ ಮನೆಯ ನೆಮ್ಮದಿ ಅಥವಾ ಸಂತೋಷ, ಈ ಸಂತೋಷ ನೆಮ್ಮದಿಗೆ ಅವಳು ಕಾರಣ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಮುಗಿದ ಕತೆ. ಅದೇನೋ ಬೇರೆ ಇದೆ, ಅದು ತಿದ್ದುಕೊಂಡು ಅಥವಾ ಅದಕ್ಕೊಂದಷ್ಟು ಪೆಟ್ಟು ಬಿದ್ದು ಸರಿ ಹೋಗ್ಲಿಕ್ಕೆ 1-2 ವರ್ಷ ಸಮಯ ಬೇಕು. ಇಲ್ಲ ನಂಗೆ ನಾಳೆನೇ ಆಗಬೇಕು, ಸಾಧ್ಯವೇ ಇಲ್ಲ. ಒಂದೇ ಮಾತಲ್ಲಿ ಹೇಳ್ತೀನಿ, ನಿಮ್ಮ ಮರ್ಯಾದೆಯನ್ನು ಯಾರೂ ತೆಗೆದಿಲ್ಲ. ನಿಮಗಿರುವ ಬೆಲೆ, ನಿಮಗಿರುವ ಗೌರವ ಇದ್ದೇ ಇದೆ ಸರ್. ನಿಜವಾಗ್ಲೂ ಬೆಲೆ ಕೊಡೋರು ಕೊಟ್ಟೇ ಕೊಡ್ತಾರೆ. ಗುರುಜಿ, ನಮ್ಮ ಅಕ್ಕಪಕ್ಕದಲ್ಲೂ ಅಷ್ಟೇ ಗುರುಜಿ, ನಾನೋದು ತುಂಬಾ ಇಷ್ಟಪಡ್ತಾರೆ, ತುಂಬಾ ಇಷ್ಟಪಡ್ತಾರೆ ಗುರುಜಿ. ನಮ್ ಮಗನೂ ಅಷ್ಟೇ ಗುರುಜಿ, ಎಷ್ಟು ಚೆನ್ನಾಗಿ ಯಾರು ಗುರುಜಿ ಅವ್ನು ನೋಡಿದ್ರೆ ಹೊಟ್ಟೆ ಹೊರದೋಗುತ್ತೆ ಗುರುಜಿ, ಅವ್ನು ನೋಡಿದ್ರೆ ಹೊಟ್ಟೆ ಹೊರದೋಗುತ್ತೆ. ಎಷ್ಟು ಚೆನ್ನಾಗಿ ಮುದ್ದಾಗಿ ಎಷ್ಟು ಸೂಪರ್ ಆಗಿದ್ದಾನೆ ಅಂದ್ರೆ ಗುರುಜಿ, ನಮ್ಮ ಕಣ್ಣೇ ತಾಗುತ್ತೆ ನನ್ ಮಗನ್ಗೆ. ಆ ತರ ಹುಡುಗನಿಗೆ ಆ ಭಗವಂತ ಆ ತರ ಶಿಕ್ಷೆ ಕೊಟ್ಬಿಟ್ನಲ್ಲ ಅಂತ ಹಂಗನ್ನಕ್ ಹೋದ್ರೆ ಅವನ್ನ ಜಾಸ್ತಿ ಪ್ರೀತಿ ಮಾಡ್ತೀರಾ ನೀವು. ನಮ್ಮನ್ ಗುರುಜಿ ಆ ತರ ಏನಿಲ್ಲ, ಇವ್ನ ಹೆಚ್ಚು ಅವಳ ಹೆಚ್ಚು, ಆದ್ರೆ ಅವನು ಆತರ ಅಲ್ಲ ಅಂತ ನಮ್ಮ ಮನ್ಸು ಕೊರಗುತ್ತೆ. ನನಗೆ ನಮ್ಮ ಶ್ರೀಮತಿ ಅವ್ರಿಗೆ ನನ್ ಮಗ ಹಿಂಗಾಗ್ಬಿಟ್ನಲ್ಲ ಅದು ಬಿಟ್ರೆ ಗುರುಜಿ ಅವನ ಹೆಚ್ಚು ಇವಳು ಹೆಚ್ಚು, ಇಬ್ರು 2 ಕಣ್ಣುಗಳಂಗಿಲ್ವಾ ಗುರುಜಿ ನಮ್ಗೆ? ಆಯ್ತು ತೊಂದ್ರೆ ಇಲ್ಲ. ನಾನು ಹೇಳೋದು, ಹೆತ್ತ ಮಕ್ಕಳಿಬ್ರು ಕೂಡ ಕೋಳಿ ಇಟ್ಟು ಮೊಟ್ಟೆ ಎಲ್ಲ ಮರಿಯಾಗಲ್ಲ, ಹೌದಲ್ಲ? ಹೌದು ಗುರುಜಿ. ಮರಿಯಾದರೂ ಕೂಡ ಕೆಲವನ್ನ ಹದ್ದೊತ್ಕೊಂಡು ಹೋಗ್ತವೆ, ಕಡಿ ಉಳಿಯೋದೆಷ್ಟು? ಹಾಗೆ ಬಿತ್ತ ಬೀಜವೆಲ್ಲ ಬೆಳೆ ಆಗಲ್ಲ, ಕಲಿತ ವಿದ್ಯೆ ಎಲ್ಲ ಉಪಯೋಗಕ್ಕೆ ಬರಲ್ಲ. ಹಾಗೆ ಹೆತ್ತ ಮಕ್ಕಳೆಲ್ಲ ನಮ್ಮ ಜೀವನಕ್ಕೆ ಬೆಳಕಾಗಲ್ಲ. ಕೆಲವೊಮ್ಮೆ ದಾರಿ ತಪ್ಪವಿರ್ತವೆ. ಯಾಕಂದರೆ ಮಕ್ಕಳು ನಿಮ್ಮ ಮೂಲಕ ಬಂದಿದ್ದಾರೆ ಅನ್ನೋದು ಹೊರತುಪಡಿಸಿದ್ರೆ ಅವು ನಮ್ಮವು, ನಾವು ಹೇಳ್ದಂಗೆ ಕೇಳ್ತವೆ. ಹೌದು, ಕೇಳಬೇಕು ಅನ್ನೋದು ಸಂಸ್ಕಾರ, ಆದರೆ ಕೇಳ್ತವೆ ಅನ್ನೋದು ಭ್ರಮೆ. ನಾನು ಹೇಳೋದು, ನಿಮ್ಮ ಜೀವನಕ್ಕೆ ಈಗಲೇ ಅಥವಾ ನಾಳೆ ಬೆಳಿಗ್ಗೆನೇ ಕೊನೆಯಲ್ಲ, ಇನ್ನೂ ಇದೆ. ಭರವಸೆ ಇಟ್ಟುಕೊಳ್ಳಿ.
ಈಕೆಯ ಬಗ್ಗೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಒಂದು ದಿವಸ ಹೋಗ್ಬಿಡ್ಲು ಅಂತ ಸುದ್ದಿ ಬಂತ, ಆಯ್ತವ ಒಳ್ಳೇದಾಗ್ಲಿ, ತೊಂದರೆ ಇಲ್ಲ. ಯಾಕಂದ್ರೆ ನೀವು ಈ ಸ್ಥಿತಿಗೆ ಗಟ್ಟಿಯಾಗದವ್ರು. ನಾನು ಹೇಳ್ತೇನೆ ಹೋಗ್ತಾಳೆ ಅಂತ ಅಲ್ಲ, ಆಕೆಗೆ ನಿಮಗೆ ಈಗ ನಾನು ಹೇಳೋದು ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಕೆಲವೊಮ್ಮೆ ತಮ್ಮ ಆಸೆಗಳು ಈಡೇರಲ್ಲ ಅಂತ ಗೊತ್ತಾದಾಗ ಸ್ವಂತ ಗುರುಗಳಾದರೂ ಎತ್ತವರಾದರೂ ಎಲ್ಲರನ್ನೂ ಕೂಡ ಅಗೌರವಿಸೋದು, ಇದು ನಿಮ್ಮ ಮಗಳು ಮಾತ್ರ ಅಂತ ಅಲ್ಲ. ನೀವೊಂದು ಕಂಪ್ನಿಲಿ ಕೆಲಸಕ್ಕೆ ಸೇರಿರ್ತೀರ, ಆ ಕಂಪ್ನಿಯಲ್ಲಿ ತುಂಬ ಅವಮಾನ ಮಾಡ್ತಾವ್ರೆ, ತುಂಬ ಎಲ್ಲ ತುಂಬ ರೀತಿಯಲ್ಲಿ ನಮ್ಮನ್ನು ಅಮಾನ್ಯವಾಗಿ ನಡೆಸ್ಕೊಳ್ತಿದ್ದಾರೆ ಅಂದಾಗ ಒಂದು ಹಂತದವರೆಗೂ ಗೌರವಿತವಾಗಿ ನಡ್ಕೊಳ್ತಾರೆ. ಒಂದು ಹಂತ ಆದಮೇಲೆ ಇನ್ನು ಹೆಂಗೂ ಈ ಜಾಬ್ ಬಿಟ್ಟು ಹೋಗಲೇಬೇಕು, ಇವ್ರು ನನ್ನನ್ನು ಇಲ್ಲಿ ಬದುಕೋಕೆ ಬಿಡಲ್ಲ, ನಾನು ಹಿಂಗೆ ಅವಮಾನ ಮಾಡೇ ಹೋಗ್ತೀನಿ ಎಂದುಕೊಂಡು ಒಬ್ಬ ಬಾಸ್ ಮುಂದೂ ಕೂಡ ಒಬ್ಬ ಎಂಪ್ಲಾಯರ್ ಕಾಲ ಮೇಲೆ ಕಾಲು ಹಾಕೊಳ್ಳಿ. ಯಾಕಂದರೆ ನಾಳೆಯಿಂದ ನಾನು ಬರಲಿಕ್ಕಿಲ್ಲ, ಇಲ್ಲಿ ಹೋಗೋಷ್ಟೊತ್ತಿಗೆ ನಾನು ದೌಲತ್ ತೋರಿಸಿ ಹೋಗ್ಬಿಡೋಣ ಅಂತ. ಹಂಗೆ ಕೆಲವೊಮ್ಮೆ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಎಲ್ಲ ನಡೀತಾ ಇದೆ ಎಂದಾಗ ಹುಚ್ಚರಾಗ್ಬಿಡ್ತಾರೆ. ಬಟ್ ಆ ಮಗಳಿಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಗೊತ್ತಾಗ್ತಾ ಇಲ್ಲ. ಆಕೆ ಅದನ್ನು ಅಹಂಕಾರವಾಗಿ ದುರಹಂಕಾರವಾಗಿ ಕಾಲ ಮೇಲೆ ಕಾಲು ಹಾಕೋದು, ಅಥವಾ ನೀವು ಯಾರು ನನಗೆ ಮುಖ್ಯ ಅಲ್ಲ, ಅಥವಾ ನೀವು ಹಂಗೆ ಮಾಡ್ತೀರ ಹಿಂಗೆ ಮಾಡ್ತೀರಾ ಅಂತ ಏನೋ ಹೇಳ್ತಿರ್ಬೋದು. ಬಟ್ ಆಕೆ ಓಡೇ ಹೋಗಬೇಕು ಅಂತ ಇದ್ದಿದ್ರೆ ಎಷ್ಟು ದಿನ ಬೇಕಿತ್ತ? ಸುಮ್ಮನೆ ಹೇಳ್ತೀನಿ, ಆಕೆ ಓಡೋಗ್ಲಿಕ್ಕೆ ಅವಕಾಶವೇ ಇಲ್ವಾ ಗುರುಜಿ? ಹಂಗೆ ಅಲ್ಲ, ಆ ತರ ಅದ್ರೊಳಗೆ ಏಜ್ ಆಗಿರೋಲ್ಲ ಗುರು, ಅದೇ ಅವ್ರಿಗೆ ಸಮಸ್ಯೆ ಅಲ್ವಾ ಗುರುಜಿ? ನಾನು ಹೇಳ್ತೀನಿ ಸರ್, ಆಯ್ತು ಅವತ್ತು ನೀವೇ ಹೇಳಿದ್ರಿ, ಅವರೊಬ್ರು ಯಾರು ಒಬ್ಬೊಬ್ರು ಯಜಮಾನ್ರು ಫೋನ್ ಮಾಡಿದ್ರು, ಅವ್ರ ಅಕ್ಕ ಫೋನ್ ಮಾತಾಡಿದ್ರು, ಜಾತ್ರೆ ದಿವಸ ಊರು ಬಿಟ್ಟು ಹೋದ್ರು, ಹೌದಲ್ಲ? ಹೌದು ಗುರುಜಿ, ಜಾತ್ರೆ ನೈಟ್ ನಾನು ಇನ್ನೂ ಕೇಳ್ತಾ ಇದ್ದೀನಿ ಅದನ್ನ, ಎಷ್ಟು ಹಿಡಿತಾ ಇದೆ ಗೊತ್ತಾ ಹುಡುಗಿಗೆ? 17-16 ವರ್ಷ. ಅರ್ಥ ಆಯ್ತಲ್ಲ? ಹೌದು ಗುರುಜಿ. ಅಂದ್ರೆ ಈಗಿಗೂ ಅವಕಾಶ ಇತ್ತಲ್ವಾ? ನಾನು ಹೇಳೋದು ಆಕೆಯಲ್ಲೇ ಒಂದು ಸಂಘರ್ಷ ನಡೀತಾ ಇದೆ ಗುರುಜಿ. ಇವಳಿಗೆ ಅವಕಾಶ ಇತ್ತು, ಇವಳು ಅವತ್ತು ಅವ್ನು ಕರ್ಕೊಂಡು ಹೋಗಿದ್ರೆ ಇವಳು ರೆಡಿ ಗುರುಜಿ. ಅವರು ತಿರ್ಗಾ ಅವನು ಇದು ಪೊಲೀಸ್ ವಿಷಯ ಆಗುತ್ತೆ. ಇಲ್ಲ ಗುರುಜಿ, ನಾನು ಹೇಳ್ತಿರೋದು ಈಗ ಆಯ್ತು ಗುರುಜಿ. ನಾನು ಈಗ ಅವಳು ಆಯ್ತು ಓದ್ತೀನಿ ಅಂತ ಗುರುಜಿ, ಇವಳು ಇಷ್ಟು ರಾಜರೋತ್ಸವ ಹೇಳಿದಾಗ 2 ವರ್ಷಕ್ಕೆ ಅವಳಿಗೆ ಖರ್ಚು ನನ್ನ ಒಂದು ಪ್ರಶ್ನೆ ಗುರುಜಿ ನಿಮ್ಮ ಹತ್ರ. ನೀವ್ ಏನ್ ಹೇಳ್ತೀರ ಅದನ್ನ ನಾನು ಖಂಡಿತವಾಗ್ಲೂ ರಾಘವೇಂದ್ರನ್ ಮೇಲೆ ಆಣೆಗ್ಲು ಕೇಳ್ತೀನಿ ಗುರುಜಿ. ನಿಮ್ಮ ಮಾತಿಗೆ ನಾನು ಇಲ್ಲ ಅಳ್ಳಗಳೆಯದೆ, ಒಂದು ಪಿನ್ ಪಾಯಿಂಟ್ ಅಳ್ಳಗಳೆಯದೆ ಇಲ್ಲ ಗುರುಜಿ. ಈಗ ಅವಳು ನೆನ್ನೆ ವಿಚಾರವಾಗಿ ನಾನು ಓದ್ತೀನಿ ಅಂತ ಗುರುಜಿ, ನಾನು ಈಗ ಓದಿಸ್ತೀನಿ ಅನ್ಕೊಳ್ಳಿ, 2 ವರ್ಷನ 3 ವರ್ಷನ ಓದಿಸ್ತೀನಿ ಗುರುಜಿ, ಸಾಲ ಮಾಡಿ ಓದಿಸ್ತೀನಿ. ಇವಳು 3 ವರ್ಷ ಆದ್ಮೇಲೆ ನನ್ನ ಒಂದು ಕಳಕಳಿ ಗುರುಜಿ ಇದು. ನನ್ನ ಮಗನಿಗೆ ಏನು ಮಾಡಿ, ಈಗ ನನ್ನ ಮಗ ಹಂಗಿರೋದ್ರಿಂದ ನಾನು ನನ್ನ ಮಗನಿಗೆ ಏನೋ ಮಾಡಿಡದ್ಮೇಲ ಇಲ್ಲ ಇವಳನ್ನ ಓದ್ಸದ್ಮೇಲ ಗುರುಜಿ ನಾನು ಈಗ ಇವಳು ಖರ್ಚು ವೆಚ್ಚ ಮಾಡೋ ಬದಲು ಗುರುಜಿ ಇವಳು ಯಾವತ್ತು ಹೋಗೋಳು ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ನೀವು ಒಂದು ವರ್ಷ ನನ್ಗೆ ಕೂತ್ಕೊಂಡು ಉಪದೇಶ ಹೇಳಿದ್ರವಳು ಕೇಳಂತ ಮಗಳಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಈಗ ನಾನು 3 ವರ್ಷನ ಇಲ್ಲ 4 ವರ್ಷನ ಅವಳಿಗೆ ಓದಿಸ್ತೀನಿ ಅಂತಾನೆ ಇಟ್ಕೊಳ್ಳೋಣ, ಓದಿಸ್ತೀನಿ ಸಾಲ ಮಾಡಿ. ಇವಳಿಗೆ ಅದಕ್ಕೆ ಯಾವ ಲೆಕ್ಕಕ್ಕೂ ಬರಲ್ಲ ಗುರುಜಿ. ನಮ್ಮ ಅಪ್ಪ ಓದಿಸ್ರು ಮಾಡಿದ್ರು, ನಮ್ಮ ಅಣ್ಣನ ಪರಿಸ್ಥಿತಿ ಅವಳಿಗೆ ಏನು ಬೇಕಾಗಿಲ್ಲ. 4 ವರ್ಷ ಆದ್ಮೇಲೆ ಇಲ್ಲ 3 ವರ್ಷ ಆದ್ಮೇಲೆ ಇಲ್ಲ 2 ವರ್ಷ ಆದ್ಮೇಲೆ ಓದ್ಲು ಗುರುಜಿ. ಈಗ ನಾನು ಸಾಲ ಮಾಡಿ ನಾನು ಸಾಲನೇ ತೀರ್ಸಲ್ಲ, ನನ್ನ ಮಗನ್ನೇ ಸಫರ್ ಮಾಡ್ಲ ಗುರುಜಿ. ನಾನು ಏನು ನನ್ಗೇನು ವಯಸ್ಸು ಬರ್ತಾ ಆಯ್ತು. ಈಗ ನಾನು ಹೇಳೋದು, ಇಲ್ಲಿ ಆಕೆಯ ಸಲುವಾಗಿ ಓದಿಸುವಂತಹ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ. ಆದರೆ ಮನೆಯಲ್ಲಿ ಯಥಾವತ್ತಾಗಿ ನಿಮ್ಮ ಮನೆಯ ಸಂತೋಷವನ್ನ ಈಕೆಯ ಕಾರಣಕ್ಕೆ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದರೆ ನೀವು ಹೇಳಿದ ಸತ್ಯ, ಯಾವುದು ನಿಮ್ಮ ಹಿಡಿತದಲ್ಲೇ ಇಲ್ಲವೋ, ಯಾವುದು ನಾಳೆಯ ದಿನ ನಿಮ್ಮ ಮನೆ ಹಾಗೂ ಮನಸ್ಸುಗಳಿಗೆ ವಿಷ ಹಾಕುತ್ತೋ ಅದರ ಕುರಿತಾಗಿ ಇನ್ವೆಸ್ಟ್ ಮಾಡೋದು ವ್ಯರ್ಥ, ಹೌದಲ್ಲ? ಅಲ್ಲ ಹೌದು ಗುರುಜಿ, ನನ್ನ ಸಮಸ್ಯೆ ಆಯ್ತು, ಅದನ್ನೇ ಹೇಳಿದ್ರಿ. ಅದ್ರ ಕನ್ಕ್ಲೂಷನ್ ಕೊಡ್ತೀನಿ, ಅದ್ರ ಬಗ್ಗೆ ಗೊಂದಲವೇ ಬೇಡ. ಆಕೆ ನೋಡಪ್ಪ, ನಾವು ಓದ್ಲಿಕ್ಕೆ ಕಳ್ಸೋಕ್ಕಾಗಲ್ಲ. ಇರ್ತೀಯ, ಒಟ್ಟು ತುಂಬ ಊಟ ಹಾಕ್ತೀವಿ, ಪ್ರೀತಿ ಕೊಡ್ತೀವಿ, ಆ್ಯಂಡ್ ಹಳೆಯದನ್ನು ಯಾವುದು ನೆನಪು ಮಾಡಿದ ಹಾಗೆ ನಿನಗೆ ಮನೇಲಿ ಹೆಂಗೆ ನೆಮ್ಮದಿಯಾಗಿ ನೀನು ಪಾಡಿಗೆ ನೀನು ಇರು, ಏನು ತೊಂದರೆ ಇಲ್ಲ. ಆದರೆ ಓದಿಸ್ಲಿಕ್ಕೆಲ್ಲ ಬೇಡ. ನೆನ್ನೆ ಇದೇ ಮಾತು ಗುರುಜಿ, ನೆನ್ನೆ ಇದೇ ಮಾತೇನು ನೀವ್ ಹೇಳಿದ್ರಲ್ಲಿ, ಇದು ಅಕ್ಷರ ನೀವ್ ಹೇಳದ್ ಸತ್ಯ ಗುರುಜಿ. ಹಂಗೆ ಹೇಳಿದ್ದು, ನೋಡಪ್ಪ ನನ್ಗೆ ಆಗಲ್ಲ, ಇಲ್ಲ ನಾನು ಬಿಲ್ಕುಲ್ ಬಿಟ್ಬಿಟ್ಟು ನಾನು ಬದಲಾಗ್ತೀನೇನು, ನಿನ್ಗೇನು ಓದಿಸ್ಬೇಕು ಓದಿಸ್ತೀನಿ. ಆಮೇಲೆ ಗುರುಜಿ ನೀವ್ ಹೇಳ್ದಂಗೆ 2 ವರ್ಷ ಆದ್ಮೇಲೆ ನಾವು ನಮ್ಮ ಮಾತು ಕೇಳಲ್ಲ, ಅದು ಆಮೇಲೆ ಗುರುಜಿ ಅದು ಹೋಗ್ಬಿಟ್ಟು ಅವಳು ಈಗಲೇ ಅಷ್ಟು ರಾಜರೋಷ ಹೋಗಿ ಪೊಲೀಸರ ಮುಂದೆ ಹಂಗ ಅಂದಾಗ ನಾನು ಯಾವ ಧೈರ್ಯದ ಮೇಲೆ ಓದಿಸ್ಲಿ ಇವಳನ್ನ? ಅದೇ ಕುರಿತಾಗ ನಾನು ಹೇಳ್ತಾ ಇದ್ದೀನಿ. ಮುಂದೆ ಯಾವತ್ತಾದ್ರೂ ಒಂದು ದಿನ ರಾಯರ ಕೃಪೆ, ಭಗವಂತ ಕೃಷ್ಣನ ಅನುಗ್ರಹ, ನಿಮಗೆ ಈ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ನು 3 ತಿಂಗಳೊಳಗಡೆ ಒಂದು ದಿನ ನಾನೊಂದು ದಿವಸ ಆಕೆ ಅವ್ರ ಗುರುಗಳ ಹತ್ರ ನಾನು ಮಾತಾಡ್ತೀನಿ ಅಂತ ಒಂದು ವೇಳೆ ಬಾಯಲ್ಲಿ ಬಂದರೆ
ಬರುತ್ತೆ ಅಂತ ಭಾವಿಸಿದ್ದೀನಿ. ಹೇಳಿ ಸುಮ್ಮನೆ ಗುರುಜಿ. ಕೇಳ್ತಾ ಇರಿ ಆಗಾಗ. ಒಂದ್ ದಿವಸ ಅಂದ್ರೆ ದಯವಿಟ್ಟು ಒಮ್ಮೆ ಕರ್ಕೊಂಡು ಬನ್ನಿ. ಖಂಡಿತ ಗುರುಜಿ. ಇಲ್ಲ ಒಮ್ಮೆ ಮಾತಾಡಿಸಿ. ಗುರುಜಿ ಅವಳು ಗುರುಜಿ ನಾಳೆನೆ ಬರ್ತೀನಿ, ನಾಳೆ ಬರಕ್ಕೂ ರೆಡಿ ಆಗಿದ್ದೀನಿ ಗುರುಜಿ. ಆಗ್ಲಿ, ಸಮಯ ಕೊಡಿ, ಸಮಯ ಕೊಡಿ. ಅದೊಂದು ಯಾವುದೋ ಒಂದು ಶಕ್ತಿ, ಸಮಯ ಕೊಡಿ. ಖಂಡಿತ ಈಗ ನಾನು ಗುರುಜಿ. ಹೇಳೋದು, ನೀವು ಶ್ರೀಮತಿಯವರು, ನಿಮ್ಮ ಮಗು ಮತ್ತೆ ನಿಮ್ಮ ಮಗಳು ಅಂದ್ರೆ ಅನೇಕ ತಪ್ಪು ಒಪ್ಪು ಗೊಂದಲ ಇವೆಲ್ಲದರ ನಡುವೆ ಇದೊಂದು ಶಾಶ್ವತವಲ್ಲದ ಜೀವನ. ಇಲ್ಲಿ ನೀವು ತುಂಬಾ 500 ವರ್ಷಕ್ಕಾಗುವಷ್ಟು ಲೆಕ್ಕಾಚಾರ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸರಿ ಗುರುಜಿ. ಕೆಲವೊಮ್ಮೆ ನಮ್ಗೆ ಯಾರೋ ಗುರುಗಳು ಹೇಳ್ತಾ ಇದ್ರು, ಸಚಿನ್ ತೆಂಡೂಲ್ಕರ್ಗೆ ಯಾರೋ ಒಬ್ರು ರಿಪೋರ್ಟರ್ ಒಂದು ಪ್ರಶ್ನೆ ಕೇಳೋದನ್ನೇ, ಅಲ್ಲ ಸರ್, ನೀವು ಇಷ್ಟೊಂದು ಸೆಂಚುರಿ ಹೊಡೆದಿದ್ದೀರಿ, ಇಷ್ಟೊಂದು ಶತಕಗಳನ್ನು ಬಾರಿಸಿದ್ದೀರಿ ಕ್ರಿಕೆಟಲ್ಲಿ, ನೀವು ಫೀಲ್ಡ್ಗೆ ಹೋದಾಗ ಸೆಂಚುರಿ ಹೊಡಿಲೇಬೇಕು ಅಂತ ಹೋಗ್ತೀರಾ, ಅಥವಾ ಬೌಲರ್ ಬಾಲ್ ಹಾಕಬೇಕಾದ್ರೆ ಅಥವಾ ಒಂದು ಮ್ಯಾಚು ಬ್ಯಾಟಿಂಗ್ ಶುರುವಾಗಬೇಕಾದ್ರೆ ನೀವು ಶತಕ ಹೊಡಿಲೇಬೇಕು, ಸೆಂಚುರಿ ಹೊಡಿಲೇಬೇಕು ಅಂತಲೇ ಹೋಗ್ತೀರಾ? ಏನು ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಎಂದಾಗ ಸಚಿನ್ ಅವರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಹೌದು ಹೌದು, ನಾನು ಮ್ಯಾಚ್ ಶುರುವಾಕಿಂತ ಮುಂಚೆ ಸೆಂಚುರಿ ಹೊಡಿಲೇಬೇಕು ಅಂತಲೇ ಫೀಲ್ಡ್ಗೆ ಇಳಿತೀನಿ. ಆದರೆ 1 ಓವರಲ್ಲಿ 6 ಬಾಲ್ ಇರ್ತವೆ, ಒಬ್ಬ ಬೌಲರು 6 ಬಾಲು, ಆದರೆ ಒಂದೊಂದು ಬಾಲ್ ಎಸಿಬೇಕಾದ್ರೂ ಕೂಡ ನನ್ನ ಮೊದಲ ಗಮನ ಸೆಂಚುರಿ ಅಲ್ಲ, ಈ ಒಂದು ಬಾಲನ್ನು ಸರಿಯಾಗಿ ಫೇಸ್ ಮಾಡಬೇಕು. ಯಾಕಂದರೆ ಬಾಲ್ಗಳನ್ನು ಫೇಸ್ ಮಾಡೋ ಕಡೆ, ಒಂದು ಬಾಲನ್ನು ಸರಿಯಾಗಿ ಫೇಸ್ ಮಾಡೋ ಕಡೆ ಗಮನ ಕೊಡದೆ ಹೋದರೆ ಸೆಂಚುರಿ ಅನ್ನೋದು ಕನಸಿನ ಮಾತು. ಒಂದೇ ಬಾಲಲ್ಲಿ ನಾನು ವಿಕೆಟ್ ಆಗಿ ಹೋದರೆ ಸೆಂಚುರಿ ಮಾತೇ ಇಲ್ಲ. ಹಾಗಾಗಿ ನನ್ನ ಗುರಿ ಮುಂದೆ ಏನೋ ಒಂದು ಒಳ್ಳೆಯದು, ಏನು ನನ್ನ ಸಂಬಂಧಿಕರನ್ನು ಉಳಿಸ್ಕೊಳ್ಬೇಕು, ಅಥವಾ ನನ್ನ ಏನು ಜನರನ್ನು ಕಾಪಾಡಿಕೊಳ್ಬೇಕು, ಕೆಟ್ಟ ಹೆಸರು ತಾಣಬಾರ್ದು ಇರ್ಬೋದು. ಆದರೆ ಈ ಒಂದೊಂದು ದಿನವನ್ನು ನಾನು ಸುಂದರವಾಗಿಸಿಕೊಳ್ಳೋ ಕಡೆ, ಯಾಕಂದರೆ ಒಂದೊಂದು ದಿನ ಸೇರಿ ತಾನೇ 1 ವರ್ಷ. ಹೌದು ಗುರುಜಿ. 1 ವರ್ಷದ ಲೆಕ್ಕಾಚಾರ ಹಾಕಿ ಒಂದು ದಿನವನ್ನು ಸಂತೋಷವಾಗಿ ಇಟ್ಕೊಳ್ಳೋ ಕಡೆ ಗಮನನೇ ಕೊಡದೆ ಹೋದರೆ ಅವಶ್ಯವಾಗಿ 1 ವರ್ಷವೂ ಕೂಡ ತುಂಬ ದುರಂತವಾಗೇ ಇರುತ್ತೆ. ನಾನು ಒಂದು ಇಡೀ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಬೇಕು ಅಂತ ಬರೋ ನಾನು, ನನ್ನ ಮೊದಲ ಆದ್ಯತೆ ಒಬ್ಬ ಕಾಲರ್ ಬರ್ತಾನಲ್ಲ ಅವನ ಹತ್ರ ಚೆನ್ನಾಗಿ ಮಾತಾಡಬೇಕು. ಹಂಗೆ 2 ಕಾಲರ್ನು ನಾನು ಒಬ್ಬೊಬ್ಬರ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಒಂದು ಇಡೀ ಕಾರ್ಯಕ್ರಮ ಯಶಸ್ಸಾಯ್ತಲ್ಲ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಒಂದೊಂದು ದಿನವನ್ನು ಸಂತೋಷವಾಗಿ ಬದುಕೋದು ಕಲೀರಿ. ಇದಕ್ಕಿಂತ ದುರಂತಗಳನ್ನು ಹೊತ್ಕೊಂಡು ಬದುಕ್ತಾ ಇದ್ದಾರೆ. ಈ ಕಡೆ ಕಾಯಿಲೆಯಲ್ಲಿ, ಐಸಿಯುವಿನಲ್ಲಿ ಖರ್ಚು, ಏನು ದುಡ್ಡಿಲ್ಲ, ಯಾರು ಬೆಂಬಲ ಮಾಡೋರಿಲ್ಲ, ತಾಯಿಗೆ ಆಪರೇಷನ್ನು, ತಂದೆಗೇನೋ ಸಮಸ್ಯೆ, ಹಿಂಗೆ ಹೆಂಡತಿ ಸಮಸ್ಯೆ. ನೀವೇ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರ, ಎಲ್ಲರೂ ಏನೋ ಒಂದು ಕತೆ ನಡೀತಾ ಇದೆ, ಸಮಾಧಾನ ಮಾಡ್ಕೊಳ್ಳಿ, ಅದನ್ನ ನೋಡಿ. ಇವತ್ತು ಅದೇ ಗುರುಜಿ, ಅವ್ರ ಮಾವ ಬಂದು ಅದೇ ತಂದೆ ತಾಯಿಯ ಜಾಗದಲ್ಲಿ ಅವರು ಪೂಜೆ ಮಾಡ್ತಿದ್ರು. ಅವ್ರ ಮಾವನೇ ಬಂದು ಹಿಂದ್ಗಡೆ ಡೋರಿಂದ ಅವ್ರನ್ನ ಅದೇ ಹಗ್ ಮಾಡಿದ್ರು ಅಂತ ಇವತ್ತು ಕೇಳ್ದೆ ಗುರುಜಿ. ಅರ್ಧ ಕೇಳಿದೆ, ಇವತ್ತು ಸಂಪೂರ್ಣವಾಗಿ ಕೇಳ್ದೆ. ನಿಜ ಗುರುಜಿ, ನಾನು ನಿಮ್ಮ ಮಾತು ಕೇಳಿ ಎಷ್ಟು ಶಾಂತವಾಗ್ಬಿಟ್ಟು ಗುರುಜಿ, ನಿಮ್ಮ ಕಾರ್ಯಕ್ರಮ ಕೇಳ್ತಿದ್ದೆ. ಅದಕ್ಕಿಂತ ಬೇರೆ ಒಂದೇನಿಲ್ಲ ನನಗೆ. ಬಾಡಿ ಅದೇ ನಾನು ಕಸ್ಟಮರ್ ಬಿಟ್ಟು ಒಂದೊಂದ್ಸರಿ ಕಸ್ಟಮರ್ ಇದ್ರು ಮಾಮೂಲಿ ಏರ್ಬಡ್ಸ್ ಹಾಕೊಂಡಿರ್ತೀನಲ್ಲ ಗುರುಜಿ, ನಿಮ್ಮ ಕಾರ್ಯಕ್ರಮ ಕೇಳ್ತೇನೆ ಗಾಡಿ ಓಡಿಸೋದು ಗುರುಜಿ. ನಾನು ದಿನಕ್ಕೆ 1 ವಾರ ಖಂಡಿತವಾಗ್ಲು ಮೊದಲೇ ಆದ್ಯತೆ ನಿಮ್ಮ ಕಾರ್ಯಕ್ರಮಕ್ಕೆ. ಎಷ್ಟೋ ಕಥೆಗಳು ಕೇಳ್ಬಿಟ್ಟಿದ್ದೀನಿ ಗುರುಜಿ. ಮತ್ತೆ ಅವತ್ತೊಬ್ರು ಯಾರೋ ಅದೇ ಒಬ್ರು ಫೇಸ್ಬುಕ್ ಅಲ್ಲಿ ಪರಿಚಯ ಆಯ್ತು ಅಂತ ಹೋಟ್ಲ್ ನಡೆಸ್ತಿದ್ರು ಗುರುಜಿ. ಹೋಟ್ಲು ದಿನಕ್ಕೆ ಎಲ್ಲಾ ಖರ್ಚು ವೆಚ್ಚಗಳನ್ನ ಕಳೆದು 1,000 ರೂಪಾಯಿ ಉಳಿಸ್ತಿದ್ದವ್ರು ಫೇಸ್ಬುಕ್ ಅಲ್ಲಿ ಪರಿಚಯ ಆಯ್ತು ಅಂತ ಅವನ್ ಮಾತು ನಂಬಿ ಅವನು ನಾನು ಹೇಳ್ದೆ ಅಂದ್ಬಿಟ್ಟು ನೀನ್ ಯಾವ ರೀತಿ ಬಂದೆ, ನಿನ್ ಜ್ಞಾನ ಇರ್ಲಿಲ್ವಾ ಅಂತ. ನಿಜ ಗುರುಜಿ, ಇವ್ರೆಲ್ಲ ಎಷ್ಟು ಮೋಸ ಹೋಗ್ತಾರೆ. ಅದೆಲ್ಲ ನೋಡಿದಾಗ ನಮ್ಗೆ ಮನ್ಸಿಗೆ ಹೆಂಗೆ ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಗುರುಜಿ ನಿಮ್ಮ ಮಾತು ಹೇಳ್ತಿರಲ್ಲ, ಅವ್ರು ಸಾಂತ್ವನ ಹೇಳ್ತೀರ ಗುರುಜಿ. ಆ ಭಗವಂತನ ತದ್ರೂಪನೇ ಗುರುಜಿ ನೀವು. ನಾನ್ ಹಂಗೆ ಅನ್ಕೊಂಡಿರೋದು, ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಿದ್ದೆ, ಅಮ್ಮ ಯಾರ ಕೈಲಿ ಈ ಚಿಕ್ಕ ವಯಸ್ಸಿಗೆ ಅವ್ರು ಅಷ್ಟೊಂದು ಪ್ರಬುದ್ಧತೆ ಬೆಳೆದೈತೆ ಅಂದ್ರೆ ನಿಮ್ಮ ಪುಣ್ಯನೋ ಇಲ್ಲ ನಿಮ್ಮ ತಂದೆ ತಾಯಿ ಪುಣ್ಯನೋ ಗುರುಜಿ. ಇಲ್ಲ, ನೀವು ಸಿಕ್ಕಿರೋದು ನಮ್ಮಂತವ್ರಿಗೆ ಇರ್ಲಿ, ಇಲ್ಲ ಕೆಟ್ಟು ಹೋದಂತ ಹೆಣ್ಮಕ್ಳಿಗಾಗ್ಲಿ. ನಿಜ ಆ ದೇವ್ರ ರೂಪನೇ ಗುರುಜಿ, ಆ ರಾಘವೇಂದ್ರ ಸಾಯಿಬಾಬನ್ ರೂಪನೇ ನೀವು ಅಂತ ನೆಲ್ಲ ಗುರುಜಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಮನಸ್ಸು ಪೂರ್ತಿಯಾಗಿ ಹೇಳ್ತೀನಿ. ಆ ನಂಬಿರ ಸಾಯಿಬಾಬಾ ರಾಘವೇಂದ್ರ ನಿಮ್ಮನ್ನ ಆ ದೇವರು ತಮ್ಮ ರೂಪದಲ್ಲಿ ನಿಮ್ಮನ್ನ ಗುರುಜಿ, ನಿಮ್ಮಿಂದಾಡಿ ಎಷ್ಟು ಜನ ಬದುಕಿದೀವಿ ಅಂದಾಗ ನಮ್ಗೆ ನಿಮ್ಮ ಮೇಲೆ ಎಷ್ಟು ದುಪ್ಪಟ್ಟು ಗುರುಜಿ ಹೇಳ್ತಿಲ್ವ ಗುರುಜಿ, ಈ ಬಾಯಲ್ಲಿ ಮಾತಾಡಿ ಹೇಳಕ್ ಆಗ್ತಿಲ್ಲ. ನಿಮ್ಮ ಮಾತು ಅಂದ್ರೆ ಗುರುಜಿ, ಅಯ್ಯಪ್ಪ, ಸಾಯೋರ್ಗೆ ಬದುಕಿಗೆ ಏನೋ ಒಂದು ನೀರು ಸಿಕ್ತಂಗೆ ಗುರುಜಿ ನಿಮ್ಮ ಕರೆ ಸಿಗೋದು. ನಿಜ
ಎಷ್ಟೋ ಜನ ಹೇಳಿದ್ದಾರೆ ಗುರುಜಿ, ನಾನು ಕೇಳಿದ್ದೀನಿ, ಗುರುಗಳೇ ನಾ ಸತ್ತೋಗ್ತಿದ್ದೆ, ನಿಮ್ಮ ಮಾತು ಕೇಳಿ ಬದುಕಿದ್ದೀನಿ ಗುರುಗಳೇ, ನಾ ಸತ್ತೋಗ್ತಿದ್ದೆ, ನಿಮ್ಮ ಮಾತಿಂದ ಇವತ್ತು ನಾನು ಜೀವಂತವಾಗಿದ್ದೀನಿ, ಚೆನ್ನಾಗಿದ್ದೀನಿ ಗುರುಜಿ. ಅದನ್ನೆಲ್ಲ ಕೇಳಿದಾಗ ನನಗೆ ನಿಮ್ಮ ಮೇಲೆ ಮತ್ತೆ ಶಿರ್ಡಿ ಬಾಬಾ ಮತ್ತೆ ರಾಘವೇಂದ್ರ ಮತ್ತೆ ನೀವು ಮೂರ್ ಜನ ಸರಿ ಸಮಾನವಾದ ರೂಪದಲ್ಲಿ ಕಾಣಿಸ್ತೀರಾ ಗುರುಜಿ. ನಿಜ, ನಾನ್ ಜಂಬಕ್ಕೆಲ್ಲ ನಿಮ್ ಹೊಗಳಿಕೆಗೆ ಹೇಳ್ತಿದ್ದಿಲ್ಲ ಗುರುಜಿ. ನಾನು ಪ್ರಾಮಾಣವಾಗ್ಲೂ ಆ ಬಾಬನ್ ಮೇಲೆ ಮತ್ತೆ ರಾಘವೇಂದ್ರ ನಾನು ಎಷ್ಟು ನಂಬಿದೀನಿ ಅಂದ್ರೆ ನಿಮ್ಮ ಮಾತು ಮೇಲೆ ಅಷ್ಟೇ ನಂಬಿಕೆ ಇಟ್ಟಿದ್ದೀನಿ ಗುರುಜಿ. ಅವರು ಕಣ್ಣು ಕಾಣಲ್ಲ ಗುರುಜಿ, ನೀವು ಕಣ್ಣು ಕಾಣ್ತೀರಾ, ಸಮಾಧಾನದ 4 ಮಾತಾಡ್ತೀರಾ ಗುರುಜಿ. ನಮ್ಮ ಮನೆಯವ್ರಿಗೆ ನಿಮ್ಮ ಕಾರ್ಯಕ್ರಮ ಏನು ಅಂತ ಗೊತ್ತಿರ್ಲಿಲ್ಲ ಗುರುಜಿ. ನಾನು ಹಿಂಗ್ ಹೇಳಿ ದಿನ ಅವರು ನೋಡಕ್ ಶುರು ಮಾಡಿ, ಅವ್ರು ಯಾವ್ದಾರು ಒಂದ್ ಒಳ್ಳೇದ್ ಕೇಳಿದಾಗ ನನಗ್ ವಾಟ್ಸ್ಆಪ್ ಮಾಡ್ತಾರೆ, ನಾನ್ ಯಾವ್ದಾರು ನಿಮ್ದು ಒಂದು ಒಳ್ಳೆ ಕಾರ್ಯಕ್ರಮ ಕೇಳಿದಾಗ ನಾನು ಅವ್ರಿಗೆ ವಾಟ್ಸ್ಆಪ್ ಮಾಡಿ ನೋಡಮ್ಮ ಕಳ್ಸಿದೀನಿ ಗುರುಗಳದ್ದು ಕೇಳು ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ ನೋಡಿರಿ ಈಗ ಸರ್ ಮಾತಾಡಿರೋದ್ ಕಳ್ಸಿದೀನಿ ನೋಡಿ ಚೆನ್ನಾಗೈತೆ ಅಂತ. ಇದೇ ಕೆಲಸ ಗುರುಜಿ ನಮ್ಗೆ. ಅದ್ಭುತ ನೋಡಿ, ನಿಮ್ಮ ಸಂತೋಷವನ್ನ ನಾನು ನೋಡಿ. ಬಹಳ ಮುಖ್ಯವಾಗಿ ಕಾರ್ಯಕ್ರಮದ ಉದ್ದೇಶವೇ ಇದಾಗಿತ್ತು. ಯಾರ್ದು ಒಂದು ಕತೆ ಕೇಳಿದಾಗ ನಿಮಗೆ ಅಯ್ಯೋ ಅಂದ್ರೆ ನೋಡಿ, ಸಾಮಾನ್ಯವಾಗಿ ಗುರುಜಿ ಮತ್ತೆ ಇನ್ನೊಂದೇನ್ ಗೊತ್ತಿಲ್ಲ ನನಗೆ, ನನ್ನ ಮಗಳು ತಪ್ಪು ಮಾಡಿದ್ ಈಗ ಇತ್ತೀಚೆಗೆ 1.5 ವರ್ಷದಿಂದ ಹಿಂಗೆಲ್ಲ 2 ವರ್ಷದಿಂದ ನನಗೆ ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ನಿಮ್ ಕಾರ್ಯಕ್ರಮ ಕೇಳಿ ನನಗೆ ತುಂಬಾ ಸಂತೋಷವಾಗ್ತಿತ್ತು. ನನ್ ಮಗಳು ನೋಡಿ ಒಂಥರ ಹೆಮ್ಮೆ ಅನಿಸ್ತಿತ್ತು, ನನ್ ಮಗಳು. ಈಗ ಆದಾಗ ಇನ್ನಷ್ಟು ಹೆಚ್ಚಿನ ಪ್ರೀತಿ ಕಾಳಜಿ ನಿಮ್ ಮೇಲೆ ನನಗೆ ದುಪ್ಪಟ್ಟಾಗ್ಬಿಡ್ತು. ಅಯ್ಯೋ ನೋಡ್ದಪ್ಪ, ನಾನ್ ಕೇಳ್ದಕ್ಕೂ ಇಲ್ಲ ನಿಮ್ಮ ಒಂದು ಕಾರ್ಯಕ್ರಮ ನೋಡಿಲ್ಲ ಅಂದ್ರೆ ನನ್ಗೆ ಮನ್ಸಿಗೆ ಸಮಾಧಾನ ಇರ್ತಿರ್ಲಿಲ್ಲ ಗುರುಜಿ. ಆ ಮಗಳದ್ದು ಆ ಕಥೆ ಆಗಿದೆ, ಈ ಮಗಳದ್ದು ಈ ಕಥೆ ಆಗಿದೆ ಅಂತ ನನಗೆ ಸಮಾಧಾನ ಇನ್ನಷ್ಟು ಹುಚ್ಚ ಆಗ್ಬಿಡ್ತಿದೆ ಗುರುಜಿ, ಇನ್ನಷ್ಟು ಹುಚ್ಚ ಆಗ್ಬಿಡ್ತಿದ್ದೆ ನಾನು. ಇಲ್ಲಿ ಯಾವತ್ತು ನಾನು ನಿಮ್ಮ ಜೊತೆ ಇದ್ದೀನಿ ನೋಡಿ. ನಾನು ಹೇಳೋದು, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನೀವು ಯಾವತ್ತು ಈ ಆಶ್ರಮಕ್ಕೆ ಸೇರಿದವ್ರು, ನಿಮಗೆ ಮಗ ಇಲ್ಲ, ಅದಿಲ್ಲ, ಇದಿಲ್ಲ, ಏನೂ ಇಲ್ಲ ಸರ್. ನೀವು ಚೆನ್ನಾಗೇ ಇರ್ತೀರಾ. ನಾನು ನಿಮ್ಮ ಜೊತೆ ಇದ್ದೀನಿ. ಆ ಶ್ರೀಮತಿಯವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದಗಳು ಗುರುಜಿ. ನಾನಿದ್ದೀನಿ, ನಾನು ಮಾತಾಡ್ತೀನಿ. ಯಾವತ್ತಿದ್ರೂ ಆಶ್ರಮದ ಬಾಗಿಲು ತೆಗ್ದಿರುತ್ತೆ. ನೀವು ಬರ್ಬೋದು, 1 ಗಂಟೆ ಕೂತ್ಕೊಬೋದು, ಮಾತಾಡ್ಬೋದು. ಜೀವನದುದ್ದಕ್ಕೂ ನನ್ನ ಜೀವಿತಾವಧಿ ಇರೋವರೆಗೂ ನಿಮ್ಗೆ ಆ ನೋವನ್ನು ಬರ್ಸ್ಲಿಕ್ಕೆ ನಾನು ಬಿಡಲ್ಲ. ಆದರೆ ಮಗಳ ವಿಚಾರವಾಗಿ ನನ್ನ ಕೈ ಮುಗಿದು ಕೇಳ್ಕೊಳ್ಳೋದು, ಸಹಜವಾಗಿ ಮಾತಾಡಿ, ಸುಮ್ಮನೆ ಮಾತಾಡಿ. ನಾಳೆ ಬೆಳಗ್ಗೆನೇ ಹಾಕಿ ಹೊರಡ್ಬೋದು, ನಿಮಗೆ ಗೊತ್ತಿಲ್ಲ. ನಾನು ಹೇಳೋದು ಈ ಕ್ಷಣ ಆಯ್ತವ, ಆಯ್ತು ಒಳ್ಳೇದಾಗ್ಲಿ, ಕಾಲೇಜ್ಗೆಲ್ಲ ಕಳ್ಸೋಕ್ಕಾಗಲ್ಲ, ನೀನ್ ಮನೇಲಿರು, ನಿನ್ ಪಾಡಿಗೆ ನೀನಿರು, ನಾವೇನು ಇದು ಮಾಡಲ್ಲ, ನಮ್ ನೆಮ್ಮದಿ ನೋಡ್ಕೊಳ್ತೀವಿ. ನಾವ್ ಹೆಂಗೋ ನಮ್ಮ ಜೀವನ ನಮ್ಮ ಪಾಡಿಗೆ ಬಂದದ್ದು, ದೇವಾನ್ ದೇವತೆಗಳಿಗೂ ತಪ್ಪಲಿಲ್ಲ, ಇನ್ ನಮ್ದು ಯಾವ್ದು ಆಯ್ತು. ಇನ್ನೊಂದೇನ್ ಗೊತ್ತಾ ಗುರುಜಿ, ನಾನೇ ಕೇಳಿ ನಾನು ಅವಳನ್ನ ನಗ್ಸಕ್ಕೆ ತುಂಬಾ ಪ್ರಯತ್ನ ಪಡ್ತೀನಿ ಗುರುಜಿ. ನಾನು ಈಗ ಹಂಗ್ ಮಾಡುದು ಅಂತ ನಾನೇನು ಇದು ಮಾಡಲ್ಲ. ಅವಳು ನಗ್ತಿರ್ಲಿ, ಖುಷಿಯಾಗಿರ್ಲಿ ಅಂತ ಏನೇನ ಮಾಡಿದ್ರು. ಈಗ ಒಂದು ಟಿವಿ ನೋಡ್ತಿರ್ತಾಳಲ್ಲ ಗುರುಜಿ, ಬೆಳಿಗ್ಗೆಂದು ಸಂಜೆ ನೋಡ್ತಿರ್ತಾಳೆ. ನಾನು ಸಂಜೆ ಬಂದಾಗ ಅರ್ಧ ಗಂಟೆ ಟಿವಿ ನೋಡಕ್ ಏನೋ ಒಂಥರ ಉಡಾಫೆ ಐ ಅಂತ ಮಕ್ಕನೇ ತಪ್ಪ ಮಾಡ್ಕೊಂಡ್ಬಿಡ್ತಾರೆ ಅಂತ ಗುರುಜಿ. ನಾನೇ ಕೆಲವು ಸಂದರ್ಭ ಟಿವಿ ನೋಡ್ದೆ ಹೋಗಿ ಹೊರಗಡೆ ಮಲಿಕೋತೀನಿ ಗುರುಜಿ, ಬೇಡಪ್ಪ ಅವಳಗ್ ನೋವು ಕೊಡಬಾರ್ದು ಅಂತ. ನಾನು ಹೇಳೋದು ಸಣ್ಣ ಪುಟ್ಟ ವಿಚಾರಗಳನ್ನ ಅವಳು ಅಷ್ಟೊಂದು ಬೇಜಾರ್ ಮಾಡ್ಕೊಂಡ್ಬಿಡ್ತಾಳಲ್ಲ ಗುರುಜಿ. ಅಷ್ಟು ಅದೇ ಹೇಳ್ತೀವಲ್ಲ, ಅದು ಯಾವ್ದಾದ್ರು ಅಷ್ಟೇ. ಜಾತ್ರೆಯಲ್ಲಿ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವ್ರ ಇಷ್ಟದ ಆಟಿಕೆಯನ್ನು ಕೊಡಿಸದೆ ಹೋದ್ರೆ ಅವರ ವರ್ತನೆ ಏನಿರುತ್ತೋ ಈ ವಯಸ್ಸಲ್ಲಿ ಇವ್ರದೊಂದು ವರ್ತನೆ. ವಯಸ್ಸಾದ ಕಾಲಕ್ಕೆ ಅಂದ್ರೆ ಆಯಾ ಕಾಲಘಟ್ಟದಲ್ಲಿ ಮನುಷ್ಯ ಮನಸ್ಸು ಕೆಡಿಸ್ಕೊಳ್ಳೋಕೆ ಅವನದೇ ಬೇರೆ ಕಾರಣಗಳು ಇದ್ದೇ ಇರ್ತವೆ, ಹೌದಲ್ಲ? ಈಗ ನಾನು ಹೇಳೋದು, ನಿಮ್ಮ ಶ್ರೀಮತಿಯವರು, ನೀವು, ನಿಮ್ಮ ಮಗಳು ಮತ್ತೆ ನಿಮ್ಮ ಆ ಮಗು ಎಲ್ಲರೂ ಕೂಡ ಒಂದೇ ಕುಟುಂಬದಲ್ಲಿದ್ದೀರಿ. ನಾನು ಹೇಳ್ತೀನಿ, ಯಾವಾಗ ಯಾರು ಇದರಿಂದ ಬೇರ್ಪಡ್ತಾರೆ, ಈ ಪ್ರಯಾಣದಿಂದ ನೆಕ್ಸ್ಟ್ ಸ್ಟಾಪಲ್ಲಿ ಯಾರು ಇಳ್ಕೊಳ್ತಾರೆ ಗೊತ್ತಿಲ್ಲ. ಭಗವಂತನ ಪಾದ ಸೇರ್ಲಿಕ್ಕೆ ಅಪ್ಪ ಇರುವಷ್ಟು ದಿನ ಮಗಳು, ಹೆಂಡ್ತಿನೋ, ಮಗುವೋ, ಸಂಬಂಧಿಕರು, ಸ್ನೇಹಿತರು, ನನ್ನಿಂದ ಯಾರಿಗೂ ಅನ್ಯಾಯ ಆಗಬಾರ್ದು. ಒಂದು ದಿನ ಯಾರಿಗೂ ಭಾರ ಆಗದಂಗೆ ನನ್ನನ್ನು ಕರ್ಕೊಳ್ಳಪ್ಪ. ಅಲ್ಲಿವರೆಗೂ ಸದಾ ಗುರುಗಳು, ಭಕ್ತಿ, ಜ್ಞಾನ ಇದರಲ್ಲೇ ಮುಳುಗಬೇಕು ಅಂತ ಬುದ್ಧಿ ಕೊಡಪ್ಪ. ನನಗಿನ್ ಯಾರೇನಾದರೂ ಇಲ್ಲ, ನನ್ನ ಮಗಳಿಗೆ ನಾನು ಏನೇನು ಮಾಡ್ಬೋದು, ನನ್ನ ಕೈಲಾದ ನಾನೆಲ್ಲ ಮಾಡಿದ್ದೀನಿ. ಇನ್ನೊಂದು ಮಾತು ಗುರುಜಿ, ಈಗ ನನ್ನ ಮದುವೆಗೆ 24 ವರ್ಷ ನಡೀತಿದ್ದೆ ಗುರುಜಿ. ನನ್ನ ಚಿಕ್ಕಕ್ಕ ನನ್ ಜೊತೆಲೇ ಇದ್ದಾರೆ. ಇವತ್ತಿನವರೆಗೂ ನಾವು ಒಂದೊಂದವಾಗಿ ನನ್ನ ತಾಯಿನೂ ಇದ್ದಾರೆ ಗುರುಜಿ. 80-85 ವರ್ಷ ಆಗಿದೆ. ನಮ್ ತಾಯಿ ಅವ್ರಿಗೆ ಅಷ್ಟು ಅರಿವಿಲ್ಲ. ನಮ್ ತಾಯಿನೂ ಒಟ್ಟು 6 ಜನ ಇದ್ವಿ ಗುರುಜಿ. 24 ವರ್ಷದಲ್ಲಿ ನನ್ನ ಮಿಸ್ಸಸ್ ಆಗ್ಲಿ, ನಮ್ಮ ಅಕ್ಕನಾಗ್ಲಿ ಅವತ್ತು ವೈಮನಸ್ಸು ಬಂದಿಲ್ಲ ಗುರುಜಿ. ಆದ್ರೆ ಈ 1-1.5 ತಿಂಗಳಲ್ಲಿ ಏನೋ ಒಂದು ಸಣ್ಣ ವಿಚಾರಕ್ಕೆ ನೀರಿನ ಮಾತಿಗೆ ವೈಮನಸ್ಸು ಬಂದು ಅವ್ರ ಇಬ್ರಿಗ ಮಾತಾಡ್ತಿಲ್ಲ ಗುರುಜಿ 1.5 ತಿಂಗಳಿಂದ. ಆದ್ರೆ ನನ್ ಮಗಳೊಬ್ಳು ಕರೆಕ್ಟ್ ಆಗಿ ಕೆಲಸ ಕಾರ್ಯಗಳು ತೊಡಗಿಸ್ಕೊಂಡಿದ್ರೆ ಈ ಪ್ರಮೇಯ ಬರ್ತಿರ್ಲಿಲ್ಲ ಗುರುಜಿ. ಯಾಕಂದ್ರೆ ನಮ್ಮ ಮನೆ ಒಳಗೆ ಏನೋ ಒಂದು ಸಣ್ಣ ತಪ್ಪು ಅವ್ಳು ತಿಳಿದು ಮಾಡಿದ್ಲೋ ಗೊತ್ತಿಲ್ಲ ಆಗಿರ್ಬೋದು ಗುರುಜಿ. ಅದನ್ನ ಕ್ಷಮಿಸೋ ಗುಣ ನಮ್ಮ ಅಕ್ಕನಿಗಿತ್ತು. ಅವಳೇನೋ ಅವಳದೇ ಆದಂತ ನೋವುಗಳಿರ್ತವೆ ಗುರುಜಿ, ಅದು ಬೇರೆ. ಆದ್ರೆ ಇವೆಲ್ಲಕ್ಕೂ ಒಂದು ಮೂಲ ಕಾರಣನೇ ನನ್ ಮಗಳಾಗ್ಬಿಟ್ಲು ಗುರುಜಿ. ಅವಳು ಕರೆಕ್ಟ್ ಆಗಿ ಅವಳು ಕೆಲಸ ಕಾರ್ಯಗಳು ತೊಡ್ಕೊಂಡಿದ್ರೆ ಈ 24 ವರ್ಷದ ಸುಖ ಕುಟುಂಬನ
ಒಂಥರ ನೆಮ್ಮದಿನೇ ಹಾಳಾಗ್ಬಿಡ್ತು ಗುರುಜಿ. ಈಗ ನೋಡಿ ನಮ್ಮ ಅಕ್ಕ ಬರ್ತಾರೆ, ಅವಳ ಪಾಡಿಗೆ ಅವಳು ಇರ್ತಾಳೆ, ನಮ್ಮ ಹೆಂಡತಿ ನಮ್ಮ ಪಾಡಿಗೆ ಅವ್ರು ಇರ್ತಾರೆ, ಯಾರು ನೆಮ್ಮದಿನೇ ಇಲ್ಲ ಗುರುಜಿ. ಇದೆಲ್ಲಕ್ಕೂ ಕಾರಣ ಒಂದ್ ರೀತಿ ಯೋಚನೆ ಮಾಡಿದಾಗ ನನ್ ಮಗಳೇನೋ ಅನ್ಸ್ಬಿಡುತ್ತೆ ಗುರುಜಿ ನನ್ಗೆ. ಇರ್ಲಿ, ಅದೇ ಹೇಳ್ತನಲ್ಲ, ಊರಲ್ಲಾಗೋ ಅನ್ಯಾಯಕ್ಕೆಲ್ಲ, ಊರಲ್ಲಾಗೋ ದುರಂತಗಳಿಗೆಲ್ಲ ದಾಸನೇ ಕಾರಣ ಅನ್ನಂಗೆ ಕೆಲವೊಮ್ಮೆ ಒಂದೊಂದು ಈಗ ಸುಮ್ಮನೆ ಮನೆಯಲ್ಲಿ ಇಂಥದ್ದೇನೋ ನಡೀತಾ ಇತ್ತು ಆ ಸಮಯದಲ್ಲಿ, ನಾನು ಹೇಳಿದ್ನಲ್ಲ, ಯಾರಿಗೋ ಒಬ್ರಿಗೆ ಇಲ್ಲ ನಮಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ತಲೆಯಲ್ಲಿ ಬಂದುಬಿಟ್ರೆ ಅವನ ಮನೆಗೆ ತಿಗಣೆತ್ತಿರು ಅವನು ಅದನ್ನೇ ಕಾರಣ ಕೊಡ್ತಾನೆ. ಇಲ್ಲ ಈ ಮಾಟ ಮಂತ್ರ ಮಾಡಿಸಿ ಇದನ್ನ ಮಾಡಿಸಿರೋದು. ನಾನು ಹೇಳುತ್ತೀನಿ, ನಿಮ್ಮ ಶ್ರೀಮತಿಯವರು, ನಿಮ್ಮ ಅಕ್ಕ ಅಥವಾ ನಿಮ್ಮ ತಂಗಿ ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ಮಗಳು ಎಲ್ಲವೂ ಕೂಡ ಒಂದು ಗಳಿಗೆ ಈ ಸಮಯದಲ್ಲಿ ಯಾರೂ ಕೂಡ ಅಪಭ್ರಂಶವಾಗಿ ಮಾತಾಡ್ಲಿಕ್ಕೆ ಹೋಗಬಾರ್ದು. ಅವಾಗಿ ಬಂದಿದೆ, ಅವಾಗಿ ಹೋಗ್ತವೆ. ಬಟ್ 24 ವರ್ಷದ ಈ ಅತಿ ದೊಡ್ಡ ಅಥವಾ ಈ ನಂಬಿಕಸ್ಥ ಈ ಪ್ರಯಾಣವನ್ನು ಒಂದು ಯಾವುದೋ ಜಗಳ ಕಿತ್ತಾಕ್ಲಿಕ್ಕೆ ಆಗಲ್ಲ. ಒಂದು ಸ್ವಲ್ಪ ನೀವು ಒಬ್ಬ ಗಂಡು ಮಗುವಾಗಿ, ನೀವು ದೊಡ್ಡವರಾಗಿ ಇಲ್ಲಿ ಇಬ್ರು ಕಡೆಗೂ ಹೋಗ್ಬೇಡಿ, ನಿಮ್ ಪಾಡಿಗೆ ಸರಿ ಹೋಗುತ್ತೆ. ಇಲ್ಲ ಗುರುಜಿ, ನಾನು ಯಾವ್ದು ಇಷ್ಟು ವರ್ಷ ನಾನು ಯಾವ್ದಕ್ಕೂ ಆಸ್ಪದನೆ ಮಾಡ್ಕೊಟ್ಟಿಲ್ಲ ಗುರುಜಿ. ನಾನು ನಮ್ಮ ಮನೆಯೊಳಗೆ ಹೇಳ್ಕ ಬಂದಿದ್ದೀನಿ ಹೊರತು ನಮ್ಮ ಅಕ್ಕನ ಬಗ್ಗೆ ಇವತ್ತಿನವರೆಗೂ ಅವ್ರೊಂದೊಂದ್ ಕತೆ ನೀ ತಲಾ ಕೆಡ್ಸ್ಕ ಹಂಗ ಅನ್ಕೊಂಡೆ ಬಂದಿದ್ದೀನಿ ಹೊರತು ಗುರುಜಿ, ಒಂದು ದಿನಕ್ಕೂ ನಮ್ಮ ಅಕ್ಕನ ಬಗ್ಗೆ ಕೇವಲವಾಗಿ ಇಲ್ಲ ನಮ್ಮ ಮನೆಯವ್ರ ಬಗ್ಗೆ ಕೇವಲವಾಗಿ ಯಾವ್ದಕ್ಕೂ ಆಸ್ಪದನೆ, ಎರಡು ತಕಡಿಲಿ ಎರಡು ಎಷ್ಟು ಸಮ ಗುರುಜಿ, ಹಂಗೆ ನಡ್ಕ ಬಂದಿನಿ. ಎಲ್ಲರೂ ಹಂಗೆ ಅಪ್ರಿಶಿಯೇಟ್ ಮಾಡ್ತಾರೆ ಗುರುಜಿ. ಅವ್ನ್ ಸರಿಯಪ್ಪ, ಅವ್ರ ಅಕ್ಕ, ಅವ್ರ ತಾಯಿ, ಅವ್ರ ಹೆಂಡತಿ ಎಲ್ಲರೂ. ಹಾರೈಕೆ ಏನಂದ್ರೆ ನಿಮ್ಮ ಸಂಸಾರ ಇಲ್ಲಿವರೆಗೂ ಹೇಗಿತ್ತು ಮುಂದೆಯೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ನಿಮ್ಮ ತಲೆಗೆ ನಿಮ್ಮ ಗಮನಕ್ಕೆ ಈಗ ತರ್ತಿದ್ದೀನಿ, ನಿಮ್ಮ ಬದುಕಲ್ಲಿ ಮಗಳು ಅನ್ನೋ ಈ ವಿಚಾರ ಈಗ ಎಷ್ಟು ನೋವು ಕೊಟ್ಟಿದೆಯೋ ಇದೆಲ್ಲವೂ ಕೂಡ ತುಂಬ ನೆಮ್ಮದಿಯಾಗಿ ಸುಖಾಂತ್ಯ ಕಾಣೋ ದಿನಗಳು ಶೀಘ್ರದಲ್ಲೇ ಬರ್ತವೆ. ಆಯಿತಾ? ಇಲ್ಲಿ ಏನು ನಡೆಯುತ್ತೆ, ಇದು ಹೆಂಗಾಗ್ಲಿಕ್ಕೆ ಸಾಧ್ಯ, ನಿಮ್ಮ ತಲೆಯಲ್ಲಿ ಏನೇನೋ ಓಡಬಹುದು. ಬಟ್ ನಾನು ಹೇಳ್ತೀನಿ, ಈಗ ನಿಮ್ಮ ಕಡೆಯಿಂದ ತುಂಬ ದೊಡ್ಡ ಆ್ಯಕ್ಷನ್ಗಳು ತಗೊಳ್ಳೋಕೆ ಹೋಗಬೇಡಿ. ಯಥಾವತ್ ಮಗಳು ಅನ್ನೋ ಕಾರಣಕ್ಕೆ ಪ್ರೀತಿ ಮಾಡಿ. ಎಲ್ಲವೂ ಒಂದು ಹಂತಕ್ಕೆ ಬಂದು ಸುಖಾಂತ್ಯ ಕಾಣುತ್ತೆ. ಈ ಮಗಳ ಬದುಕಿನಲ್ಲಿ ಏನು ಬೇಕಾದರೂ ನಡಿಬೋದು. ಆದರೆ ನೀವು ಯಾರಿಗೆ ಅನಿವಾರ್ಯವೋ ಅವರಿಗೋಸ್ಕರ ಜೀವನ ಮಾಡಿ. ಯಾರಿಗೆ ನೀವು ಬೇಕೇ ಇಲ್ವೋ, ಯಾರಿಗೆ ನೀವು ಲೆಕ್ಕಕ್ಕೆ ಇಲ್ವೋ, ಅವರಿಗೆ ನೀವು ಬಹಳ ಮುಖ್ಯವಾಗಿ ಬೇಕಾದಂಥ ಕಾಲಕ್ಕೆ ಅವ್ರಿಗೆ ಬುದ್ಧಿ ಬಂದು ಹೌದು ನನಗೆ ಅವರು ಮುಖ್ಯ ಅಂತ ಅವರಿಗೆ ನೀವು ಬೇಕಾದಾಗ ನೀವು ಅವ್ರಿಗೂ ಬೇಕು, ಅವ್ರಿಗೆ ನೀವು ಬೇಕು. ಆಗ ನೀವು ಅವರನ್ನು ಮತ್ತೊಳಗಡೆ ಕರ್ಕೊಳ್ಳಿ. ಈಗ ಈ ಸಮಯದಲ್ಲಿ ಒಬ್ಬರಿಗೋಸ್ಕರ ಇಡೀ ಮನೆಯನ್ನು ಸ್ಮಶಾನವಾಗಿ ಅಥವಾ ಸೂತಕ ಥರ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ತಿಳಿದವರಾಗಿ ನಿಮಗದನ್ನು ನಾನು ಹೇಳ್ಕೊಡೋದು ಬೇಕಿಲ್ಲ. ಒಬ್ಬನಿಂದ ಒಂದು ಇಡೀ ಮನೆ ಹಾಳಾಗುತ್ತೆ ಅನ್ನೋದಾದರೆ ಆ ಒಬ್ಬನನ್ನು ತ್ಯಜಿಸೋದು, ಒಂದು ಮನೆಯಿಂದ ಒಂದು ಇಡೀ ಊರು ಹಾಳಾಗುತ್ತೆ ಅನ್ನೋದಾದರೆ ಆ ಮನೆಯನ್ನು ತ್ಯಜಿಸೋದು, ಹಾಗೂ ಒಂದು ಇಡೀ ಊರಿನಿಂದ ಒಂದು ಸಮಾಜಕ್ಕೆ ತೊಂದರೆ ಆಗ್ತಿದೆ ಅಂದರೆ ಆ ಊರನ್ನು ನಾಶ ಮಾಡೋದು ಅಥವಾ ಊರನ್ನು ಬದಿಗಿಡೋದು. ಹೀಗೆ ವಿದುರ ನೀತಿ ಅಂತ ಒಂದಿದೆ. ಒಬ್ಬನಿಗೋಸ್ಕರ ಅನೇಕರು ತೊಂದರೆಗೊಳಗಾಗಬಾರ್ದು. ಅಂದರೆ ಒಂದು ದಿವಸ ಸಂಜೆ ಹೊತ್ತು ಒಂದು ಚಿರತೆ ಬರುತ್ತೆ, 106 ಕುರಿಗಳನ್ನು ತಗೊಂಡೋಗುತ್ತೆ. ದಿವಸ ಚಿರತೆ ಬರುತ್ತೆ, ಸಂಜೆ ಹೊತ್ತು 10 ಕುರಿಯನ್ನು ಕೊಂದು ಹೋಗುತ್ತೆ. ಅಂದರೆ ಒಂದು ಚಿರತೆಯಿಂದ ಇಷ್ಟು ಮೂಕ ಪ್ರಾಣಿಗಳು ಸಾಯ್ತವೆ ಅಂದರೆ ಆ ಒಂದು ಚಿರತೆಯನ್ನು ಬೋನಿಗೆ ಹಾಕೋದೇ ಧರ್ಮ, ಅಥವಾ ಅದನ್ನು ಕೆಲವೊಮ್ಮೆ ಕೊಲ್ಲೋದೇ ಧರ್ಮ, ಅಥವಾ ಅದನ್ನು ಸಾಗ ಹಾಕೋದೇ ಅಥವಾ ಅದನ್ನು ಎಡೆಮುರಿ ಕಟ್ಟೋದೇ ಧರ್ಮ. ಹೌದಲ್ಲ? ಯಾಕಂದರೆ ಒಂದರಿಂದ ಅನೇಕರು ತೊಂದರೆ ಅನುಭವಿಸೋದು ಒಳ್ಳೆಯದಲ್ಲ. ಆ ಒಬ್ಬ ನಿಮ್ಮ ಮಗಳೋ ಹೆಂಡತಿ ಯಾರೇ ಆಗಿರಲಿ, ಒಬ್ಬರಿಂದ ಒಂದು ಇಡೀ ಮನೆ ಹಾಳಾಗಬಾರದು. ಈ ಕಾರಣವನ್ನು, ಈ ವಿಚಾರವನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಶ್ರೀಮತಿಯವರಿಗೆ ಧೈರ್ಯ ಹೇಳಿಕೊಂಡು, ನಿಮ್ಮ ಅಮ್ಮ, ನಿಮ್ಮ ಮನೆಯವರು ಎಲ್ಲರೂ ಕೂಡ ದಯವಿಟ್ಟು ನೆಮ್ಮದಿಯಿಂದ ಚೆನ್ನಾಗಿರಿ. ಸಾಧ್ಯವಾದಷ್ಟು ಆ ಮಗಳಿಗೆ ಭಗವಂತ ಒಳ್ಳೆ ಬುದ್ಧಿಯನ್ನು ಕೊಡಲಿ. ಸಾಧ್ಯವಾದಷ್ಟು ಆ ತಾಯಿಗೆ ನನಗೆ ಅರ್ಥವಾಗುತ್ತೆ, ಬಟ್ ಈ ಸಮಯದಲ್ಲಿ ಎಷ್ಟು ಕಷ್ಟವಾಗಬಹುದು ಈ ಜೀವಕ್ಕೆ ಅಂತ. ತಂದೆ ತಾಯಿಗಳನ್ನು ಎಷ್ಟು ನೋವು ಕೊಡೋದು ಬೇಡ. ಕರೆ ಕಟ್ಟಾಗಿದೆ. ಬಟ್ ಆ ಮಗಳಿಗೆ ನನ್ನ ಪ್ರಾರ್ಥನೆ, ನಾನು ಕೈ ಮುಗಿದು ಕೇಳ್ಕೊಳ್ತೀನವ, ಸ್ವಲ್ಪ ಯೋಚನೆ ಮಾಡು. ನನಗೆ ಅಂದರೆ ನಿನ್ನ 17ನೇ ವಯಸ್ಸಲ್ಲಿ ತುಂಬ ಆ ನಿರ್ಧಾರ ತೆಗೆದುಕೊಳ್ಳುವ ಪ್ರಬುದ್ಧತೆ ನಿನಗಿರಲ್ಲ ಸಾಮಾನ್ಯವಾಗಿ. ಸ್ವಲ್ಪ ಒಂದು 22-23ವರೆಗೂ ನಿನ್ನ ತಂದೆ ತಾಯಿಯನ್ನು ದುಡಿ, ಅವ್ರಿಗೋಸ್ಕರ ಕಷ್ಟಪಡು. ಆಮೇಲೂ ನಿಮ್ಗೆ ಆ ಪ್ರೀತಿ ಹಂಗೆ ಉಳಿದಿತ್ತ, ಆಮೇಲೆ ನೋಡಿ. ಈಗ ನಾನು ಹೇಳೋದು,
ಇವ್ರಿಗೆಲ್ಲ ಕಣ್ಣೀರು ಹಾಕ್ಸಿ ನೀನು ಚೆನ್ನಾಗಿರೋಕ್ಕೆ ಸಾಧ್ಯವೇ ಇಲ್ಲವ. ಆಯಿತಾ? ನೋಡಿ, ಇದು ಎಷ್ಟು ಸಮಾಜಕ್ಕೆ ಎಷ್ಟು ದೊಡ್ಡ ಪಾಠ ಅಂದರೆ, ಅಪ್ಪ ಯಾರನ್ನಪ್ಪ ನಂಬೋದಿಲ್ಲಿ? ಮನೆಯ ಮಕ್ಕಳು ಈ ಮಟ್ಟಿಗೆ ದಾರಿ ತಪ್ಪಿದಾಗ, ಈಗ ಆಯಿತು ಕಂಪ್ಲೇಂಟ್ ಕೊಡ್ತೀರಿ, ಅಥವಾ ಅವ್ರದ್ದು ಕಂಪ್ಲೇಂಟು ಇನ್ನೂ 18 ವರ್ಷ ಆಗಿಲ್ಲ ರೀ, ಹಂಗೆಲ್ಲ ಕಂಪ್ಲೇಂಟ್ ತಗೊಳ್ಳೋಕ್ಕಲ್ಲ, ಅದು ಇದು ಅಂತ ಏನೇನು ಹೇಳ್ತಾರೆ. ನಿಜವಾಗಲೂ ಆ ತಂದೆ ತಾಯಿಗಳು ಅನುಭವಿಸ್ತಿರೋ ದುಃಖ ಯಾರಿಗೂ ಬೇಡ. ಬಟ್ ನನಗೆ ನಂಬಿಕೆ ಇದೆ, ಅವರು ಭಗವಂತನನ್ನು ನಂಬೋರು, ದೇವರನ್ನು ನಂಬೋರು. ಇಲ್ಲ, ಏನಾಗ್ತಿದೆಯೋ ಎಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ, ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಮುಂದಾಗುವುದು ಒಳ್ಳೆಯದಕ್ಕೆ ಆಗುತ್ತೆ. ಈ ಮನೆಯಲ್ಲಿ ಉಳಿದವರು ನೆಮ್ಮದಿಯಾಗಿರಿ. ಒಬ್ಬಳಿಗೋಸ್ಕರ ನೀವೆಲ್ಲ ನೆಮ್ಮದಿ ಕೆಡಿಸ್ಕೊಳ್ಳೋದು ಬೇಡ. ಏನಾಗುತ್ತೋ ಆಗಲಿ, ಅಬ್ಬಬ್ಬ ಅಂದರೆ ಸಾವು ಬರ್ಬೋದಲ್ವೇ, ಏನಾಗುತ್ತೋ ಆಗಲಿ. ನಾವ್ಯಾರಿಗೂ ಅನ್ಯಾಯ ಮಾಡಿಲ್ಲ, ಅದನ್ನು ಮೀರಿಯೂ ನಮಗೇನೋ ಕಷ್ಟ ಆಗ್ತಾ ಇದೆಯಾ, ಕರ್ಮಶೇಷಗಳು, ನಮ್ಮ ಪಾಲಿಗೆ ಬಂದ ಕರ್ಮ, ಅದನ್ನು ಸವಸಿದ್ದೀನಿ ಅನ್ನೋ ಪುಣ್ಯ. ಯಾಕಂದರೆ ನಮ್ಮ ಪಾಲಿಗೆ ಬಂದದನ್ನು ಸವೆಸಿಯೇ ಇಲ್ಲಿಂದ ಹೊರಡಬೇಕು. ಅಯ್ಯೋ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಅಂತ ಏನೋ ಮಾಡಿಕೊಂಡ್ರೆ ಮತ್ತೆ ಉಳಿದಿರೋ ಕರ್ಮವನ್ನು ತೀರಿಸ್ಲಿಕ್ಕೆ ಮತ್ತೆ ಬರಬೇಕಾಗುತ್ತೆ. ಹಾಗಾಗಿ ಯಾವ ಮಕ್ಕಳು ಕೂಡ ಓದೋ ವಯಸ್ಸಲ್ಲೇ ಹೀಗೆ, ಈಗ ನೋಡಿ, ಇವು ಹೊಡಿತೀರಾ ಬಡಿತೀರಾ, ಇಲ್ಲ ನನಗೆ ಅದೇ ಬೇಕು, ನನಗೆ ಅವನೇ ಬೇಕು, ನಾನು ಹಿಂಗೆ ಇರೋದು, ನಾನು ಹಿಂಗೆ ಇರೋದೇ ಹಿಂಗೆ, ಏನು ಮಾಡ್ತೀರಿ? ಮಕ್ಕಳು ಈ ಮಟ್ಟಿಗೆ ಎತ್ತವರನ್ನ ಅಯ್ಯೋ ಅನಿಸಿ ದುಃಖ ಕೊಡಿಸಿ, ಆ ಮಗು ಅಲ್ಲಿ ತಡೆಯಪ್ಪ, ಇನ್ನು 2 ಮಕ್ಕಳಿದ್ದಾರೆ, ಇವಳು ಓದ್ರೋಯ್ತಾಳೆ, ಇನ್ನಿಬ್ಬರು ಮಕ್ಕಳು ಇಲ್ಲ, ನಿಮ್ಮನ್ನೇ ನಂಬಿಕೊಂಡಿದ್ದಾರೆ. ಇಲ್ಲಿ ನಾನು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಹೇಳ್ತಿರೋದು ಮನೆಗೆ ಮಗಳಾಗದ ಹೊರತು ಇನ್ಯಾವುದೋ ಮನೆಗೆ ಒಳ್ಳೆ ಸೊಸೆ ಆಗಲಿಕ್ಕೂ ಸಾಧ್ಯ ಇಲ್ಲ, ಯಾರಿಗೂ ಹೆಂಡತಿ ಆಗಲಿಕ್ಕೂ ಸಾಧ್ಯ ಇಲ್ಲ, ಆ್ಯಂಡ್ ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಲಿಕ್ಕೂ ಸಾಧ್ಯವಿಲ್ಲ. ತಂದೆ ತಾಯಿಯನ್ನು ತೀರಾ ಅನಿಸುವಷ್ಟು ಅವ್ರ ಪಾದದ ಮಟ್ಟಿಗೆ ಹೋಗಿ ಕನ್ವಿನ್ಸ್ ಮಾಡೋಕೆ ತಯಾರಿರಬೇಕೇ ಹೊರತು, ಒಂಚೂರು ಅವರಿಂದ ವಿರೋಧ ಬಂತು ಅಂದರೆ ನನಗೆ ನೀವೇ ಬೇಡ, ನನಗೆ ಅವನೇ ಬೇಕು, ಅರೇ ಎಷ್ಟು ದಿನ ಇವೆಲ್ಲ ನಡೀತಾವೆ? ಈ ಮನೆ ನೆಮ್ಮದಿಯಾಗಿರಬೇಕು. ಹಾಗೆ ನೆಮ್ಮದಿಯಾಗಿರ್ಬೇಕಂದ್ರೆ ಮಗಳ ವಿಚಾರದಲ್ಲಿ ನೋಡವಾ, ನಾವು ಕಾಲೇಜಿಗೆ ಕಳಿಸಲ್ಲ, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರು, ಸಾಧ್ಯ ಹೋದ್ರೆ ನಗ್ತಾ ಇರು. ಇಲ್ಲ ನಾನು ಹಿಂಗೆ ಇರೋದು ಅಂದರೆ ಇರವ, ಈಗ ನಮಗೂ 10 ಸಾಕಾಗಿದೆ. ಆ ಮಗುವನ್ನು ನಾವು ಎಲ್ಲಿವರೆಗೂ ನೋಡ್ಕೊಳ್ತೀವಿ. ಒಂದು ವೇಳೆ ಸತ್ತಂತ ಕಾಲಕ್ಕೆ ಆ ಮಗುವಿಗೂ ಏನೋ ಒಂದು ದಾರಿ ಮಾಡಿರ್ತಾನೆ ದೇವರು. ಏನು ಹುಟ್ಟಿಸಿದ ದೇವರು ಹುಲ್ ಮೇಯಿಸಲ್ಲ, ಏನೋ ನಮಗೂ ಅನ್ನಕ್ಕೆ ದಾರಿ ಮಾಡಿರ್ತಾರೆ. ಅಯ್ಯೋ ನಾಳೆ ಹಂಗೆ ಹಿಂಗೆ ಅಂತ ನಾವು ಕೊರಗಿ ಏನೋ ಕಾಯಿಲೆ ಬಂದು ಹಾಸಿಗೆ ಇಡಿದ್ರೆ ಮಗಳು ಬರಲ್ಲ, ಯಾರೋ ಬರಲ್ಲ, ನರಳಿ ಸಾಯ್ಬೇಕಾಗುತ್ತೆ. ಮಗಳಿಗೆ ಬುದ್ಧಿ ಬರಲಿ ಅಂತ ಹಾರೈಸ್ತಾ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಒಳ್ಳೇದಾಗಲಿ. ನನಗೆ ಅರ್ಥವಾಗುತ್ತೆ ಇದು ನಾನು ಹೇಳಿದಷ್ಟು ಸುಲಭ ಅಲ್ಲ ಅಂತ, ಆದರೆ ನನ್ನ ಮಾತು ಸುಳ್ಳಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಆ ಮಗಳಿಗೆ ಒಳ್ಳೆ ದಿನಗಳು ಬರ್ತಾವೆ, ಆ ಮಗಳು ಬದಲಾಗೋ ದಿನಗಳು ಬರ್ತಾವೆ. ನಾನು ಪ್ರೀತಿ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ತಂದೆ ತಾಯಿ ಬೆಲೆ ಅರ್ಥವಾದರೆ ನೀನು ಇಷ್ಟಪಟ್ಟಿದ್ದೆಲ್ಲ ನಿನಗೆ ಸಿಗುತ್ತವ. ಆದರೆ ತಂದೆ ತಾಯಿಗೆ ಕಣ್ಣೀರು ಹಾಕಿಸಿ ನೀನು ಎಲ್ಲಿ ಹೋದರೂ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ಇದನ್ನು ಬರೆದಿಟ್ಕೊ, ನಿನಗೆ ಒಳ್ಳೇದಾಗಲಿ.